ಶುಭ ನಮನಗಳು. ಧಾರವಾಡ ಕಟ್ಟೆ ಧಾರವಾಡ ಪ್ರಾಯೋಜಿತ 301ನೇ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕಿವಿಯಾದ ಸರ್ವ ಸಾಹಿತ್ಯಾಸಕ್ತರಿಗೂ ಅಧ್ಯಕ್ಷರಿಗೂ ಉಪನ್ಯಾಸಕರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ಉಪನ್ಯಾಸ 1 ದಿನಾಂಕ 8/2/2025 ಶನಿವಾರದಂದು ಪ್ರಾರಂಭಗೊಂಡು ಡೇನಿಯಲ್ ಡೆಪೋನ ರಾಬಿನ್ಸನ್ ಕ್ರೂಸೋ ಪ್ರವಾಸ ಕಥನ ಇದನ್ನ ನಡೆಸಿಕೊಟ್ಟವರು ಭೀಮಸೇನ್ ಉಗ್ರಸೇನ್ ಇವರಿಂದ ಪ್ರಾರಂಭಗೊಂಡು ಆಯೋಜಿಸಿರುವ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ವಿಶೇಷ ಉಪನ್ಯಾಸ ಮಾಲಿಕೆ 46 ಇಷ್ಟು ಸುಗಮವಾಗಿ ಸಾಗಿಕೊಂಡು ಬಂದಿದೆ ಎಂದರೆ ನಮ್ಮ ಧಾರವಾಡ ಕಟ್ಟೆಯ ಹೆಮ್ಮೆಯೇ ಸರಿ. ಅದರ ಒಂದು ಭಾಗವಾಗಿ ಇಂದು ಸಂಗಮೇಶ್ ಕುಂಬಾರ್ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆರೂರು ಇವರು ಈ ಕೃತಿಯ ಕುರಿತು ತಮ್ಮೊಂದಿಗೆ ಮಾತನಾಡಲಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಬರೆಯಲು ಆಗಮಿಸಿರುವ ತಮಗೆ ಕಟ್ಟೆ ಎಲ್ಲಾ ಬಳಗದ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಸರ್. ಹಾಗೆ ಧಾರವಾಡ ಕಟ್ಟೆಯ ಬಳಗದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ನಿರ್ದೇಶಕರು ಅಧ್ಯಯನಾಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಸರ್ ಅವರಿಗೆ ಕಟ್ಟೆಯ ಬಳಗದ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಸರ್. ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸರ್ವ ಸಾಹಿತ್ಯಾಸಕ್ತರು, ಹಿರಿಯರು, ವಿದ್ಯಾರ್ಥಿಗಳು ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ವಾಡಿಕೆಯಂತೆ ಶ್ರೋತೃಗಳಿಗೆ ಎಲ್ಲರಿಗೂ ಇಂದಿನ ಸಂಕ್ಷಿಪ್ತ ಪರಿಚಯ. ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಗಲಕೋಟೆ ಜಿಲ್ಲೆ. ಇವರು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಕರ್ನಾಟಕದಿಂದ ಮುಗಿಸಿರುತ್ತಾರೆ. 4 ವರ್ಷ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನಲ್ಲಿ ಅಸೋಸಿಯೇಟ್ ಟೀಚರ್ ಎಜುಕೇಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ತಮ್ಮ PhD ಪದವಿಯನ್ನು ರಿಸರ್ಚ್ ಆನ್ ಸಂಸ್ಕೃತ್ ಪ್ಲೇಸ್ ಅಂಡ್ ಫೈಕಲಿಯನ್ ಅನಾಲಿಸಿಸ್ ಈ ವಿಷಯದ ಕುರಿತು ಪಡೆದಿದ್ದಾರೆ. ಶ್ರೀಯುತರ ಹವ್ಯಾಸಗಳು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರ. ಇಷ್ಟು ಮಾಹಿತಿಯೊಂದಿಗೆ ಉಪನ್ಯಾಸ ಈಗ ಜರುಗಲಿದ್ದು ಅದರ ಮುಂದಿನ ಭಾಗವಾಗಿ ಅದು ಮುಗಿದ ನಂತರ ಉಪನ್ಯಾಸ ಅಧ್ಯಕ್ಷರಿರುವ ಇರುತ್ತೆ. ಹಾಗೆ ಅದರ ಕಾರ್ಯಕ್ರಮ ಚರ್ಚೆಗೆ ಕಟ್ಟೆಗೆ ಮತ್ತೊಮ್ಮೆ ಶ್ರೀ ನಡೆಯುವ ಸರ್ ಅವರಿಂದ ಸ್ವಾಗತ ಸರ್. ಪ್ಲೀಸ್. ಸರ್ ತಮ್ಮ ಉಪನ್ಯಾಸವನ್ನ ಸ್ಟಾರ್ಟ್ ಮಾಡಬಹುದು ಸರ್. ಸಂಗಮೇಶ್ ಸರ್ ಸ್ಟಾರ್ಟ್ ಮಾಡಿ. ಅದು ನೆಟ್ವರ್ಕ್ ಇಶ್ಯೂಸ್. ಯಸ್ ಸರ್, ಪ್ಲೀಸ್. ಹಲೋ ಸರ್, ಸ್ಟಾರ್ಟ್ ಮಾಡಿ ಪ್ಲೀಸ್. ಹಲೋ ಸಂಗಮೇಶ್ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ತಾವು ತಮ್ಮ ಉಪನ್ಯಾಸವನ್ನು ಆರಂಭಿಸಬಹುದು. ಓಕೆ, ನಿಮ್ಮ ನೆಟ್ವರ್ಕ್ ಸ್ವಲ್ಪ ಬ್ರೇಕ್ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಸಂಜೆ. ಧಾರವಾಡ ಕಟ್ಟೆ ಕೇಳಿಸ್ತಾ ಇದೆಲ್ಲ ಸರ್? ಕೇಳಿಸ್ತಾ ಇದೆ, ಬಟ್ ಫ್ಲೋ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಮಧ್ಯದಲ್ಲಿ. ಹಲೋ, ಗ್ಲಿಚ್ ಆಗ್ತಾ ಇದೆ ನಡುವೆ. ಸರಿ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಸ್ವಲ್ಪ ಬ್ರೇಕ್ ಆಗ್ತಿದೆ ಸರ್. ಒಂದ್ಸರಿ ವಿಡಿಯೋ ಆಫ್ ಮಾಡಿ ಟ್ರೈ ಮಾಡಿ ನೋಡೋಣ. ನೆಟ್ವರ್ಕ್ ಒಂದೊಂದ್ಸರಿ ವೀಕ್ ಆಗ್ತಿರುತ್ತೆ. ಎಸ್ ಸರ್, ಸ್ಟಾರ್ಟ್ ಮಾಡಿ ಪ್ಲೀಸ್. ಮೇಡಮ್ ಈಗ ಕೇಳಿಸ್ತಿದೆನಾ? ಹಾ, ಈ ಕ್ಲಿಯರ್ ಇದೆ, ಕೇಳಿಸ್ತಾ ಇದೆ. ಮಾತಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು.
ಮೊದಲಿಗೆ ನಾ ಹೇಳಿದಾಗೆ ಇಲ್ಲಿ ನಾನು ನಿಮ್ ಜೊತೆ ಕಲೀಲಿಕ್ಕಂತ ಬಂದಿರೋದು. ವಯಸ್ಸಿನಲ್ಲಿ ತುಂಬಾ ಚಿಕ್ಕವನು. ನಿಮ್ಮೆಲ್ಲರ ಅನುಭವ ಹಾಗೂ ಸಲಹೆಗಳು ನನಗೆ ತುಂಬಾ ಅಮೂಲ್ಯ. ಈ ಒಂದು ವೇದಿಕೆಯಲ್ಲಿ ನನಗೆ WH ಆರ್ಡನ್ರ ಸೆಪ್ಟೆಂಬರ್ 1, 1939 ಎಂಬ ಕಾವ್ಯದ ಕುರಿತು ನನ್ನ ಒಂದು ಚಿಕ್ಕ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ನನ್ನ ಮಾತುಗಳನ್ನ ನಾನು 3 ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದು, ಮೊದಲಿಗೆ ಕವಿಯ ಪರಿಚಯ, ನಂತರ ಕಾವ್ಯದ ಪರಿಚಯ, ತದನಂತರ ಅದರ ವಿಶ್ಲೇಷಣೆ, ಹೀಗೆ 3 ಭಾಗಗಳಲ್ಲಿ ನನ್ನ ಒಂದು ಚಿಕ್ಕ ಅನುಭವವನ್ನ ವ್ಯಕ್ತಪಡಿಸ್ತೇನೆ. ಶುರು ಮಾಡೋದಾದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ 20ನೇ ಶತಮಾನವು ಇತಿಹಾಸದಲ್ಲಿ ಒಂದು ಮರೆಯಲಾಗದ ಒಂದು ಕಾಲಘಟ್ಟ. ಕಾರಣ, ಈ ಕಾಲಘಟ್ಟದಲ್ಲಿ ಈ ಕಾಲಘಟ್ಟವು ಎಲ್ಲಾ ಹೊಸತುಗಳಿಗೆ ಒಂದು ಸಾಕ್ಷಿಯಾಗಿರ್ತಕ್ಕಂಥ ಒಂದು ಕಾಲ. ಇಲ್ಲಿ ಹೊಸ ಯಂತ್ರಗಳು ಬಂತು, ಅದ್ರ ಜೊತೆಗೆ ಹೊಸ ಮನುಷ್ಯ ಸಹ ಹುಟ್ಟಿಕೊಂಡ. ಯಂತ್ರಗಳು ನಮ್ಗೆ ತುಂಬಾ ಹತ್ರ ಆದವು, ಅಂದ್ರೆ ಮಾನವರಿಗೆ ತುಂಬಾ ಹತ್ರ ಆದವು 20ನೇ ಶತಮಾನದಲ್ಲಿ. ಆದ್ರೆ ಮನುಷ್ಯ ಏನ್ ಮಾಡ್ದ? ಮನುಷ್ಯ ಹಾಗೂ ಮನುಷ್ಯತ್ವದಿಂದ ದೂರ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಂತಹ ಒಂದು ಕಾಲದಲ್ಲಿ ನಾವು ಎಂಥ ಒಂದು ಮನುಷ್ಯನನ್ನ ನೋಡ್ತೀವಿ? ಒಬ್ಬ ಆಧುನಿಕ ಮಾನವ, ಅವನ ಜಗತ್ತು, ಅವನ ವೈಚಾರಿಕತೆ, ಅವನ ಭಾವನೆಗಳು, ಅವನ ಆತಂಕ, ಅವನ ಮನಸ್ಥಿತಿ, ಅವನ ಪ್ರಶ್ನೆಗಳು, ಈ ಎಲ್ಲದರ ಕುರಿತು ಅನೇಕ ಕವಿಗಳು ಹಾಗೂ ವಿದ್ವಾಂಸರು ಅನೇಕ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಇಂತಹ ಒಂದು ಸಾಲಿನಲ್ಲಿ ಬರುವ ಮೇರು ಪ್ರತಿಭೆ WH ಆರ್ಡನ್ರು. ಇಲ್ಲಿ ಒಂದು ಸಾಲನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಕವಿ ಕೇವಲ ಬರೆಯುವುದಿಲ್ಲ, ಅವರು ಕಾಲಘಟ್ಟದ ಪರಿವರ್ತನೆಯ ಸ್ಪಂದನವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಾಕ್ಷಿಯಾದ ರೀತಿಯಲ್ಲಿ WH ಆರ್ಡನ್ರ ಒಂದು ಕಾವ್ಯದ ಸಾಲನ್ನ ಇಲ್ಲಿ ಕೋಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಾಲನ್ನ ಅವರ ದಿ ಏಜ್ ಆಫ್ ಆಂಗ್ಸೈಟಿ ಎಂಬ ಕಾವ್ಯದಿಂದ ತೆಗೆದುಕೊಳ್ಳಲಾಗಿದೆ. ಈ ಒಂದು ಕಾವ್ಯವು ಅವರು 1947ರಲ್ಲಿ ಬರೆದಿರ್ತಾರೆ. ಈ ಸಾಲು ಏನಂದ್ರೆ, ನೌ ಈಸ್ ದ ಏಜ್ ಆಫ್ ಆಂಗ್ಸೈಟಿ ಅಂತ ಹೇಳಿ. ಇದರ ಅರ್ಥ, ಈ ಕಾಲವು ಆತಂಕದ ಕಾಲ. ಯಾವ ಕಾಲ? ಅವರು ಈ ಸಾಲನ್ನ ಬರೆದಾಗ ಆ ಕಾಲ ಯಾವ್ದಾಗಿತ್ತು? 20ನೇ ಶತಮಾನದ್ದಾಗಿತ್ತು. ಆ ಕಾಲದ ಕುರಿತು ಆರ್ಡನ್ ಈ ಕಾವ್ಯದ ಮೂಲಕ ಒಂದು ಕರೆಯನ್ನು ನೀಡ್ತಾರೆ. ಅದು ಎಂಥ ಕಾಲ ಅಂತ ಹೇಳಿ. ಆ ಕರೆಯ ಜೊತೆಗೆ ಒಂದು ಎಚ್ಚರಿಕೆಯ ಒಂದು ಸಂದೇಶನೂ ಸಹ ನೀಡ್ತಾರೆ. ಬಹುಶಃ ಅಂದು ಅವರು ನೀಡಿರ್ತಕ್ಕಂಥ ಒಂದು ಸಂದೇಶ ನಮಗೆ ಇಂದಿಗೂ ಪ್ರಸ್ತುತ ಅಂತ ಅನ್ಸುತ್ತೆ. ಕಾರಣ, ಇಂದಿನ ಕಾಲವೂ ಸಹ ಆರ್ಡನ್ ಯಾವ ರೀತಿ 20ನೇ ಶತಮಾನವನ್ನು ಭಾವಿಸಿದ್ದರೋ ಅದೇ ರೀತಿಯಲ್ಲಿ, ಅದೇ ಹಾದಿಯಲ್ಲಿ ಇಂದಿನ ಕಾಲವೂ ಸಹ ನಮಗೆ ಭಾಸವಾಗ್ತದೆ. ಅವರ ಮಾತು ಏನಂತ ಹೇಳ್ತಾರೆ? ನಾವ್ ಈಸ್ ದ ಏಜ್ ಆಫ್ ಆಂಗ್ಸೈಟಿ ಅಂತ ಏನ್ ಹೇಳ್ತಾರೆ? ನಾವು ಈಗಿರ್ತಕ್ಕಂಥ ಒಂದು ಕಾಲನೂ ಸಹ ವಿ ಆರ್ ಆಲ್ಸೋ ಲಿವಿಂಗ್ ಇನ್ ದ ಏಜ್ ಆಫ್ ಆಂಗ್ಸೈಟಿ. ನಾವು ಈಗಿರ್ತಕ್ಕಂಥ ಒಂದು ಕಾಲವೂ ಸಹ ಒಂದು ಆತಂಕದ ಕಾಲ ತರ ನಮ್ಗೆ ಭಾಸ ಆಗ್ತದೆ. ಕಾರಣ, ಎಲ್ಲಿ ನೋಡಿದ್ರಲ್ಲಿ ಯುದ್ಧಗಳು, ಸ್ವಾರ್ಥ, ಅಸೂಯೆ ನಮ್ಮನ್ನೆಲ್ಲ ತುಂಬಿದ್ದೇವೆ. ಆರ್ಡನ್ರ ಸಂದೇಶದಂತೆ ನಾವೀಗ ಬಹಳ ಎಚ್ಚರವಾಗಿ ಹಾಗೂ ಎಲ್ಲಾ ಸಮಯದಲ್ಲಿ ಎಚ್ಚೆತ್ತುಕೊಳ್ಳಬೇಕಾದಂತ ಒಂದು ಕಾಲ ಈ ಕಾಲ ಆಗಿದೆ. ಮುಂದುವರಿಸೋದಾದ್ರೆ, ಆರ್ಡನ್ರ ಬಗ್ಗೆ ಹೇಳೋದಾದ್ರೆ, WH ಆರ್ಡನ್ ಒಬ್ಬ ವಿಡಂಬನಾತ್ಮಕ ಬಹುಮುಖ ಪ್ರತಿಭೆಯ ಒಬ್ಬ ಕವಿ, ಒಬ್ಬ ಪ್ರತಿಭೆಯುಳ್ಳ ಒಬ್ಬ ಕವಿ. ಇವರು ಪ್ರೀತಿ, ರಾಜಕೀಯ ಮತ್ತು ಧರ್ಮದ ಗಹನ ಪ್ರಶ್ನೆಗಳನ್ನು ಅತಿ ಸರಳ ಪದಗಳಲ್ಲಿ ಹೇಳಿದವರು. ಇವರು ಸುಮಾರು 400ಕ್ಕೂ ಹೆಚ್ಚು ಕಾವ್ಯಗಳನ್ನ ಇವರ ಒಂದು ಬರವಣಿಗೆಯಲ್ಲಿ ನಾವು ಕಾಣ್ತೀವಿ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಕಾವ್ಯಗಳಂತ ಹೇಳಿದ್ರೆ ಫ್ಯೂನರಲ್ ಬ್ಲೂಸ್, ಸೆಪ್ಟೆಂಬರ್ 1, 1939 ಹಾಗೂ ದ ಏಜ್ ಆಫ್ ಆಂಗ್ಸೈಟಿ. ಈ 3 ಅತಿ ಅದ್ಭುತ ಕಾವ್ಯಗಳಾಗಿ ಕಾಣಿಸ್ತವೆ. ಯಾಕಂದ್ರೆ ಈ 3 ಆಧುನಿಕ ಮಾನವನ ಭಯ, ಪ್ರೀತಿ ಮತ್ತು ಅಸ್ತಿತ್ವದ ಕಾವ್ಯಮಯ ಚಿತ್ರಣಗಳಾಗಿ ನಮ್ಗೆ ಕಾಣಿಸ್ತವೆ. ಆರ್ಡನ್ ಬಗ್ಗೆ ಹೇಳೋದಾದ್ರೆ, ಆರ್ಡನ್ ಎಂತಹ ಕವಿ ಅಂದ್ರೆ, ಅವ್ರೇನ್ ಮಾಡ್ತಾರೆ? ಆಧುನಿಕತೆಯ ವಿರೋಧ ಭಾಷೆಗಳನ್ನ ಗುರುತಿಸಿ ಮಾನವೀಯ ಮೌಲ್ಯಗಳನ್ನು ಉಳಿಸೋದಕ್ಕೆ ಅವರು ಕೃತಿಯನ್ನ ಆಯ್ದ ಮಾಡಿಕೊಂಡು
ಆ ಕೃತಿಗಳ ಮೂಲಕ ಜಗತ್ತಿಗೆ ಒಂದು ಸಂದೇಶನ ಸಾರ್ತಾರೆ. ಮೊದಲನೇದಾಗಿ ಹೇಳೋದಾದ್ರೆ ಇವರ ಬಾಲ್ಯ ಮತ್ತು ಶಿಕ್ಷಣದ ಕುರಿತು ತಿಳಿದುಕೊಳ್ಳೋದು ತುಂಬಾನೇ ಅವಶ್ಯಕ. ಕಾರಣ ಈ ಒಂದು ಬಾಲ್ಯ ಹಾಗೂ ಶಿಕ್ಷಣ ಅವ್ರ ಮುಂದೆ ಒಬ್ಬ ದೊಡ್ಡ ಸಾಹಿತಿಯಾಗಿ ಬೆಳಿಲಿಕ್ಕೆ ತುಂಬಾನೇ ಪ್ರಭಾವವನ್ನ ಬೀರ್ತದೆ. ಇವರ ಒಂದು ಬಾಲ್ಯ ಮತ್ತು ಶಿಕ್ಷಣ ಪದಗಳ ಪ್ರೀತಿಯ ಬಿತ್ತನೆಗೆ ಒಂದು ಕಾರಣ ಆಗ್ತದೆ. WH ಆರ್ಡನ್ ಎಂದೇ ಇವರು ಪ್ರಸಿದ್ಧರಾಗಿದ್ದಾರೆ. ಬಟ್ ಇವರ ಪೂರ್ಣ ಹೆಸರು ವಿನ್ಸ್ಟನ್ ಹ್ಯೂ ಆರ್ಡನ್. ಇವರು ಫೆಬ್ರವರಿ 21, 1907 ಇಂಗ್ಲೆಂಡ್ನ ಯಾರ್ಕ್ ಎಂಬ ನಗರದಲ್ಲಿ ಜನಿಸ್ತಾರೆ. ಅವರ ತಂದೆ ಜಾರ್ಜ್ ಅಗಸ್ಟಸ್ ಆರ್ಡನ್ ಒಬ್ಬ ವೈದ್ಯ ಹಾಗೂ ತಾಯಿ ಕಾನ್ಸ್ಟನ್ಸ್ ರೊಸಾಲಿ ಆರ್ಡನ್ ಒಬ್ಬ ಮಿಷನರಿ ನರ್ಸ್ ಆಗಿರ್ತಾರೆ. ಆರ್ಡನ್ನ ಒಂದು ಕಲಿಕೆ ಮನೆಯಿಂದನೇ ಸ್ಟಾರ್ಟ್ ಆಗ್ತದೆ. ಮನೆಯ ಪಾಠಗಳಲ್ಲಿ ಇವರ ಆರಂಭವಾದ ಒಂದು ಜ್ಞಾನಯಾನ ಶುರುವಾಗಿ ಅವರು ಮುಂದೆ ಸಾಗಿದಂತೆ ವಿಶಾಲ ಲೋಕದ ಪರದೆಯತ್ತ ವಿಸ್ತಾರಗೊಳ್ಳುತ್ತದೆ. ಆರ್ಡನ್ ಕುಟುಂಬವು ಸಣ್ಣ ಪ್ರಮಾಣದ ಜಮೀನ್ದಾರಿ ವರ್ಗಕ್ಕೆ ಸೇರಿರುತ್ತದೆ ಮತ್ತು ಬಲವಾದ ಪಾದ್ರಿ ಸಂಪ್ರದಾಯವನ್ನು ಹೊಂದಿರ್ತದೆ. ಈ ಪರಂಪರೆಯು ಆರ್ಡನ್ರ ಕವಿತೆಗಳಲ್ಲಿ ಧರ್ಮ, ನೈತಿಕತೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ಪ್ರಭಾವಕ್ಕೆ ಕಾರಣ ಆಗ್ತದೆ. ಮುಂದುವರೆದು ನೋಡೋದಾದ್ರೆ 1908 ಇವರ ಕುಟುಂಬ ಹೋಮರ್ ಶೋಗೆ ಸ್ಥಳಾಂತರಗೊಳ್ಳುತ್ತದೆ. ಆವಾಗ ಅಲ್ಲಿ ಅವರ ತಂದೆ ಒಬ್ಬ ಶಾಲಾ ವೈದ್ಯಾಧಿಕಾರಿ ಹಾಗೂ ಸಾರ್ವಜನಿಕ ಆರೋಗ್ಯ ಲೆಕ್ಚರರ್, ತದನಂತರ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳುತ್ತಾರೆ. ಇವರ ತಂದೆ ಹತ್ರ ಒಂದು ಗ್ರಂಥಾಲಯ ಇರುತ್ತೆ. ಆ ಗ್ರಂಥಾಲಯದಿಂದನೇ ಆರ್ಡನ್ ಸಾಹಿತ್ಯ ಬೆಳೆಸ್ಕೊಳ್ತಾರೆ. ಈ ಹುಚ್ಚು ಅವರ ಮುಂದಿನ ಶೈಕ್ಷಣಿಕ ಹಂತಗಳಲ್ಲೂ ಬಲಗೊಳ್ಳುತ್ತಾ ಹೋಗುತ್ತದೆ. ಅವರ ಶಿಕ್ಷಣದ ಹೆಜ್ಜೆಗಳನ್ನ ನೋಡೋದಾದ್ರೆ 3 ಹಂತಗಳಲ್ಲಿ ನೋಡಬಹುದು. ಮೊದಲನೇ ಹಂತ ಅಂತ ನೋಡಿದ್ರೆ ಸ್ಕೂಲ್ ಬರುತ್ತೆ, ಸೈಂಟ್ ಎಡ್ಮಂಡ್ ಸ್ಕೂಲ್. ಇಲ್ಲಿ ಅವರು ಒಬ್ಬ ಪ್ರಭಾವಿ ಮುಂದೆ ಒಬ್ಬ ಪ್ರಭಾವಿ ಕಾದಂಬರಿಕರ ಆಗಿರ್ತಕ್ಕಂತಹ ಕ್ರಿಸ್ಟೋಫರ್ ಐಶರ್ವುಡ್ ಇವರನ್ನ ಅಲ್ಲಿ ಭೇಟಿ ಆಗ್ತಾರೆ. ಇವರ ಮತ್ತು ಐಶರ್ವುಡ್ ಅವರ ಒಂದು ಬಾಂಧವ್ಯ ಆರ್ಡನ್ರ ಕವಿತೆ ಸಾಹಿತ್ಯದ ಮೇಲೆ ಅತೀವವಾಗಿ ಒಂದು ಪ್ರಭಾವವನ್ನು ಬೀರುತ್ತೆ. ಈ ಭೇಟಿ ಮುಂದೆ ಆರ್ಡನ್ರ ಸಾಹಿತ್ಯ ಮತ್ತು ವೈಯಕ್ತಿಕ ಒಂದು ನೆಲೆಯನ್ನ ಬೇರೆ ಹಂತದಲ್ಲಿ ಗುರುತಿಸುತ್ತದೆ. 1925 ಇವರು ಮತ್ತೆ ಐಶರ್ವುಡ್ ಜೊತೆ ಸಂಪರ್ಕನ ಬೆಳೆಸ್ತಾರೆ. ಐಶರ್ವುಡ್ ಆರ್ಡನ್ರ ಏನು ಒಂದು ಕವಿತೆಗಳನ್ನ ಬರೀತಾ ಇದ್ರು, ಆ ಕವಿತೆಗಳನ್ನ ವಿಮರ್ಶಿಸಿ ಅವುಗಳನ್ನ ಪಬ್ಲಿಷ್ ಮಾಡ್ಲಿಕ್ಕೆ ಅವ್ರಿಗೆ ಸಹಾಯ ಮಾಡ್ತಿದ್ರು. ಅದರೊತ್ತಿಗೆ ಆರ್ಡನ್ ವೈಯಕ್ತಿಕವಾಗಿ ಬೇರೆ ನೆಲೆಯಲ್ಲಿ ನಿಲ್ತಾರೆ. ಕಾರಣ ಈ ಇಬ್ಬರು ಐಶರ್ವುಡ್ ಹಾಗೂ ಈ ಆರ್ಡನ್ ಇಬ್ಬರು ಲೈಂಗಿಕ ಸ್ನೇಹ ಮತ್ತು ಸಾಹಿತ್ಯಿಕ ಪಾಲುದಾರಿಕೆ ಹೊಂದಿರ್ತಾರೆ. 1935 39 ಈ ಇಬ್ಬರು ಸೇರಿ 3 ನಾಟಕಗಳು ಮತ್ತು 1 ಪ್ರವಾಸ ಕಥನವನ್ನು ರಚಿಸ್ತಾರೆ. ಇದು ಮೊದಲನೇ ಹಂತ. ಇವರಿಬ್ಬರ ಒಂದು ನಂಟು ಕೊನೆಯವರೆಗೂ ಇದೇ ರೀತಿ ಸಾಕ್ತಾನೆ ಇರ್ತದೆ. ತದನಂತರ ಇವರು ಒಬ್ಬ ಕವಿ ಆಗ್ಲಿಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥ ಒಂದು ಸ್ಥಳ ಅದು ಗ್ರೇಷಮ್ಸ್ ಶಾಲೆ. ಇಲ್ಲಿ ಈ ಶಾಲೆಯಲ್ಲಿ ಆರ್ಡನ್ರ ಸಾಹಿತ್ಯ ಚಿಗುರೊಡೆಯುತ್ತದೆ. ಯಾವ ರೀತಿ ಈ ಸಂದರ್ಭದಲ್ಲಿ 1922 ಇವರ ಒಬ್ಬ ಸ್ನೇಹಿತ ರಾಬರ್ಟ್ ಮೆಡ್ಲಿ. ಇವರು ಆರ್ಡನ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಏನಂತ, ನೀವು ಕವಿತೆ ಬರಿತೀರಾ ಅಂತ ಕೇಳ್ತಾರೆ. ಆವಾಗ ಆರ್ಡನ್ಗೆ ಗೊತ್ತಿರ್ಲಿಲ್ಲ ತಾನು ಕವಿ ಆಗ್ತಾನೆ ಅಂತ ಹೇಳಿ. ಬಟ್ ಆ ಒಂದು ಸಂದರ್ಭದಲ್ಲಿ ಅವರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಮುಂದೆ ಈ ಒಂದು ಕಾಲಘಟ್ಟದಲ್ಲಿ ಅವರನ್ನ ಸಾಹಿತ್ಯದೆಡೆಗೆ ಪ್ರೇರೇಪಿಸ್ತದೆ. ಈ ಕಾಲಘಟ್ಟದಲ್ಲಿ ಅವರು ಶೇಕ್ಸ್ಪಿಯರ್ನ ನಾಟಕಗಳಾದ ಟೇಮಿಂಗ್ ಆಫ್ ದ ಶ್ರೀವ್ ನಲ್ಲಿ ಕ್ಯಾಥರಿನ್ ಮತ್ತು ದಿ ಟೆಂಪೆಸ್ಟ್ ನಲ್ಲಿ ಕ್ಯಾಲಿಬನ್ ಪಾತ್ರಗಳಲ್ಲಿ ನಟಿಸ್ತಾರೆ. ಹಾಗೆ 1920 ಮೊದಲಿಗೆ ಶಾಲಾ ಮ್ಯಾಗಝಿನ್ ನಲ್ಲಿ ಇವರ ಮೊದಲ ಕವಿತೆಗಳು ಪ್ರಕಟ ಆಗ್ತವೆ 1920. ತದನಂತರ 3ನೇ ಹಂತ ಯಾವ ರೀತಿ ಮೊದಲನೇ ಹಂತದಲ್ಲಿ ಕ್ರಿಸ್ಟೋಫರ್ ಐಶರ್ವುಡ್
ಒಬ್ಬ ಸಂಗಾತಿಯಾಗಿ ಆರ್ಡನ್ಗೆ ಸಿಕ್ಕರು, ಅದೇ ತರಾನೇ ಈ 3ನೇ ಹಂತದಲ್ಲಿ, ಅಂದ್ರೆ ಇವರ 3ನೇ ಹಂತದ ಶೈಕ್ಷಣಿಕ ಹಂತದಲ್ಲಿ ಇನ್ನೊಬ್ಬ ವ್ಯಕ್ತಿ ಸಿಗ್ತಾರೆ. ಈ ವರ್ಷಗಳು ಆಕ್ಸ್ಫರ್ಡ್ ವರ್ಷಗಳಾಗಿರ್ತವೆ. ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಸುಮಾರು 1525ರಿಂದ 28ರವರೆಗೆ ಇಲ್ಲಿ ಆರ್ಡನ್ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಮೊದಲಿಗೆ ಇವರು ಜೀವಶಾಸ್ತ್ರದಲ್ಲಿ ಸ್ಕಾಲರ್ಶಿಪ್ನ ಪಡೆದಿರ್ತಾರೆ. ಆದರೆ 2ನೇ ವರ್ಷಕ್ಕೆ ಬರೋದ್ರಲ್ಲಿ ಆ ಜೀವಶಾಸ್ತ್ರದ ಬದಲು ಇಂಗ್ಲಿಷ್ ಸಾಹಿತ್ಯವನ್ನು ಅವರು ಕಲೀಲಿಕ್ಕೆ ಶುರು ಮಾಡ್ತಾರೆ. ಆ ಜೀವಶಾಸ್ತ್ರದ ಒಂದು ವಿದ್ಯಾಭ್ಯಾಸನ ಬಿಟ್ಟು ಇಂಗ್ಲಿಷ್ ಸಾಹಿತ್ಯಕ್ಕೆ ಅವರು ಒಲವನ್ನ ತೋರಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ಯಾರಿರ್ತಾರೆ ಅಂದ್ರೆ J.R.R. ಟಾಲ್ಕಿನ್. ಇವರ ಉಪನ್ಯಾಸಗಳು ಯಾವ ತರ ಇರ್ತವೆ, ಒಂದು ಪ್ರಾಚೀನ ಇಂಗ್ಲಿಷ್ ಕಾವ್ಯದ ಒಂದು ಸದೃಶ್ಯವನ್ನ ಆರ್ಡನ್ಗೆ ಮೂಡಿಸೋ ತರ ಇವ್ರ ಉಪನ್ಯಾಸಗಳು ಆರ್ಡನ್ಗೆ ಕಾಣಿಸಿದವು. ಈ ಒಂದು ಪ್ರಭಾವ ಅಂದ್ರೆ J.R.R. ಟಾಲ್ಕಿನ್ರ ಉಪನ್ಯಾಸಗಳ ಪ್ರಭಾವ ಮುಂದೆ ನಾವು ಆರ್ಡನ್ರ ಸಾಹಿತ್ಯದಲ್ಲಿ ಅವರ ಕಾವ್ಯದ ಛಂದಸ್ಸು ಮತ್ತು ಭಾಷೆಯ ಶಕ್ತಿಗೆ ಅಡಿಪಾಯ ಆಗಿರೋದನ್ನ ನಾವು ಗುರುತಿಸಬಹುದು. ಈ ಆಕ್ಸ್ಫರ್ಡ್ ವರ್ಷಗಳಲ್ಲಿ ಇವರಿಗೆ ಇನ್ನೂ ಹಲವು ಫ್ರೆಂಡ್ಸ್ಗಳು ಇರ್ತಾರೆ. ಇಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಆರ್ಡನ್ ತಮ್ಮ ಗೆಳೆಯರಾದ ಸಿಸಿಲ್ ಡೆ ಲೂಯಿಸ್ ಮ್ಯಾಕ್ನಿಸ್, ಸ್ಟೀಫನ್ ಸ್ಪೆಂಡರ್ಗಳೊಂದಿಗೆ ಸಾಮಾಜಿಕ ನ್ಯಾಯ, ನೈತಿಕತೆ, ಧರ್ಮ, ತರ್ಕ ಇವುಗಳ ಕುರಿತು ಚರ್ಚಿಸಿ ಬರವಣಿಗೆ ನಡೆಸ್ತಾರೆ. ಒಟ್ಟಾರೆಯಾಗಿ ಈ ಒಂದು ಶೈಕ್ಷಣಿಕ ಹಂತಗಳನ್ನ ನೋಡೋದಾದ್ರೆ ಆರ್ಡನ್ ಶಿಕ್ಷಣವು ಅವರನ್ನು ಪ್ರಾಚೀನ ಮತ್ತು ಆಧುನಿಕ ಸಂಗಮ ಕವಿಯಾಗಿ ಮಾಡಿತು. ಕಾರಣ ಶೇಕ್ಸ್ಪಿಯರ್ನ ನಾಟಕೀಯತೆ, ಟಾಲ್ಕಿನ್ನ ಭಾಷೆ ಪ್ರಜ್ಞೆ ಹಾಗೂ ಐಶರ್ವುಡ್ನ ವಾಸ್ತವಿಕತೆ ಅವರ ಕಾವ್ಯದ ತ್ರಿವೇಣಿ ಸಂಗಮವಾಗಿದ್ದು ಇಲ್ಲಿ ನಾವು ನೋಡ್ತೀವಿ. ಮುಂದುವರಿದು ಇವರ ಜೀವನದ ಇನ್ನೊಂದು ಪ್ರಮುಖ ಘಟ್ಟ ಅಂದ್ರೆ ಅದು ಅವರ ಅಮೆರಿಕ ಹಾಗೂ ಯುರೋಪ್ ದೇಶಗಳತ್ತದ ಪಯಣ. ಈ ಪಯಣ ಅವರ ಸಾಹಿತ್ಯದ ದಿಕ್ಕನ್ನೇ ಬದಲಿಸ್ತದೆ. ಕಾರಣ 1939ರಲ್ಲಿ ಕ್ರಿಸ್ಟೋಫರ್ ಐಶರ್ವುಡ್ ಜೊತೆ ಅಮೆರಿಕದ ನ್ಯೂಯಾರ್ಕ್ಗೆ ಟೆಂಪ್ರರಿ ವೀಸಾದಿಂದ ಹೋಗ್ತಾರೆ. ಹೋಗಿ ಇದನ್ನ ಅಲ್ಲಿರ್ತಕ್ಕಂಥ ಅಂದ್ರೆ ಇವರು ಬ್ರಿಟನ್ನ ಬಿಟ್ಟು ಅಲ್ಲಿ ಹೋದ್ಮೇಲೆ ಬ್ರಿಟನ್ನ ಸಾಹಿತ್ಯ ಲೋಕದ ಕೆಲ ಸಾಹಿತಿಗಳು ಇವರನ್ನ ಇವರು ದೇಶದ್ರೋಹ ಮಾಡಿದ್ದಾರೆ ಅಂತ ಹೇಳಿ ಕರೀತಾರೆ. ಆದರೆ ಇದಕ್ಕೆ ಉತ್ತರವಾಗಿ ಆರ್ಡನ್ ಬೇರೆ ರೀತಿಯಲ್ಲೇ ಹೇಳ್ತಾರೆ. ಅವ್ರ ಪ್ರಕಾರ ಕಲಾವಿದನಿಗೆ ರಾಜಕೀಯ ಗಡಿಗಳಿಲ್ಲ ಅಂತ ಹೇಳಿ ಆ ಒಂದು ಏನು ದೇಶದ್ರೋಹ ಅಂತ ಹೇಳಿ ಎಂದು ಕರೆದಿರ್ತಾರಲ್ಲ, ಅದಕ್ಕೆ ಪ್ರತ್ಯುತ್ತರವಾಗಿ ಈ ಒಂದು ಮಾತನ್ನ ಅವರು ಹೇಳ್ತಾರೆ. ಈ ಹಂತದಲ್ಲಿ ಆರ್ಡನ್ ಇನ್ನೋರ್ವ ವ್ಯಕ್ತಿಯ ಜೊತೆ ಸಂಬಂಧವನ್ನ ಬೆಳೆಸ್ತಾರೆ. ಅವರು ಚಸ್ಟನ್ ಕಾಲ್ಮನ್ ಆಗಿರ್ತಾರೆ. ಆರ್ಡನ್ ಕಾಲ್ಮನ್ನ ಜೊತೆಗಿನ ಸಂಬಂಧವನ್ನ ಏನಂತ ಕರೀತಾರೆ ಅಂದ್ರೆ ವಿವಾಹ ಎಂದು ಕರೆದು ಆ ಒಂದು ಸಂಬಂಧನ ಬೆಳೆಸ್ತಾರೆ. ಅಂದ್ರೆ ಚಸ್ಟನ್ ಕಾಲ್ಮನ್ ಮತ್ತು ಆರ್ಡನ್ ಅವರ ನಡುವಿನ ಒಂದು ಸಂಬಂಧನ ವಿವಾಹ ಅಂತ ಹೇಳಿ ಬೆಳೆಸ್ತಾರೆ. ಈ ಒಂದು ಪ್ರಕ್ರಿಯೆ, ಈ ಒಂದು ಸಂಬಂಧ ಅವರ ಕವಿತೆಗಳಲ್ಲಿ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಅಂದ್ರೆ ಅವರ ಕವಿತೆಗಳಲ್ಲಿ ಪ್ರೀತಿ, ನಿಷ್ಠೆ ಮತ್ತು ಒಂಟಿತನದ ಪ್ರಭಾವವನ್ನು ಈ ಒಂದು ಸಂಬಂಧ ತಂದಿರೋದಕ್ಕೆ ಇದೆ. ಇದಕ್ಕೆ ಉದಾಹರಣೆಯಾಗಿ ಒಂದು ಸಾಲನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ದಿ ಮೋರ್ ಲವಿಂಗ್ ಒನ್ ಎಂಬ ಒಂದು ಕಾವ್ಯದಲ್ಲಿ ಒಂದು ಅತ್ಯದ್ಭುತವಾದ ಒಂದು ಸಾಲನ್ನ ಅವರು ಹೇಳ್ತಾರೆ. ಕೋಟ್ ಅಂಡ್ ಕೋಟ್, ಇಫ್ ಈಕ್ವಲ್ ಅಫೆಕ್ಷನ್ ಕೆನಾಟ್ ಬಿ, ಲೆಟ್ ದ ಮೋರ್ ಲವಿಂಗ್ ಒನ್ ಬಿ ಮೀ. ಎಂತಹ ಅದ್ಭುತ ಒಂದು ಲೈನ್ ನ ಹೇಳ್ತಾರೆ. ಪ್ರೀತಿಯ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಒಲವು ಇಲ್ಲಿ ವ್ಯಕ್ತವಾಗ್ತದೆ. ನಂತರ ಈ ಇಬ್ಬರ ಜೊತೆಗಿನ ಒಂದು ಸಂಬಂಧ, ಕ್ರಿಸ್ಟೋಫರ್ ಐಶರ್ವುಡ್ ಜೊತೆ ಇರ್ತಕ್ಕಂಥ ಸಂಬಂಧ ಆ ತರ ಇವ್ರ ಸಂಬಂಧ ನಡೆಯಲ್ಲ. ಕಾರಣ 1941ರಲ್ಲಿ ಕಾಲ್ಮನ್ ಆರ್ಡನ್ ಜೊತೆಗಿನ ತಮ್ಮ ಲೈಂಗಿಕ ಸಂಬಂಧವನ್ನು ಕೊನೆಗೊಳಿಸ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಆರ್ಡನ್ ವಿಧಿಸಿದ ಪರಸ್ಪರ ನಿಷ್ಠೆಯ ನಿಯಮ, ಅಂದ್ರೆ ಮ್ಯೂಚುವಲ್ ಫಿಡಿಲಿಟಿ. ಈ ಒಂದು ನಿಯಮವನ್ನ ಚಸ್ಟರ್ ಕಾಲ್ಮನ್ ಒಪ್ಪಲ್ಲ. ಆದ್ರೂ ಸಹ 1953ರಿಂದ
ಆರ್ಡನ್ ಮರಣದವರೆಗೆ ಅಂದ್ರೆ 1976ರವರೆಗೆ ಇಬ್ಬರೂ ಸಹ ಒಂದೇ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸ್ತಾರೆ. ಈ ಎಲ್ಲಾನು ಆರ್ಡನ್ರ ಒಂದು ಸಾಹಿತ್ಯದ ಮೇಲೆ ಅತೀವವಾಗಿ ಒಂದು ಪ್ರಭಾವವನ್ನ ಬೀರೋದನ್ನ ನಾವು ಕಾಣ್ತೀವಿ. ಆರ್ಡನ್ ತಮ್ಮ ಸಂಗ್ರಹಿತ ಕವಿತೆಗಳಲ್ಲಿ 2 ಆವೃತ್ತಿಗಳನ್ನ ಕಾಲ್ಮನ್ ಹಾಗೂ ಐಶರ್ವುಡ್ಗೆ ಸಮರ್ಪಿಸ್ತಾರೆ. ಇದು ಅವರ ಸ್ನೇಹ ಮತ್ತು ಸಾಹಿತ್ಯಿಕ ಸಂಬಂಧದ ಒಂದು ಶಕ್ತಿಯನ್ನ ತೋರಿಸ್ತದೆ. ಆರ್ಡನ್ ತಮ್ಮ ಜೀವಿತಾವಧಿಯಲ್ಲಿ, ಇನ್ನು ಅವರ ಬರಹಗಳ ಬಗ್ಗೆ ಮಾತಾಡೋದಾದ್ರೆ, ಆರ್ಡನ್ ತಮ್ಮ ಜೀವಿತಾವಧಿಯಲ್ಲಿ ಈ ಆಧುನಿಕ ಮಾನವನ ಕುರಿತು ಅನೇಕ ಕಾವ್ಯಗಳನ್ನು, ಸುಮಾರು 400ಕ್ಕೂ ಹೆಚ್ಚು ಕಾವ್ಯಗಳನ್ನು ಅವರು ರಚಿಸಿದ್ದಾರೆ. ಆದರೆ ಇದರಲ್ಲಿ ಪ್ರಮುಖ ಕಾವ್ಯಗಳೆಂದರೆ ಸೆಪ್ಟೆಂಬರ್ 1st, 1939, ದ ಏಜ್ ಆಫ್ ಆಂಗ್ಸೈಟಿ, ಫ್ಯೂನರಲ್ ಬ್ಲೂಸ್ ಅಂಡ್ ಶೀಲ್ಡ್ ಆಫ್ ಅಕಿಲೆಸ್. ಸೊ ನಂತರ ಈ ಮುಂದುವರೆದು ಇವರ ಒಂದು ಕೊನೆಯ ಕ್ಷಣಗಳನ್ನ ನಾವು ನೋಡೋದಾದ್ರೆ 1956ರಿಂದ 61ರವರೆಗೆ, ಅಂದ್ರೆ ಇವರ ಒಂದು ಇಳಿ ವಯಸ್ಸಿನಲ್ಲಿ ಆಕ್ಸ್ಫರ್ಡ್ನಲ್ಲಿ ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ಸಾಹಿತ್ಯದ ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ಸಾಹಿತ್ಯದ ಮೇಲೆ ಅತೀವವಾಗಿ ಪ್ರಭಾವವನ್ನ ಬೀರ್ತಾರೆ. ಇನ್ನು ಇವರ ಕೊನೆ ಕ್ಷಣಗಳನ್ನ ನೋಡೋದಾದ್ರೆ WH ಆರ್ಡನ್ ಇವರು ಸೆಪ್ಟೆಂಬರ್ 29, 1976 ರಾತ್ರಿ ವಿಯನ್ನಾದಲ್ಲಿ ಹೃದಯ ಸ್ತಂಭನದಿಂದ ತಮ್ಮ 66ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಅವರ ಮರಣಕ್ಕೆ ಕೆಲವೇ ಗಂಟೆಗಳ ಮೊದಲು, ಅಂದ್ರೆ ಅವರು ಸಾಯಕ್ಕಿಂತ ಮುಂಚೆ, ಆಸ್ಟ್ರಿಯಾ ಸೊಸೈಟಿ ಫಾರ್ ಲಿಟ್ರೇಚರ್ಗಾಗಿ ತಮ್ಮ ಕವಿತೆಗಳ ವಾಚನ ನೀಡಿರ್ತಾರೆ. ಮರುದಿನ ಅವರು ಒಂದು ಪ್ಲಾನ್ ಹಾಕೊಂಡಿರ್ತಾರೆ. ಮರುದಿನ ಆಕ್ಸ್ಫರ್ಡ್ಗೆ ಹಿಂತಿರುಗುವ ಒಂದು ಪ್ಲಾನ್ ಹಾಕೊಂಡಿರ್ತಾರೆ. ಆದ್ರೆ ಆ ಒಂದು ಯೋಜನೆ ನೆರವೇರಲಿಕ್ಕೆ ಆಗ್ಲಿಲ್ಲ. ಕಾರಣ ಅವರು ಅಲ್ಲಿಗೆ ಅವರ ಒಂದು ಕೊನೆಯ ಉಸಿರನ್ನ ಎಳೆದಿರ್ತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಆರ್ಡನ್ರ ಜೀವನ ಧಾರ್ಮಿಕವಾಗಿ, ರಾಜಕೀಯವಾಗಿ ಹಾಗೂ ಪ್ರೀತಿಯಿಂದ ನೋಡಿದ್ರೆ ಎಲ್ಲಾ ಹಂತಗಳಿಂದನೂ ಅವರ ಒಂದು ಜೀವನ, ಈ ಎಲ್ಲಾ ಅನುಭವಗಳನ್ನ ಕಂಡು ಅವರ ಒಂದು ಕಾವ್ಯಗಳಲ್ಲಿ, ಅವರ ಒಂದು ಸಾಹಿತ್ಯದಲ್ಲಿ ಈ ಎಲ್ಲಾ ಅಂಶಗಳು ಪ್ರಭಾವ ಬೀರಿರೋದನ್ನ ನಾವು ನೋಡ್ತೀವಿ. ಈಗ ಮುಂದುವರೆದು ಈ ಒಂದು ಉಪನ್ಯಾಸ ಮಾಲಿಕೆಯ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಸೆಪ್ಟೆಂಬರ್ 1st, 1939 ಎಂಬ ಕಾವ್ಯದ ಕುರಿತು ನನ್ನ ಒಂದು ಅನುಭವವನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾವ್ಯನ ಸೆಪ್ಟೆಂಬರ್ 1st, 1939 ಈ ಒಂದು ಕಾವ್ಯನ ಆರ್ಡನ್ ರವರು ಯಾವಾಗ ಬರೀತಾರೆ ಅಂದ್ರೆ ಸೆಪ್ಟೆಂಬರ್ 1st, 1939 ರಂದು ಜರ್ಮನಿ ಏನ್ ಮಾಡ್ತದೆ, ಪೋಲೆಂಡ್ ಮೇಲೆ ದಾಳಿ ಮಾಡಿ 2ನೇ ಮಹಾಯುದ್ಧಕ್ಕ ಅಣಿಗೊಳಿಸ್ತದೆ. 2ನೇ ಮಹಾಯುದ್ಧ ಪ್ರಾರಂಭ ಆಗ್ತದೆ. ಆ ಪ್ರಾರಂಭ ಆಗಿರುವಂತ ಸಂದರ್ಭದಲ್ಲಿ ಇವರು ಈ ಒಂದು ಕಾವ್ಯವನ್ನ, ಈ ಒಂದು ಪದ್ಯವನ್ನ ಅವರು ಬರೀತಾರೆ. ಇದರಲ್ಲಿ 9 ಸ್ಟಾಂಜಗಳಿದಾವೆ. ನಾನು ಪ್ರತಿಯೊಂದು ಸ್ಟಾಂಜನ ಓದ್ತಾ ಅದರ ವಿವರಣೆನ ನೀಡ್ತಾ ಹೋಗ್ತೀನಿ. To start with first stanza, I sit in one of the dives on 52nd Street, uncertain and afraid, as the clever hopes expire of low dishonest decade. Waves of anger and fear circulate over the bright and darkened lands of the earth, obsessing our private lives. The unmentionable order of death offends the September night. ಈ ಮೊದಲನೇ ಸ್ಟಾಂಜದ ಸಾಲುಗಳಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಇಲ್ಲಿ ಕವಿ ತಾನು ಏನ್ ಹೇಳ್ತಾನೆ, ಐ ಸಿಟ್ ಇನ್ ಒನ್ ಆಫ್ ದ ಡೈವ್ಸ್ ಆನ್ 52nd ಸ್ಟ್ರೀಟ್ ಅಂತ ಹೇಳುವ ಮೂಲಕ ಏನ್ ಹೇಳ್ತಾನೆ, ನ್ಯೂಯಾರ್ಕ್ನ ಒಂದು ಸಾಮಾನ್ಯ ಬಾರ್ ನಲ್ಲಿ ಕುಳಿತುಕೊಂಡಿರುವ ಸ್ಥಿತಿಯಲ್ಲಿ ಇಲ್ಲಿ ಒಂದು ಚಿತ್ರಣನ ನೀಡ್ತಾರೆ. ಇದು ಈ ಒಂದು ಸಂದರ್ಭ ಯಾವ ತರ ಇರುತ್ತೆ, ತೀವ್ರ ಗೊಂದಲ ಮತ್ತು ಆತಂಕದಿಂದ ಕೂಡಿರ್ತಕ್ಕಂಥ ಒಂದು ಸಮಯನ ಅವರು ಅನ್ಸರ್ಟೈನ್ ಅಂಡ್ ಅಫ್ರೇಡ್ ಅನ್ನುವ ಪದಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಏಕೆಂದ್ರೆ ಇವರು ಬರೆದಿರ್ತಕ್ಕಂಥ ಒಂದು ಕಾಲ ಏನಾಗಿರ್ತದೆ, ಅ ಲೋ ಡಿಸ್ಆನೆಸ್ಟ್ ಡಿಕೇಡ್. ಯಾಕಂದ್ರೆ ಇಲ್ಲಿ
ಈ ಒಂದು ಕಾಲದಲ್ಲಿ ಅಸತ್ಯ, ಮೋಸ ಮತ್ತು ರಾಜಕೀಯ ದುರಾಚಾರದಿಂದ ಕೂಡಿದ 10 ವರ್ಷಗಳ ಕಾಲವಾಹಿನಿಯಾಗಿದೆ. ಈ ಸಮಯದಲ್ಲಿ ಜನರ ಕ್ಲೆವರ್ ಹೋಪ್ಸ್ ಅಂದ್ರೆ ಅವರ ನಿರೀಕ್ಷೆಗಳೇನಾಗಿದೆ ನಿಶಕ್ತವಾಗಿ ಕೊನೆಗೊಳ್ತಿವೆ. ಮುಂದುವರೆದವರು ಏನ್ ಹೇಳ್ತಾರೆ, ಇಂಥ ಒಂದು ಸಂದರ್ಭದಲ್ಲಿ ವೇವ್ಸ್ ಆಫ್ ಆಂಗರ್ ಅಂಡ್ ಫಿಯರ್ ಅಂದ್ರೆ ಕೋಪ ಮತ್ತು ಭಯದ ಅಲೆಗಳು ಇಡೀ ಜಗತ್ತಿನಾದ್ಯಂತ ಹರಡಿವೆ ಅಂತ ಹೇಳ್ತಾರೆ. ಯಾವ ತರ ಅಂದ್ರೆ ಈ ಅಲೆಗಳು ಇದನ್ನ ಕಂಪೇರ್ ಮಾಡ್ತಾರೆ ದಿ ಬ್ರೈಟ್ ಅಂಡ್ ಡಾರ್ಕ್ ಅಂಡ್ ಲ್ಯಾಂಡ್ಸ್ ಆಫ್ ದಿ ಅರ್ತ್. ಇಲ್ಲಿ ಯಾವ್ದು ಕಂಪೇರ್ ಮಾಡ್ತಾರೆ ಅಂದ್ರೆ ಬ್ರೈಟ್ ಅಂಡ್ ಡಾರ್ಕ್ ಅಂಡ್ ಲ್ಯಾಂಡ್ಸ್ ಆಫ್ ಅರ್ತ್ ಅಂತ ಪ್ರಬಲ ರಾಷ್ಟ್ರಗಳಿಂದ ಹಿಡಿದು ದುರ್ಬಲ ರಾಷ್ಟ್ರಗಳವರೆಗೆ ತೀವ್ರವಾಗಿ ಈ ಒಂದು ಅಲೆ ಆವರಿಸಿರ್ತದೆ. ಈ ಒಂದು ಜಾಗತಿಕ ಅಶಾಂತತೆಗಳು ಕೇವಲ ರಾಜಕೀಯ ಮಟ್ಟಕ್ಕೆ ಮಾತ್ರ ಸೀಮಿತವಲ್ಲ, ಅವು ನಮ್ಮ ವೈಯಕ್ತಿಕ ಬದುಕಿನುದ್ದಕ್ಕೂ ವ್ಯಾಪಿಸಿವೆ ಅಂತ ಕವಿ ಈ ಒಂದು ಸಾಲ್ ಮೂಲಕ ಹೇಳ್ತಾರೆ. ಆಬ್ಸೆಸ್ಸಿಂಗ್ ಅವರ್ ಪ್ರೈವೇಟ್ ಲೈಫ್ಸ್ ಎಂಬ ಈ ಒಂದು ಸಾಲಿನ ಮೂಲಕ ನಮ್ಮ ವೈಯಕ್ತಿಕ ಬದುಕನ್ನು ಸಹ ಈ ಅಶಾಂತತೆಗಳು ಯಾವ ರೀತಿ ವ್ಯಾಪಿಸಿವೆ ಅಂತ ಹೇಳಿ ಸೂಚಿಸ್ತಾರೆ. ಕೊನೆಗೆ ಈ ಒಂದು ಮೊದಲನೇ ಸ್ಟಾಂಜಾದ ಕೊನೆಯ ಸಾಲುಗಳನ್ನ ನಾವು ನೋಡೋದಾದ್ರೆ, ದಿ ಅನ್ಮೆನ್ಷನಬಲ್ ಆರ್ಡರ್ ಆಫ್ ಡೆತ್ ಅಫೆಂಡ್ಸ್ ದಿ ಸೆಪ್ಟೆಂಬರ್ ನೈಟ್. ಈ ಸಾಲುಗಳಲ್ಲಿ ಅವರು ಮರಣದ ಭಯಾನಕ ಮತ್ತು ವಾಸನೆಯಂತೆ ವ್ಯಾಪಕವಾಗಿರುವ ತೀವ್ರತೆಯನ್ನು ಪ್ರತಿಬಿಂಬಿಸ್ತಾರೆ. ಇದು ಸೆಪ್ಟೆಂಬರ್ನ ರಾತ್ರಿಯ ಶಾಂತಿಯನ್ನೇ ಭಂಗಗೊಳಿಸುವಂತೆ ಇರ್ತದೆ. ಒಟ್ಟಾರೆಯಾಗಿ ಈ ಎಲ್ಲಾ ಸಾಲುಗಳನ್ನ ನಾವು ನೋಡಿದಾಗ ಯುದ್ಧದ ಆರಂಭದ ಹೊತ್ತಿನಲ್ಲಿ ಮಾನವನ ಭಾವನೆಗಳು ನೈತಿಕ ಪತನ ಮತ್ತು ಭವಿಷ್ಯದ ಅನಿಶ್ಚಿತೆಯೊಂದನ್ನು ದುಃಖಭರಿತ ಚಿತ್ರದ ಮೂಲಕ ವಿವರಿಸುವ ರೀತಿ ಕಾಣಿಸ್ತದೆ. ಮುಂದುವರಿದು ಈ ಮೊದಲನೇ ಸ್ಟಾಂಜದಲ್ಲಿ ನಾವು ನೋಡೋದಾದ್ರೆ, ಇದು ಕೇವಲ ಕವಿಯ ವ್ಯಕ್ತಿಗತ ಭಾವನೆ ಮಾತ್ರ ಆಗಿರಲ್ಲ, ಇದು ಆ ಕಾಲದ ಸಮಸ್ತ ಮಾನವತೆಯ ಭಾವನೆ. ಅಂದ್ರೆ ಸೆಪ್ಟೆಂಬರ್ 1, 1939 ರಂದು ಏನ್ ಜರ್ಮನಿ ಪೋಲೆಂಡ್ ಮೇಲೆ ದಾಳಿ ಮಾಡಿದ ದಿನ ಇರ್ತದೆ, ಇದೇ ದಿನದಿಂದ ಒಂದು ದ್ವಿತೀಯ ಮಹಾಯುದ್ಧ ಒಂದು ಸ್ಟಾರ್ಟ್ ಆಗ್ತದೆ. ಆರ್ಡನ್ ಈ ದಿನದ ಭೀತಿಯನ್ನ ಕವನದ ಆರಂಭದಲ್ಲೇ ವ್ಯಕ್ತಪಡಿಸ್ತಾರೆ. ಅವರು ಇಡೀ ಶತಮಾನದ ಮಾನವತೆಯ ಆತಂಕನ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಇಲ್ಲಿ ಅವರು ಆತಂಕ ಅಂತ ಹೇಳಿ ಒಂದು ಹೇಳ್ತಾರೆ. ಇಲ್ಲಿ ಆತಂಕ ಅಂದ್ರೆ ಕೇವಲ ಯುದ್ಧ ಮಾತ್ರ ಇರಲ್ಲ, ಅದು ಸತ್ಯದ ಗಾಬರಿ, ಸಮಾಜದ ದಿಕ್ಕು ತಪ್ಪಿಸಿದ ಸ್ಥಿತಿ. ಯುದ್ಧ ಏನ್ ಮಾಡ್ತದೆ, ಆ ಒಂದು ಪರಿಸ್ಥಿತಿನ ಒಡ್ಡಿರ್ತದೆ. ಆ ಪರಿಸ್ಥಿತಿಯನ್ನ ಈ ಒಂದು ಪದಗಳಲ್ಲಿ ಆರ್ಡನ್ ಹಿಡಿದಿಡ್ತಾರೆ. ಮುಂದುವರೆದು ತಮ್ಮ ಎರಡನೇ ಸ್ಟಾಂಜಾದಲ್ಲಿ ಅಕ್ಯುರೇಟ್ ಸ್ಕಾಲರ್ಶಿಪ್ ಕ್ಯಾನ್ unearth the whole offense from Luther until now that has driven a culture mad. Find what occurred at Linz, what huge Imago made, a psychopathic god. I and the public know what all school children learn. Those to whom evil is done do evil in return. ಈ ಸಾಲುಗಳು ಅತ್ಯದ್ಭುತವಾಗಿವೆ, ಯಾಕಂದ್ರೆ ಹಿಸ್ಟರಿನ ತಟ್ಟಿ ಎಬ್ಬಿಸ್ತದೆ. ಈ ಸಾಲುಗಳಲ್ಲಿ ನಾವೇನ್ ನೋಡ್ತೀವಿ, ಯುದ್ಧಕ್ಕೆ ಕಾರಣವಾದ ಒಂದು ಇತಿಹಾಸ ಹಾಗೂ ಮಾನಸಿಕತೆಯ ಮೂಲಗಳು ಮತ್ತು ಮಾನವ ವ್ಯಕ್ತಿತ್ವದ ಸಂಕೀರ್ಣತೆಯ ಒಂದು ಆಳವಾದ ಒಂದು ಚಿಂತನೆಯನ್ನ, ನಮ್ಗೆ ಒಂದು ಆಳವಾದ ಚಿಂತನೆಯನ್ನು ಹಚ್ಚುವ ರೀತಿಯಲ್ಲಿ ಈ ಸಾಲುಗಳಿದಾವೆ. ಅವರು ಹೇಳುವಂತೆ ಅಕ್ಯುರೇಟ್ ಸ್ಕಾಲರ್ಶಿಪ್ ಕ್ಯಾನ್ ಅನ್ಅರ್ತ್ ದ ಹೋಲ್ ಅಫೆನ್ಸ್ ಫ್ರಮ್ ಲೂಥರ್ ಅಂಟಿಲ್ ನಾ ಎಂಬ ಈ ಸಾಲುಗಳಲ್ಲಿ ಕವಿ ಹೇಳುತ್ತಿರುವುದು ಏನಂದ್ರೆ, ನಿಖರವಾದ ಇತಿಹಾಸಪರ ಅಧ್ಯಯನವು ಮಧ್ಯಯುಗದ ರಿಫಾರ್ಮರ್ ಅಂದ್ರೆ ಮಾರ್ಟಿನ್ ಲೂಥರ್ ಏನಿರ್ತಾರೆ ಅವನಿಂದ ಹಿಡಿದು ಇಂದಿನವರೆಗೆ ಸಂಭವಿಸಿದ ಎಲ್ಲ ಸುತ್ತಮುತ್ತಲ ರಾಜಕೀಯ ಮತ್ತು ಧಾರ್ಮಿಕ ತಪ್ಪುಗಳನ್ನ ಬಹಿರಂಗಪಡಿಸಬಹುದು. ಈ ಒಂದು ದೀರ್ಘ ದೋಷಪೂರ್ಣ ಇತಿಹಾಸವೇ ಒಂದು ಸಮುದಾಯವನ್ನು ಅಂದ್ರೆ ಡ್ರಿವನ್ ಕಲ್ಚರ್ ಮ್ಯಾಡ್ ಅಂದ್ರೆ ಆ ಸಂಸ್ಕೃತಿಯನ್ನ ವಿಕೃತ ಮನೋಭಾವಕ್ಕೆ ತರುವ ಮಟ್ಟಿಗೆ ಪ್ರಭಾವ ಪಡಿಸಿವೆ ಎಂದು ಅವರು ಅಭಿಪ್ರಾಯಿಸುತ್ತಾರೆ. ಅವರೇ ಹೇಳುವಂತೆ, ಫೈಂಡ್ ವಾಟ್ ಅಕರ್ಡ್ ಎಟ್ ಲಿನ್ಸ್ ಅಂದ್ರೆ ಲಿನ್ಸ್ ಅಲ್ಲಿ ಏನಾಯ್ತು ಅಂತ ಹೇಳಿ ಹುಡುಕ್ರಿ ಅಂತ. ಲಿನ್ಸ್ ಎಂಬ ಆಸ್ಟ್ರಿಯಾ ನಗರ ಇರ್ತದೆ. ಆ ನಗರದಲ್ಲಿ ಏನಾಯ್ತು
ಅದನ್ನ ಅವಶ್ಯಕವಾಗಿ ಅರಿಬೇಕು ಅಂತ ಹೇಳಿ ಆರ್ಡನ್ ಹೇಳ್ತಾರೆ. ಯಾಕಂದ್ರೆ ಹಿಟ್ಲರ್ನ ಒಂದು ಜನ್ಮಸ್ಥಳ. ಈ ಸ್ಥಳದಲ್ಲಿ ಬೆಳೆದು ಬಂದ ಹಿಟ್ಲರ್ನ ಮನಸ್ಸಿನಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗಿರ್ತದೆ. ವಾಟ್ ಹ್ಯೂಜ್ ಇಮೇಜ್ ಮೇಡ್ ಅ ಸೈಕೋಪ್ಯಾಥೆಟಿಕ್ ಗಾಡ್. ಅಂದ್ರೆ ಯಾವ ಆಳವಾದ ಕಲ್ಪನೆ ಅಥವಾ ಭಾವಚಿತ್ರ ಆತನನ್ನು ಮನೋವಿಕಾರದಿಂದ ಕೂಡಿದ ದೇವರಂತೆ, ಅರ್ಥಾತ್ ದರ್ಪಮಯ ಹಿಂಸಾತ್ಮಕ ಶಕ್ತಿಯಾಗಿ ರೂಪಿಸಿತು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ಎಲ್ಲಾ ಅಧ್ಯಯನಕ್ಕೂ ಹೊರತಾಗಿ ಕವಿಯು ಜನಸಾಮಾನ್ಯರ ಅಂತರಂಗದ ಒಂದು ತೀಕ್ಷ್ಣ ಸತ್ಯವನ್ನು ಸಹ ಇಲ್ಲಿ ಈ ಸಾಲುಗಳಲ್ಲಿ ಬಹಿರಂಗ ಪಡಿಸ್ತಾರೆ. ಯಾವ ಸಾಲು? I and the public know what all school children learn. Those to whom evil is done do evil in return. ಅಂದ್ರೆ ಈ ಸಾಲುಗಳಲ್ಲಿ ಕವಿ ಏನ್ ಹೇಳ್ತಿದ್ರೆ, ಕವಿ ಮತ್ತು ಸಾರ್ವಜನಿಕರಿಗೆ ತಿಳಿದಿರುವ ಹಾಗೂ ಮಕ್ಕಳಿಗೂ ಶಾಲೆಯಲ್ಲಿ ಕಲಿಸುವ ಸರಳ ಆದರೆ ಭಯಾನಕ ಸತ್ಯವೆಂದರೆ, ಅಪಾಯ, ಅತ್ಯಾಚಾರ ಅಥವಾ ದೌರ್ಜನ್ಯವನ್ನು ಅನುಭವಿಸಿದವರು ಮುಂದುವರೆದು ಅದನ್ನೇ ತಿರುಗಿ ಮಾಡುತ್ತಾರೆ ಅಂತ ಇವ್ರ ಪ್ರಕಾರ ಹೇಳ್ತಾರೆ. ಇದು ಮಾನವನ ಮನಸ್ಸಿನ ಪ್ರತಿಕ್ರಿಯಾತ್ಮಕ ಸ್ವಭಾವ ಮತ್ತು ತತ್ವವನ್ನು ಸ್ಪಷ್ಟಪಡಿಸುತ್ತದೆ. ಈ ಒಂದು ಸಾಲುಗಳನ್ನ ನೋಡೋದಾದ್ರೆ, ಇತಿಹಾಸದ ಅಡಿಗಟ್ಟೆಯಲ್ಲಿ ಹಿಡಿದಿಟ್ಟ ಸತ್ಯಗಳನ್ನು ಬಿಚ್ಚಿಡುತ್ತದೆ. ಮತ್ತೆ ಇದರ ಹೊರತಾಗಿ ಅನ್ಯಾಯದ ಮೌಲಿಕ ಮೂಲಗಳು ಹೊಸ ಅನ್ಯಾಯಗಳನ್ನು ಹೇಗೆ ಹುಟ್ಟು ಹಾಕುತ್ತೇವೆ ಎಂಬುದನ್ನು ಗಂಭೀರವಾಗಿ ಈ ಸಾಲುಗಳು ಪ್ರಶ್ನಿಸ್ತವೆ. ಮುಂದುವರೆದು ಜ್ಞಾನದ ಕುರಿತು ಸಹ ಅವರು ಹೇಳ್ತಾರೆ. ಅವರ ಮುಂದಿನ ಸ್ಟಾಂಜಾ, 3ನೇ ಸ್ಟಾಂಜಾದಲ್ಲಿ, ಎಕ್ಸೈಲ್ಡ್ Thucydides knew all that a speech can say about democracy and what dictators do. The elderly rubbish they talk to an apathetic grave, analyzed all in his book, the enlightenment driven away, the habit forming pain, mismanagement and grief, we must suffer them all again. ಪ್ರತಿ ಸಾರಿ ನಾವೇನ್ ಮಾಡ್ತೀವಿ, ಇತಿಹಾಸ ನಮ್ಗೆ ಹೇಳ್ತಾನೆ ಇರ್ತದೆ, ಬಟ್ ಅದರಿಂದ ನಾವು ಕಲಿಯಲ್ಲ. ಇದೇ ಸಾಲುಗಳನ್ನ ಇಲ್ಲಿ ಆರ್ಡನ್ ಮತ್ತೆ ಪುನರಾವರ್ತನೆ ಮಾಡ್ತಾರೆ. ಇಲ್ಲಿ ಈ ಸಾಲುಗಳಲ್ಲಿ ಇತಿಹಾಸದ ಪಾಠಗಳನ್ನ ಮತ್ತು ಮಾನವ ಸಮಾಜದಲ್ಲಿ ಮರಳಿ ನಡೆಯುವ ತಪ್ಪುಗಳನ್ನ ಉದಾಹರಿಸ್ತಾರೆ. ಯಾವ ರೀತಿ? ಕವಿ ಪ್ರಾರಂಭದಲ್ಲಿ ಏನು ಹೇಳುವಂತೆ, ಎಕ್ಸೈಲ್ಡ್ Thucydides knew all that a speech can say about democracy. ಗ್ರೀಕ್ನ ಇತಿಹಾಸಕಾರರಾಗಿರ್ತಕ್ಕಂಥ ಥುಸಿಡಿಡಿಯಸ್ ತಾನು ಹತ್ತಿರದಿಂದ ಕಂಡು ಅನುಭವಿಸಿದ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಉಗ್ರ ವಿಶ್ಲೇಷಣೆಯನ್ನ ಮಾಡಿರ್ತಾನೆ. ಹಾಗೆ ಅವನು ಜನಪ್ರಭುತ್ವದ ಸಾಂದರ್ಭಿಕ ಶಕ್ತಿಯನ್ನು ಮತ್ತು ಅದರ ಮಾತುಗಳ ಭರವಸೆಯ ಹದನಗತಿಯನ್ನು ಅವನು ವಿವರಿಸ್ತಾನೆ. ಜೊತೆಗೆ ಥುಸಿಡಿಡಸ್ ನ್ಯೂ ವಾಟ್ ಡಿಕ್ಟೇಟರ್ಸ್ ಡೂ, ಅಂದ್ರೆ ಅಧಿಕಾರ ಲಾಲಸೆಯ ನಾಯಕರ ಕ್ರೂರತೆಗೆ ಸಾಕ್ಷಿಯಾಗಿರ್ತಾನೆ. ಈ ಎಲ್ಲಾನು ನೋಡಿದ್ರೆ ಆ ರಾಜಕೀಯ ನಾಯಕರ ಹಳೆಯ ಕಾಲದ ಪಾಪಂಡ ಚಿಂತನೆಗಳು, ಅವರು ಹೇಳುವ ಎಲ್ಡರ್ಲಿ ರಬ್ಬಿಶ್ ಅಂದ್ರೆ ನಿರಾಸಕ್ತ ಜನತೆಯ, ಅಪ್ಯಾಥೆಟಿಕ್ ಗ್ರೀವ್ ಅಂದ್ರೆ ಅಂತಃಶೂನ್ಯವಾಗಿರುವಂತಹ ಒಂದು ಮನಸ್ಸುಗಳು ಮುಂದೆ ಹೇಳಲ್ಪಡುವ ನಿರರ್ಥಕ ಮಾತುಗಳಾಗಿ ನಮ್ಗೆ ಕಾಣಿಸ್ತವೆ. ಈ ಎಲ್ಲಾ ರಾಜಕೀಯ ದುರಂತಗಳು ಅಂದ್ರೆ ಏನ್ ಹೇಳ್ತಾರೆ, ಅನಲೈಸ್ಡ್ ಆಲ್ ಇನ್ ಹಿಸ್ ಬುಕ್ ಎಂಬಂತೆ ಥುಸಿಡಿಡಿಸ್ ಕೃತಿಯಲ್ಲಿ ವಿಶ್ಲೇಷಿಸಲ್ಪಟ್ಟಿದ್ರೂ ಸಹ, ಅವರು ಅದನ್ನ ಅಲ್ಲಿ ಅನಲೈಸ್ ಮಾಡಿದ್ರೂ ಸಹ ಅವು ಮತ್ತೆ ಮತ್ತೆ ನಮ್ಗೆ ಸಂಭವಿಸ್ತವೆ. ಅದನ್ನ ಯಾವ ರೀತಿ ಹೇಳ್ತಾರೆ, ಆಧುನಿಕತೆಯ ಜ್ಞಾನ ಅರ್ಥಾತ್ ದಿ ಎನ್ಲೈಟನ್ಮೆಂಟ್ ಈ ದೋಷಪೂರ್ಣ ವ್ಯವಸ್ಥೆಗಳ ಮುಂದಾಗಿಯೇ ಹಿಂದೇಟು ಹೊಡೆದಿದೆ. ಕಾರಣ ಜನರು ಬದುಕಿನಲ್ಲಿ ತೊಡಗಿಸಿಕೊಂಡಿರುವ ದುಃಖ, ನೋವು ಮತ್ತು ದುರ್ವ್ಯವಸ್ಥೆ ಅಂದ್ರೆ ದ ಹ್ಯಾಬಿಟ್ ಫಾರ್ಮಿಂಗ್ ಪೇನ್, ಮಿಸ್ಮ್ಯಾನೇಜ್ಮೆಂಟ್ ಅಂಡ್ ಗ್ರೀಫ್, ಇವು ಮನುಷ್ಯನು ಮತ್ತೆ ಮತ್ತೆ ಅನುಭವಿಸಿದ ದುರ್ಬಲತೆಗಳಾಗಿ ಉಳಿದಿವೆ. ಆದ್ರಿಂದ ಕವಿ ಏನ್ ಹೇಳ್ತಾನೆ, ಕವಿ ವ್ಯತಿಪೂರಿತವಾಗಿ ಏನ್ ಹೇಳ್ತಾರೆ, ವಿ ಮಸ್ಟ್ ಸಫರ್ ದೆಮ್ ಆಲ್ ಅಗೇನ್ ಅಂದ್ರೆ ಇತಿಹಾಸವು ತೋರಿಸಿದ ಎಲ್ಲಾ ಬುದ್ಧಿವಂತಿಕೆಯಿಂದ ಅಧ್ಯಯನದಿಂದ ಕಲಿಯುವ ಬದಲು ಮನುಷ್ಯನು ಮತ್ತೆ ಮತ್ತೆ ಏನ್ ಮಾಡ್ತಾನೆ, ಮೌಢ್ಯದಿಂದ ತಪ್ಪುಗಳನ್ನ ಪುನರಾವರ್ತಿಸ್ತಿದ್ದಾನೆ ಅಂತ ಹೇಳಿ ಈ ಸಾಲುಗಳಲ್ಲಿ
ಕವಿಯು ಹೇಳ್ಕೊತಾ ಹೋಗ್ತಾರೆ. ಮುಂದುವರಿದು ಈ ಸಾಲುಗಳಲ್ಲಿ ನೋಡೋದಾದ್ರೆ ಇಲ್ಲಿ ಆಡನ್ ಸ್ಪಷ್ಟವಾಗಿ ಏನ್ ಹೇಳೋದು, ಇತಿಹಾಸನ ನಾವು ಕಲ್ತ್ರು ಮರ್ತಿದೀವಿ. ಕಾರಣ ತುಸಿಡಿಡಸ್ ಒಂದು ಎಕ್ಸಾಂಪಲ್ ತಗೊಂಡಿರ್ತಾರೆ. ತುಸಿಡಿಡಸ್ ಬರ್ದಂತೆ ಜನರು ರಾಜಕೀಯ ಭ್ರಮೆಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಜಾತ್ಯಾಂಧತೆ, ಪ್ರಜಾಪ್ರಭುತ್ವದ ಅವಮಾನ, ಒಬ್ಬನ ಪ್ರಭಾವಕ್ಕೆ ಬದಿಯಾಗುವ ಮನಸ್ಸು, ಈ ಎಲ್ಲಾನು ಆಧುನಿಕ ಸಮಾಜವು ಈ ಅಧ್ಯಾಯವನ್ನೇ ಮತ್ತೆ ಪುನರಾವರ್ತಿಸ್ತಿದೆ. ಬುದ್ಧಿವಾದ, ಮಾನವೀಯ ಮೌಲ್ಯಗಳ ಪ್ರೇರಣೆಗಳು ತಿರಸ್ಕಾರವಾಗ್ತಿವೆ. ಬದಲಾಗಿ ರಾಜಕೀಯ ಮಾತುಗಳು ಶವಗರ್ಭ ಶ್ರವಣವಿಲ್ಲದೊಳಗೆ ಕಳೆದು ಹೋಗುತ್ತಿವೆ ಅಂತ ಹೇಳಿ ಅತ್ಯದ್ಭುತವಾಗಿ ಅವರು ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದುವರೆದು 4ನೇ ಸ್ಟಾಂಜಾ ನೋಡೋದಾದ್ರೆ, into this neutral air where blind skyscrapers use their full height to proclaim the strength of collective man, each language pours its vain competitive excuse. But who can live for long in an euphoric dream? Out of the mirror they stare imperialism's face and the international wrong. ಈ ಸಾಲುಗಳಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಮಾಡರ್ನಿಸಂನ ಬೇರೆ ಹಂತದಲ್ಲಿ ಬೇರೆ ರೀತಿಯಲ್ಲಿ ಆರ್ಡನ್ ವ್ಯಕ್ತಪಡಿಸ್ತಾರೆ. ಈ ಸಾಲುಗಳಲ್ಲಿ ನಾವು ನೋಡೋದಾದ್ರೆ ಆಧುನಿಕ ನಗರನ ಇಲ್ಲಿ ಬಿಂಬಿಸಿದ್ದಾರೆ. ಆಧುನಿಕ ನಗರದ ಒಂದು ಪರಿಸರದ ದುರ್ಮಾನಸಿಕತೆ ಮತ್ತು ಜಾಗತಿಕ ರಾಜಕೀಯ ದೋಷಗಳನ್ನ ಇಲ್ಲಿ ಸೂಕ್ಷ್ಮವಾಗಿ ಅವರು ವಿಮರ್ಶಿಸಿದ್ದಾರೆ. ಕವಿಯ ಹೇಳುವಂತೆ into this neutral air ಅಂದ್ರೆ into this neutral where blind skyscrapers use their full height to proclaim the strength of collective man. ಇಲ್ಲಿ ಏನ್ ಹೇಳ್ತಾರೆ, ಆಧುನಿಕ ನಗರಗಳಲ್ಲಿ ನಾವೇನ್ ನೋಡ್ತೀವಿ, ಎತ್ತರವಾಗಿರ್ತಕ್ಕಂಥೊಂದು ಕಟ್ಟಡಗಳನ್ನ ನೋಡ್ತೀವಿ. ಅವು ಕೇವಲ ವಾಸ್ತವಿಕ ಸಾಮರ್ಥ್ಯದ ಪ್ರತೀಕಗಳ ಅಲ್ಲದೆ ಅವು ಏನಾಗಿದ್ದಾವೆ, ಬ್ಲೈಂಡ್ ಎಂದು ಇಲ್ಲಿ ಅವರು ಬಣ್ಣಿಸ್ತಾರೆ. ಅವು ಮಾನವೀಯತೆಯನ್ನು ನೋಡುವ ಸಾಮರ್ಥ್ಯವಿಲ್ಲದೆ ಸುತ್ತಲಿನ ಸಮಾಜದ ನೋವುಗಳನ್ನು ನಿರ್ಲಕ್ಷಿಸುವಂತೆ ಆರ್ಡನ್ ಇಲ್ಲಿ ನೋಡ್ತಾರೆ. ಈ ಕಟ್ಟಡಗಳು ಮುಂದುವರೆದು ಏನ್ ಹೇಳ್ತಾರೆ, ಕಲೆಕ್ಟಿವ್ ಮ್ಯಾನ್ ಎಂಬ ಒಂದು ಪದನ ಯೂಸ್ ಮಾಡುತ್ತೆ. ಕಲೆಕ್ಟಿವ್ ಮ್ಯಾನ್ ಎಂಬ ಸಮುದಾಯ ಶಕ್ತಿಯ ಹೆಸರಿನಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುತ್ತವೆ. ಆದ್ರೆ ಅದು ಮನುಷ್ಯನ ನಿಜವಾದ ಅಂದ್ರೆ ಇಂಡಿವಿಜುವಲ್ ಮೌಲ್ಯವನ್ನು ಅಲ್ಲಿ ಏನ್ ಮಾಡ್ತದೆ, ಮರೆ ಮಾಡ್ತದೆ. ಈ ವಾತಾವರಣದಲ್ಲಿ ಅವ್ರು ಮುಂದುವರೆದು ಏನ್ ಹೇಳ್ತಾರೆ, ಈಚ್ ಲ್ಯಾಂಗ್ವೇಜ್ ಪಾರ್ಟ್ಸ್ ಇಟ್ಸ್ ವೇನ್ ಕಾಂಪಿಟೇಟಿವ್ ಎಕ್ಸ್ಕ್ಯೂಸ್. ಇಲ್ಲಿ ಏನ್ ಹೇಳ್ತಾರೆ, ಪ್ರತಿ ಭಾಷೆ, ಪ್ರತಿಯೊಂದು ರಾಷ್ಟ್ರ ಅಥವಾ ಜನಾಂಗ ತನ್ನ ತಪ್ಪುಗಳಿಗಾಗಿ ಸ್ಪರ್ಧಾತ್ಮಕ ಮತ್ತು ವ್ಯರ್ಥವಾದ ಒಂದು ನ್ಯಾಯೀಕರಣಗಳನ್ನ ನೀಡ್ತಾನೆ ಇರ್ತವೆ. ಆದ್ರೆ ಮುಂದುವರೆದ ಆರ್ಡನ್ ಏನ್ ಹೇಳ್ತಾರೆ, ಹೂ ಕ್ಯಾನ್ ಲಿವ್ ಫಾರ್ ಲಾಂಗ್ ಇನ್ ಆನ್ ಯೂಫೋರಿಕ್ ಡ್ರೀಮ್. ಈ ಒಂದು ಪ್ರಶ್ನೆ ಕವಿ ತುಂಬಾ ಜಾಗರೂಕತೆಯಿಂದ ಕೇಳ್ತಾರೆ. ಈ ಒಂದು ಪ್ರಶ್ನೆಯ ಮೂಲಕ ಅವ್ರು ಏನ್ ಕೇಳ್ತಾರೆ, ಕವಿ, ನಾವು ಈ ತಾತ್ಕಾಲಿಕ ಭ್ರಮೆಯ ಕನಸಿನಲ್ಲಿ ಎಷ್ಟು ದಿನ ಬದುಕುಳಿಯಬಹುದು ಎಂಬ ಒಂದು ಅತ್ಯಮೂಲ್ಯ ಪ್ರಶ್ನೆನ ನಮಗೂ ಸಹ ಕೇಳ್ತಾ ಇದ್ದಾರೆ. ನಿಜವಾಗಿ ನಾವು ನಮ್ಮನ್ನು ನೋಡಿದಾಗ, ಅಂದ್ರೆ ಆ ಒಂದು ಸಾಲುಗಳಲ್ಲಿ ನಾವು ನೋಡಿದಾಗ, ಔಟ್ ಆಫ್ ದ ಮಿರರ್ ದೇ ಸ್ಟೇರ್ ಇಂಪೀರಿಯಲಿಸಮ್ಸ್ ಫೇಸ್ ಅಂಡ್ ದಿ ಇಂಟರ್ನ್ಯಾಷನಲ್ ರಾಂಗ್. ಅಂದ್ರೆ ಇಲ್ಲಿ ಕಣ್ಣಿಗೆ ಕಣ್ಣಾಗಿ ನೋಡುವ ಒಂದು ಚಿತ್ರ, ನಮಗೆ ಸಿಕ್ಕುವುದು, ಅಲ್ಲಿ ನೋಡಿದಾಗ ಸಿಕ್ಕುವುದು ಶೋಷಣೆಯ ಮುಖ ಮತ್ತು ಜಾಗತಿಕ ದುರ್ನೀತಿಯ ಒಂದು ಪ್ರತಿಫಲನೆ. ಈ ಸಾಲುಗಳಲ್ಲಿ ಆರ್ಡನ್ ಆಧುನಿಕತೆಯ ಬೃಹತ್ ರಚನೆಗಳು ಮತ್ತು ಭಾವನೆಗಳ ಮೇಲಿನ ಭ್ರಮೆಗಳನ್ನು ತುಂಬಾ ತೀವ್ರವಾಗಿ ಪ್ರಶ್ನಿಸ್ತಾರೆ ಹಾಗೂ ಇವು ತೀವ್ರ ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಡ್ತವೆ. ಮುಂದುವರಿದು ಅವರ 5ನೇ ಸ್ಟಾಂಜಾ ನೋಡೋದಾದ್ರೆ, ಫೇಸಸ್ ಅಲಾಂಗ್ ದಿ ಬಾರ್ ಕ್ಲಿಂಗ್ ಟು ದೇರ್ ಆವರೇಜ್ ಡೇ, ದ ಲೈಟ್ಸ್ ಮಸ್ಟ್ ನೆವರ್ ಗೋ ಔಟ್, ದ ಮ್ಯೂಸಿಕ್ ಮಸ್ಟ್ ಆಲ್ವೇಸ್ ಪ್ಲೇ, ಆಲ್ ದ ಕನ್ವೆನ್ಷನ್ಸ್ ಕನ್ಸ್ಪೈರ್ ಟು ಮೇಕ್ ದಿಸ್ ಫೋರ್ಟ್ ಅಸ್ಯೂಮ್ ದ ಫರ್ನಿಚರ್ ಆಫ್ ಹೋಮ್, lest we should see where we are lost in a haunted wood, children afraid of the night who have never been happy or good. ಈ ಸಾಲುಗಳನ್ನು ನಾವು ನೋಡೋದಾದ್ರೆ, ಈ ಸಾಲುಗಳಲ್ಲಿ ಮಾನವನ ಅಂತರಂಗದಲ್ಲಿ ಅಡಗಿರ್ತಕ್ಕಂಥ ಮೌಢ್ಯಮಯ ಜೀವನ ಶೈಲಿ ಮತ್ತು ಆತ್ಮ ವಿಮರ್ಶನೆಗೆ ಮನಸ್ಸಿಲ್ಲದ ಒಂದು ಮನೋಭಾವವನ್ನು
ಭಾವ ಗಂಭೀರವಾಗಿ ಆರ್ಡನ್ರು ಇಲ್ಲಿ ಬಿಂಬಿಸ್ತಾರೆ. ಪದ್ಯದ ಆರಂಭದಲ್ಲಿ ಕವಿಯೇ ಹೇಳುವಂತೆ ಏನ್ ಹೇಳ್ತಾರೆ, ಫೇಸಸ್ ಅಲಾಂಗ್ ದಿ ಬಾರ್ ಕ್ಲಿಂಗ್ ಟು ದೇರ್ ಆವ್ರೇಜ್ ಡೇ. ಅಂದ್ರೆ ಬಾರ್ನಲ್ಲಿ ಕುಳಿತಿರ್ತಕ್ಕಂಥ ಜನರು ತಮ್ಮ ದಿನಚರಿಯ ಸಾಮಾನ್ಯತೆಗೂ ಅಂಟಿಕೊಂಡು ಬದುಕ್ತಾರೆ. ಆಂತರಿಕ ಗೊಂದಲಗಳನ್ನು ನಿರಾಕರಿಸಲು ನಿತ್ಯದ ಚಟುವಟಿಕೆಗಳನ್ನು ಆಶ್ರಯಿಸಿರ್ತಾರೆ. ಅಂಥವರು ಅವರು ಏನ್ ಮಾಡಿದ್ದಾರೆ, ಹೆದರಿದ್ದಾರೆ. ಆದ್ರೆ ಆ ಭಯವನ್ನು ಎದುರಿಸದೆ ಅವ್ರೇನ್ ಮಾಡ್ತಿಲ್ಲ, ಆ ಭಯನ ಎದುರಿಸ್ತಾ ಇಲ್ಲ. ದ ಲೈಟ್ಸ್ ಮಸ್ಟ್ ನೆವರ್ ಗೋ ಔಟ್. ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ದ ಲೈಟ್ಸ್ ಮಸ್ಟ್ ನೆವರ್ ಗೋ ಔಟ್, ದ ಮ್ಯೂಸಿಕ್ ಮಸ್ಟ್ ಆಲ್ವೇಸ್ ಪ್ಲೇ ಎಂಬ ನಿಯಮನ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ, ಬೆಳಕು ಆರ್ಬಾರ್ದು, ಸಂಗೀತ ನಿಲ್ಬಾರ್ದು ಅಂತ ಒಂದು ಜೀವನದ ದಾರಿಯನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರೋದನ್ನ ಆರ್ಡನ್ ಟೀಕಿಸ್ತಾರೆ. ಈ ಅರ್ಥದಲ್ಲಿ ಅವ್ರು ಮುಂದುವರಿದೇನು ಹೇಳ್ತಾರೆ, ಆಲ್ ದಿ ಕನ್ವೆನ್ಷನ್ಸ್ ಕಾನ್ಸ್ಪೈರ್ ಟು ಮೇಕ್ ದಿಸ್ ವರ್ಡ್ ಅಸ್ಯೂಮ್ ದ ಫರ್ನಿಚರ್ ಆಫ್ ಹೋಮ್. ಅಂದ್ರೆ ಜೀವನದ ನಿತ್ಯ ಚಟುವಟಿಕೆಗಳು, ಆಚರಣೆಗಳು, ಬಾಹ್ಯ ರೂಪಗಳು ನಮ್ಮನ್ನು ತಪ್ಪು ಭಾವನೆಗಳಲ್ಲಿ ಏನ್ ಮಾಡ್ತಿರ್ತವೆ, ತೊಳಲಾಡಿಸ್ತಿರ್ತವೆ. ನಾವು ಇರುವ ಒಂದು ಜಾಗದ ನಿಜ ಸ್ವರೂಪವನ್ನು ನಾವಿಲ್ಲಿ ಕಂಡ್ರೆ ಅದು ನಮಗೆ ಮನೆಯಂತೆ ಅರ್ಥವಾಗದೆ ಹೆದರಿಸುವ ಕಾಡುಗಳಂತೆ ಅನಿಸ್ಬೋದು. ಇಲ್ಲಿ ಕವಿ ಏನ್ ಹೇಳ್ತಾರೆ, ಕವಿ ನಮ್ಮನ್ನ ಎಚ್ಚರಿಸ್ತಾರೆ ಈ ಸಾಲುಗಳಲ್ಲಿ. ಯಾವ ಸಾಲುಗಳಲ್ಲಿ, ಲೆಸ್ಟ್ ವಿ ಶುಡ್ ಸಿ ವೇರ್ ವಿ ಆರ್ ಲಾಸ್ಟ್ ಇನ್ ಅ ಹಾಂಟೆಡ್ ವುಡ್. ಅಂದ್ರೆ ನಾವು ಎಲ್ಲಿದ್ದೇವೆ ಎಂಬುದನ್ನ ನೋಡಿದರೆ ನಾವು ಭೀತಿದಾಯಕ ಕಾಡಿನಲ್ಲಿ ದಾರಿ ತಪ್ಪಿದ ಮಕ್ಕಳಂತೆ ಅನಿಸ್ತವೆ ಅಂತ ಹೇಳಿ ಆರ್ಡನ್ ಹೇಳ್ತಾರೆ. ಈ ಒಂದು ಸ್ಟಾಂಜದ ಕೊನೆಯ ಸಾಲುಗಳಲ್ಲಿ ಕವಿ ಅತ್ಯಂತ ದುಃಖಪೂರ್ಣವಾಗಿ ಒಂದು ಮಾತನ್ನು ಹೇಳ್ತಾರೆ. ಏನಂತ, ಚಿಲ್ಡ್ರನ್ ಅಫ್ರೇಡ್ ಆಫ್ ದ ನೈಟ್ ಹೂ ಹ್ಯಾವ್ ನೆವರ್ ಬೀನ್ ಹ್ಯಾಪಿ ಆರ್ ಗುಡ್. ಅಂದ್ರೆ ನಾವು ರಾತ್ರಿ ಎಂಬ ಒಂದು ಅಜ್ಞಾತ ಭಯದಿಂದ ನಡುಗ್ತಾ ಇರುವ ಮಕ್ಕಳಂತೆ, ಆದಾಗ್ಯೂ ಎಂದಿಗೂ ನಿಜವಾಗಿ ಸಂತೋಷ ಪಡದವರೆಗೂ, ನಿಜವಾಗಿ ಧರ್ಮಾತ್ಮ ರಾಗದವರೆಗೂ ಬದಲಾವಣೆ ಅನ್ನೋದು ಆಗೋದಿಲ್ಲ ಅಂತ ಆರ್ಡನ್ ಇಲ್ಲಿ ಹೇಳ್ತಾರೆ, ಸೂಚಿಸ್ತಾರೆ. ಮುಂದುವರಿದು ಇವರ ಒಂದು 6ನೇ ಒಂದು ಸ್ಟಾಂಜದಲ್ಲಿ, ಈ ಒಂದು ಪದ್ಯದ 6ನೇ ಒಂದು ಸ್ಟಾಂಜನ ನಾವು ನೋಡೋದಾದ್ರೆ, ದ ವಿಂಡಿಯಸ್ಟ್ ಮಿಲಿಟೆಂಟ್ ಟ್ರಾಶ್ important persons shout is not so crude as our wish. What mad Nijinsky wrote about Diaghilev is true of the normal heart. For the error bred in the bone, each woman and each man craves what it cannot have, not universal love, but to be loved alone. ಈ ಒಂದು ಸಾಲುಗಳನ್ನ ನಾವು ನೋಡೋದಾದ್ರೆ, ಈ ಸಾಲುಗಳಲ್ಲಿ ಮಾನವನ ನೈಜ ಸ್ವಭಾವದ ವ್ಯತ್ಯಾಸ ಮತ್ತು ಒಳಗಿನ ದೋಷಗಳನ್ನ ಆಳವಾಗಿ ಆರ್ಡನ್ರು ವಿಶ್ಲೇಷಿಸ್ತಾರೆ. ಯಾವ ರೀತಿ, ಕವಿ ಏನ್ ಹೇಳ್ತಾರೆ, ದ ವಿಂಡಿಯಸ್ಟ್ ಮಿಲಿಟೆಂಟ್ ಟ್ರಾಶ್ ಇಂಪಾರ್ಟೆಂಟ್ ಪರ್ಸನ್ ಶೌಟ್. ಇಲ್ಲಿ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಅತ್ಯಂತ ಪ್ರಭಾವಿಶಾಲಿ ನಾಯಕರು ಏನ್ ಮಾಡ್ತಿದ್ದಾರೆ, ಉಚ್ಚರಿಸುವ ಗರ್ಜನೆಯಂತಹ ರಾಜಕೀಯ ಮಾತುಗಳು, ತೀಕ್ಷ್ಣ ಧ್ವನಿ ಅಥವಾ ಹಿತೋಪದೇಶಗಳಿಗಿಂತಲೂ ನಮ್ಮೊಳಗೆ ಆಂತರಿಕ ಆಸೆಗಳು ಇನ್ನೂ ಹೆಚ್ಚಾಗಿ ಅಶಿಷ್ಟ ಮತ್ತು ದೋಷಪೂರ್ಣವಾಗಿವೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ. ಸೊ ಕವಿ ಮುಂದಾಗಿ ವಿವರಿಸ್ತಾರೆ ಏನಂತ, ವಾಟ್ ಮ್ಯಾಡ್ ನಿಜಿನ್ಸ್ಕಿ ರೋಟ್ ಅಬೌಟ್ ಡಿಯಾಗ್ಲೇವ್ ಇಸ್ ಟ್ರೂ ಆಫ್ ದಿ ನಾರ್ಮಲ್ ಹಾರ್ಟ್. ಇಲ್ಲಿ ಅವರು ಪ್ರಸಿದ್ಧ ಬ್ಯಾಲೆ ನೃತ್ಯಗಾರ ಆಗಿರ್ತಕ್ಕಂಥ ನಿಜಿನ್ಸ್ಕಿಯ ಭ್ರಮೆಗಳಿಂದ ಕೂಡಿದ ಪತ್ರಿಕೆಗಳಲ್ಲಿ ಡಿಯಾಗ್ಲೇವ್ ಬಗ್ಗೆ ಬರೆದ ಮಾತುಗಳನ್ನ ಉಲ್ಲೇಖಿಸ್ತಾರೆ. ಈ ಭಾವಪೂರ್ಣ ಅಭಿವ್ಯಕ್ತಿಗಳು ಆತುರದ ಪ್ರೀತಿಯ ಅಗತ್ಯತೆಗಳನ್ನು ಪ್ರತಿನಿಧಿಸ್ತವೆ ಮತ್ತು ಕವಿಯೇ ಹೇಳುವಂತೆ ಅದು ಮಾನವನ ಸಾಮಾನ್ಯ ಮನಸ್ಸಿನ ಸತ್ಯ. ನಾವು ಎಲ್ಲ ಮಾನವರ ಅಂದ್ರೆ ನಾರ್ಮಲ್ ಹಾರ್ಟ್ ಎಂಬ ಒಂದು ಅಂಶವನ್ನ ಇಲ್ಲಿ ತೋರಿಸ್ತಾರೆ. ಮುಂದುವರೆದು
ಎಲ್ಲರ ಮನಸ್ಸು ಎಂತಹದೆಂಬುದು ಅವರ ಒಂದು ಭಾವ ಪೂರ್ಣವಾಗಿ ಹೇಳ್ತಾನೆ. ಒಂದು ಸಾಲನ್ನ ಹೇಳ್ತಾರೆ, ಫಾರ್ ದ ಇರರ್ ಬ್ರೆಡ್ ಇನ್ ದ ಬೋನ್ ಆಫ್ ಈಚ್ ವುಮೆನ್ ಅಂಡ್ ಈಚ್ ಮ್ಯಾನ್. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪುರುಷ ಮತ್ತು ಮಹಿಳೆಯಲ್ಲೂ ಸ್ವಾಭಾವಿಕವಾಗಿ ಹುಟ್ಟಿರುವ ದೋಷವಿದೆ. ಆ ದೋಷ ಏನಂದ್ರೆ, ಹ್ಯಾವ್ ಕ್ರೇವ್ಸ್ ಫಾರ್ ವಾಟ್ ಇಟ್ ಕೆನಾಟ್ ಹ್ಯಾವ್. ವಿ ಹ್ಯಾವ್ ಅ ಕ್ರೇವಿಂಗ್ ಫಾರ್ ವಾಟ್ ವಿ ಕೆನಾಟ್ ಹ್ಯಾವ್. ಅಂದ್ರೆ ಅದು ನಾನು ಪಡೆಯಲಾಗದ್ದನ್ನು ಬಯಸ್ತೀವಿ. ಅದು ಮತ್ತೆ ಮುಂದುವರೆದ ಅವ್ರ ಸಾಲನ್ನ ಹೇಳ್ತಾರೆ, ನಾಟ್ ಯೂನಿವರ್ಸಲ್ ಲವ್ ಬಟ್ ಟು ಬಿ ಲವ್ಡ್ ಅಲೋನ್. ಅಂದ್ರೆ ಇದು ವಿಶ್ವ ಮಾನವದ ಒಂದು ಪ್ರೀತಿ ಅಥವಾ ಎಲ್ಲರೊಡನೆ ಹಂಚಿಕೊಳ್ಳುವ ಪ್ರೀತಿಯ ಬದಲು ಕೇವಲ ತನ್ನದೇ ಆದ ಪ್ರೀತಿ, ವಿಶೇಷವಾಗಿ ತಾನು ಮಾತ್ರ ಪ್ರೀತಿಸಲ್ಪಡಬೇಕು ಎಂಬ ಒಂದು ಸ್ವಾರ್ಥಪೂರ್ಣ ಒಂದು ಬಯಕೆನ ಈ ಸಾಲುಗಳು ಮೂಲಕ ಆರ್ಡನ್ರು ಏನ್ ಮಾಡ್ತಾರೆ, ಮಾನವನ ಅಂತರಂಗದಲ್ಲಿ ಅಡಗಿರ್ತಕ್ಕಂಥ ಆಳವಾದ ಒಂದು ಮೌಲ್ಯದ ಒಂದು ದೋಷವನ್ನ ಇಲ್ಲಿ ಬಿಚ್ಚಿಡ್ತಾರೆ. ಅದು ಪ್ರೀತಿಯ ಹೆಸರಿನಲ್ಲಿ ವಾಸ್ತವವಾಗಿ ಮಾನವನ ಇಚ್ಛಾಶಕ್ತಿಯ ಸ್ವಾರ್ಥ, ಒಳ್ಳೆಯದನ್ನು ಬಯಸುವಂತಿದ್ದರೂ ಸಹ ಎಲ್ಲ ಪ್ರೀತಿಯ ಬದಲಿಗೆ ಕೇವಲ ತನ್ನೆಡೆಗೆ ಮಾತ್ರ ಹರಿಯುವ ಒಂದು ಪ್ರೀತಿಯನ್ನ ಮನಸ್ಸು ಕೋರ್ತಾ ಇರ್ತದೆ. ಈ ಒಂದು ಕಾವ್ಯದ ಈ ಒಂದು ಸ್ಟಾಂಜದ ಒಂದು ಕೊನೆಯ ಸಾಲುಗಳಲ್ಲಿ ಅವ್ರು ಏನ್ ಹೇಳ್ತಾರೆ, ಈ ಒಂದು ಸ್ಟಾಂಜದ ಒಂದು ಭಾವ ಅವರು ಈ ಒಂದು ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಯಾವ ರೀತಿ? ಈ ಕಂಪ್ಲೀಟ್ ಭಾಗನ ನೋಡಿದಾಗ ಈ ಭಾಗವು ರಾಜಕೀಯ ಗೋಜಿಲ್ಲದ ಮಾತುಗಳಿಗಿಂತಲೂ ಭಯಾನಕವಾಗಿರುವ ಮಾನವನ ನಿಜವಾದ ಅಹಂಕಾರ ಮತ್ತು ಕೇಂದ್ರಿತ ಮನಸ್ಸಿನ ಚಿತ್ರಣನ ಈ ಒಂದು ಸ್ಟಾಂಜ ನೀಡುತ್ತದೆ. ಮುಂದುವರೆದು 7ನೇ ಸ್ಟಾಂಜ ನೋಡೋದಾದ್ರೆ, ಫ್ರಮ್ ದ ಕನ್ಸರ್ವೇಟಿವ್ ಡಾರ್ಕ್ ಇನ್ ಟು ದಿ ಎಥಿಕಲ್ ಲೈಫ್ ದಿ ಡೆನ್ಸ್ ಕಮ್ಯೂಟರ್ಸ್ ಕಮ್ ರಿಪೀಟಿಂಗ್ ದೇರ್ ಮಾರ್ನಿಂಗ್ ಓ ಐ ವಿಲ್ ಬಿ ಟ್ರೂ ಟು ದ ವೈಫ್. I will concentrate more on my work and helpless governors wait to resume their compulsory game. Who can release them now? Who can reach the deaf? Who can speak for the dumb? ಇಲ್ಲಿ ಕವಿ ಆಧುನಿಕ ಜೀವನದ ನಿರೀಕ್ಷಿತ ನೈತಿಕತೆ, ಅದ್ಭುತತೆಗಳಿಂದ ದೂರದ ದೈನಂದಿನ ಜೀವನದ ಸಂಕುಚಿತತೆ ಮತ್ತು ರಾಜಕೀಯ ವೈಫಲ್ಯವನ್ನು ಸಾಂಕೇತಿಕವಾಗಿ ಸೂಚಿಸ್ತಾರೆ. ಈ ಒಂದು ಸಾಲುಗಳಲ್ಲಿ ಫ್ರಮ್ ದಿ ಕನ್ಸರ್ವೇಟಿವ್ ಡಾರ್ಕ್ ಇನ್ ಟು ದಿ ಎಥಿಕಲ್ ಲೈಫ್ ದಿ ಡೆನ್ಸ್ ಕಮ್ಯೂಟರ್ಸ್ ಕಮ್. ಇಲ್ಲಿ ಏನ್ ಹೇಳ್ತಾರೆ, ದಿನವೂ ತಮ್ಮ ಕೆಲಸಕ್ಕೆ ಹೋಗುವ ಸಾವಿರಾರು ಜನರು ಏನ್ ಮಾಡ್ತಾರೆ, ಅಂಧಕಾರದಂತಹ ಜಡವಾದ ಪಂಥದಿಂದ ಹೊರಬಂದು ನೈತಿಕ ಜೀವನವನ್ನು ಅನುಸರಿಸುವ ನಾಟಕದಂತೆ ನಿತ್ಯದ ಬದುಕನ್ನು ತಾವು ಮುಂದುವರಿಸ್ತಾನೆ ಇರ್ತಾರೆ. ಈ ಜನರು ಪ್ರತಿದಿನ ಬೆಳಿಗ್ಗೆಯ ಆರಂಭದಲ್ಲಿ ಏನ್ ಮಾಡ್ತಾರೆ, ತಮ್ಮ ಜೀವನದ ಚಿಕ್ಕ ಆಶಯಗಳನ್ನ ಪುನರಾವರ್ತನೆ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಿರ್ತಕ್ಕಂಥ ಒಂದು ಸಾಲಿದೆಲ್ಲ, ರಿಪೀಟಿಂಗ್ ದೇರ್ ಮಾರ್ನಿಂಗ್ ಓ ಐ ವಿಲ್ ಬಿ ಟ್ರೂ ಟು ದಿ ವೈಫ್ ಐ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಮೈ ವರ್ಕ್. ಅಂದ್ರೆ ತಮಗೆ ವಿಧೇಯರಾಗಿರುವ ಪತ್ನಿಗೆ ನಿಷ್ಠಾವಂತರಾಗಿರುತ್ತೇನೆ, ನನ್ನ ಕೆಲಸದಲ್ಲಿ ಇನ್ನಷ್ಟು ಗಮನ ಹರಿಸುತ್ತೇನೆ ಎಂಬ ಉದ್ದೇಶಗಳನ್ನು ಪ್ರತಿದಿನ ಪುನಃ ಪ್ರಾರ್ಥನೆ ಮಾಡಿದಂತೆಯೇ ಹೇಳ್ತಾ ಇರ್ತಾರೆ. ಆದ್ರೆ ಈ ಎಲ್ಲಾ ನೈತಿಕ ಸಂಕಲ್ಪಗಳ ನಡುವೆ ಒಂದು ಲೈನ್ ಇದೆ, ಹೆಲ್ಪ್ಲೆಸ್ ಗವರ್ನರ್ಸ್ ವೇಟ್ ಟು ರೆಸ್ಯೂಮ್ ದೇರ್ ಕಂಪಲ್ಸರಿ ಗೇಮ್. ಅಂದ್ರೆ ರಾಜಕೀಯ ನಾಯಕರು ಸಹ ಪ್ರಭಾವ ಇಲ್ಲದ ಸ್ಥಿತಿಯಲ್ಲಿ ತಮ್ಮ ಹಾದಿ ತಪ್ಪಿದ ಆಡಳಿತವನ್ನು ಜಾರಿಗೊಳಿಸಲು ಎದ್ದೇಳುತ್ತಾರೆ. ಆದ್ರೆ ಇದು ಕೇವಲ ನಾಟಕದ ಆಟದಂತೆ ವೈವಿಧ್ಯ ರಹಿತವಾಗಿ ನಡೆಯುವ ನಿರ್ಬಂಧಿತ ಆಡಳಿತ ಚಟುವಟಿಕೆ. ಈ ಹಿನ್ನೆಲೆಯಲ್ಲಿ ಕವಿ ವೈಫಲ್ಯದ ದಾರಿಯನ್ನೇ ಪ್ರಶ್ನಿಸ್ತಿರ್ತಾರೆ. ಮುಂದುವರೆದು, ಹೂ ಕ್ಯಾನ್ ರಿಲೀಸ್ ದೆಮ್ ನಾವ್, ಹೂ ಕ್ಯಾನ್ ರೀಚ್ ದ ಡೆಫ್, ಹೂ ಕ್ಯಾನ್ ಸ್ಪೀಕ್ ಫಾರ್ ದ ಡಮ್ ಅನ್ನೋ ಕೊನೆ ಸಾಲುಗಳಲ್ಲಿ ಅವ್ರು ಏನ್ ಹೇಳ್ತಾರೆ, ಇಂತಹ ಒಂದು ಪರಿಸ್ಥಿತಿಯಿಂದ ನಮ್ಮನ್ನ ಯಾರು ಬಿಡುಗಡೆ ಮಾಡಬಹುದು, ಯಾರು ಕೇಳಿದವರ ಹೆಚ್ಚಿಗೆ ತಲುಪಬಹುದು, ಯಾರು ಆಗ್ತಕ್ಕಂತಹ ಅವ್ರ ಪರವಾಗಿ ಮಾತನಾಡಬಹುದು. ಈ ಕೊನೆ ಸಾಲುಗಳಲ್ಲಿ ಅವ್ರು ಏನ್ ಹೇಳ್ತಾರೆ, ಕವಿ ಒಂದು ತೀವ್ರ ವೈಫಲ್ಯ ಭಾವ, ನಿರಾಶೆ ಮತ್ತು ಒಂದು ಕುಂಠಿತ ಸಮಾಜದ ಸ್ಥಿತಿ ಬಗ್ಗೆ ಆಳವಾದ ಕಳವಳ ವ್ಯಕ್ತಪಡಿಸ್ತಾರೆ. ಈ ಸಾಲುಗಳು ಆತ್ಮವಿಮರ್ಶನೆಯ ಕಲ್ಪನೆಗಳ ಮಧ್ಯೆ ನೈತಿಕತೆ ರೂಪದ ನಾಟಕದ ಬದುಕು ಮತ್ತು ಮಾನವೀಯ ಆತ್ಮದ ನಿಶಕ್ತತೆಗೆ ನೀಡುವ ಸಂಕೇತಮಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ. ಇನ್ನು ಇಡೀ ಒಂದು
ಒಟ್ಟಾರೆಯಾಗಿರ್ತಕ್ಕ ಒಂದು ಕಾವ್ಯನ ನಾವು ನೋಡೋದಾದ್ರೆ ಈ 8ನೇ ಒಂದು ಸ್ಟಾಂಜ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಟಾಂಜ. ಇಲ್ಲಿ ಅವ್ರ ಟೋನ್ ಚೇಂಜ್ ಆಗ್ತದೆ. ಇಲ್ಲಿ ಅವರು ಒಂದು ಸಂದೇಶನ ಈ ಮುಂದುವರೆದು ಈ ಒಂದು ಸ್ಟಾಂಜ ಮತ್ತು ಮುಂದಿನ ಸ್ಟಾಂಜದಲ್ಲಿ ಅವರು ಒಂದು ಸಂದೇಶನ ಕೊಡ್ತಾರೆ. 8ನೇ ಸ್ಟಾಂಜನ ನಾವು ನೋಡೋದಾದ್ರೆ, all I have is a voice. What do I have? All I have is a voice to undo the folded lie, the romantic lie in the brain of the sensual man in the street, and the lie of authority whose buildings grope the sky. There is no such thing as the state, and no one exists alone. Hunger allows no choice to the citizen or the police. We must love one another or die. ಇದು ಈ ಒಂದು ಭಾಗ ಏನಿದೆ ಕವಿತೆಯ ಅತ್ಯಂತ ಪ್ರಸಿದ್ಧ ಮತ್ತು ನೈತಿಕವಾಗಿ ತೀವ್ರವಾದ ಒಂದು ಸಂದೇಶವನ್ನು ಬೀರ್ತಕ್ಕಂಥ ಒಂದು ಭಾಗ ಆಗಿದೆ. ಕವಿ ಇಲ್ಲಿ ತನ್ನ ವ್ಯಕ್ತಿತ್ವವನ್ನ ಅತ್ಯಂತ ನಗ್ನವಾಗಿ ಒಂದು ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಏನನ್ನ ಒಂದು ಬೋಲ್ಡ್ ಸ್ಟೆಪ್ ನ ಅವರು ತಗೊಳ್ತಾರೆ. ತನ್ನಲ್ಲಿರುವ ಏಕೈಕ ಶಕ್ತಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಆಲ್ ಐ ಹ್ಯಾವ್ ಇಸ್ ಅ ವಾಯ್ಸ್ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಶಬ್ದ, ಅಂದ್ರೆ ಅವನ ಶಬ್ದ ಏನಿದೆ ಅಲ್ಲಿ ಮಾತು, ಕವನ ಮತ್ತೆ ಸತ್ಯೋದ್ಘಾಟನೆಯ ಒಂದು ಶಕ್ತಿ ಏನಿದೆ ಅದನ್ನ ಬಳಸಿ ಅವನು ಕಪಟವನ್ನು ಬಹಿರಂಗ ಪಡಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಫೋಲ್ಡೆಡ್ ಲೈ ಅಂತ ಏನ್ ಹೇಳ್ತಿದ್ರೆ ಅಂದ್ರೆ ಮಡಿದಂತೆ ಲಪಿಸಿಕೊಂಡಿರುವ ಒಂದು ಸುಳ್ಳು. ಈ 2 ರೂಪಗಳಲ್ಲಿದೆ. ಅಂದ್ರೆ ಒಂದು ಸಾಮಾನ್ಯ ಪ್ರಜೆ ಅಂದ್ರೆ ದ ಸೆನ್ಶುವಲ್ ಮ್ಯಾನ್ ಇನ್ ದ ಸ್ಟ್ರೀಟ್, ಮನಸ್ಸಿನಲ್ಲಿ ಹೊಳೆಯುವ ಭಾವನಾತ್ಮಕ ಸುಳ್ಳು. ಮತ್ತೊಂದ್ ಕಡೆ ಇನ್ನೊಂದು ದ ಲೈ ಆಫ್ ಅಥಾರಿಟಿ ಹೂಸ್ ಬಿಲ್ಡಿಂಗ್ಸ್ ಗ್ರೋಪ್ ದಿ ಸ್ಕೈ, ಅಂದ್ರೆ ಅಧಿಕಾರಿಗಳು ಕಟ್ಟಿರುವ ಹೆಮ್ಮೆಯ ಗಗನಚುಂಬಿ ಕಟ್ಟಡಗಳ ರೂಪದಲ್ಲಿ ಪ್ರತಿನಿಧಿತವಾಗಿರ್ತಕ್ಕಂಥ ಒಂದು ಸಂತಾನಾತ್ಮಕ ಒಂದು ಸುಳ್ಳು. ಈ ಸುಳ್ಳುಗಳ ವಿರುದ್ಧವಾಗಿ ಕವಿ ತನ್ನ ಧ್ವನಿಯನ್ನು ಬಳಸಲು ನಿರ್ಧರಿಸುತ್ತಾರೆ. ಏಕೆಂದ್ರೆ ಅವ್ರು ನಂಬ್ತಾರೆ, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ದ ಸ್ಟೇಟ್ ಅಂಡ್ ನೋ ಒನ್ ಎಕ್ಸಿಸ್ಟ್ ಅಲೋನ್. ಇಲ್ಲಿ ರಾಜ್ಯ ಎಂಬ ಕಲ್ಪನೆ ನಿಜಕ್ಕೂ ಇಲ್ಲಿಲ್ಲ, ಅದು ಮಾನವನು ಹಂಚಿಕೊಂಡಿರುವ ಒಂದು ನಂಬಿಕೆಯಾಗಿದೆ. ನಿಜವಾಗಿ ಯಾರೂ ಪ್ರತ್ಯೇಕವಾಗಿ ಬದುಕಕ್ಕೆ ಆಗಲ್ಲ, ಎಲ್ಲರೂ ಪರಸ್ಪರ ಅವಲಂಬಿತವಾಗಿ ಇರ್ಬೇಕಾಗ್ತದೆ. ಇದನ್ನ ಮುಂದುವರಿಸಿ ಆರ್ಡನ್ರು ಈ ಸಾಲುಗಳಲ್ಲಿ ಹೇಳ್ತಾರೆ, ಹಂಗರ್ ಅಲೋಸ್ ನೋ ಚಾಯ್ಸ್ ಟು ದ ಸಿಟಿಸನ್ ಆರ್ ದಿ ಪೊಲೀಸ್. ಅಂದ್ರೆ ಭೂ ಕೆಟ್ಟಿರುವ ಸಂದರ್ಭದಲ್ಲಿ ನಾಗರಿಕನಿಗೂ ಪೊಲೀಸ್ ಅಧಿಕಾರಿಗೂ ಯಾವುದೇ ಆದರ್ಶ ಅಥವಾ ಸ್ವಾತಂತ್ರ್ಯದ ಆಯ್ಕೆ ಇರುವುದಿಲ್ಲ. ಅಗತ್ಯಗಳನ್ನು ಎಲ್ಲವನ್ನೂ ಮಿತಿಗೊಳಿಸುತ್ತವೆ. ಅಂತಿಮವಾಗಿ ಅವರ ಗಂಭೀರ ಎಚ್ಚರಿಕೆಯೊಂದಿಗೆ ಒಂದು ಸಾಲನ್ನ ಹೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಪದ್ಯದಲ್ಲಿ. ವಿ ಮಸ್ಟ್ ಲವ್ ಒನ್ ಅನದರ್ ಆರ್ ಡೈ. ಅಂದ್ರೆ ಮಾನವರೆಲ್ಲರೂ ಪರಸ್ಪರ ಪ್ರೀತಿಸಿ ಬದುಕಬೇಕು, ಇಲ್ಲವಾದ್ರೆ ನಾಶವಾಗುವುದು ನಿಶ್ಚಿತ ಅನ್ನೋ ಒಂದು ಗಂಟೆನ ಆರ್ಡನ್ ಇಲ್ಲಿ ಮೊಳಗ್ತಾರೆ. ಈ ಸಾಲು ಕವನದ ನೈತಿಕ ಹೃದಯಾಗಿ ನಮ್ಗೆ ಇಲ್ಲಿ ಕಾಣಿಸ್ತದೆ. ಅದು ಕೇವಲ ರಾಜಕೀಯ ಅಥವಾ ತಾತ್ವಿಕ ಮಟ್ಟದಲ್ಲಿ ಅಲ್ಲ, ಆದ್ರೆ ಮಾನವೀಯ ಸಂಬಂಧಗಳ ಅಗತ್ಯತೆಯ ಬಗ್ಗೆ ತೀವ್ರವಾದಂತ ಒಂದು ಕರೆನ ನೀಡ್ತದೆ. ಕಾವ್ಯದ ಈ ಸಾಲುಗಳನ್ನ ನೋಡಿದಾಗ ಸತ್ಯದ ಪರ ಧ್ವನಿಯಾಗಿ ಕವಿ ಕವಿತೆಯನ್ನ ಸ್ಥಾಪಿಸ್ತಾ ಇರೋದನ್ನ ನಾವು ಕಾಣ್ತೀವಿ. ಮತ್ತು ಪ್ರೀತಿ, ಪರಸ್ಪರ ಸಂಬಂಧ ಹಾಗೂ ಒಗ್ಗಟ್ಟಿನ ಮಹತ್ವವನ್ನ ಸಮಗ್ರ ಮಾನವತೆಯ ಒಂದು ಮಟ್ಟದಲ್ಲಿ ಕವಿ ಪ್ರತಿಪಾದಿಸೋದನ್ನ ನಾವು ನೋಡ್ತಾ ಇದ್ದೀವಿ. ಕೊನೆಯ ಸ್ಟಾಂಜನ ನಾವು ನೋಡೋದಾದ್ರೆ, ಡಿಫೆನ್ಸ್ಲೆಸ್ ಅಂಡರ್ ದಿ ನೈಟ್ ಅವರ್ ವರ್ಲ್ಡ್ ಈಸ್ ಸ್ಟೂಪರ್ ಲೈಸ್ ಯೆಟ್ ಡಾಟೆಡ್ ಎವ್ರಿವೇರ್. Ironic points of light flash out wherever the just exchange their messages. May I compose like them of heroes and of dust, beleaguered by the same. Negation and despair show an affirming flame. ಕಾವ್ಯದ ಕೊನೆಯ ಸಾಲು ಅಂದ್ರೆ ಕೊನೆಯ ಸ್ಟಾಂಜ, ಈ ಒಂದು ಸ್ಟಾಂಜ ಕುರಿತು ಆರ್ಡನ್ ಈ ಒಂದು ಸಾಲುಗಳಲ್ಲಿ ಯಾವ ತರ ಒಂದು ಅಂಶನ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ನಾವು ನೋಡೋದಾದ್ರೆ ಒಂದು ತೀವ್ರವಾದ ಒಂದು ಚಿಂತನೆಗೆ ನಮ್ಮನ್ನ ಅಣಿಗೊಳಿಸುವ ಒಂದು ಸಾಲುಗಳನ್ನ ಆರ್ಡನ್ರು ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಮತ್ತು
ಈ ಸಾಲುಗಳು ಯಾವ ತರ ಇದಾವೆ? ಅಂತ್ಯದಲ್ಲಿ ಅಂದ್ರೆ ಸಾತ್ವಿಕ ಆಶಯದ ಕಿರಣವನ್ನು ಪ್ರತಿಪಾದಿಸುವ ರೀತಿಯಲ್ಲಿ ಇದೆ. ಯುದ್ಧ ನಡೆದ ಒಂದು ಸನ್ನಿವೇಶದಲ್ಲಿ ಒಂದು ಹೋಪ್ ತರ ಇದು ಕಾಣಿಸ್ತದೆ. ಕವಿ ಹೇಳುವಂತೆ, ಡಿಫೆನ್ಸ್ಲೆಸ್ ಅಂಡರ್ ದಿ ನೈಟ್ ಅವರ್ ವರ್ಲ್ಡ್ ಈಸ್ ಟ್ಯೂಪಲ್ ನೈಸ್. ಇಡೀ ಜಗತ್ತು ಅವ್ರು ಯಾವ ತರ ನೋಡ್ತಿದ್ರೆ, ಈಗ ರಾತ್ರಿಯ ಅಂಧಕಾರದಡಿ ನಿರಾಶ್ರಿತವಾಗಿ ಕಂಗೆಟ್ಟ ಸ್ಥಿತಿಯಲ್ಲಿ ಮೌನವಾಗಿದ್ದುದು ಇದು ಏನದ ಯುದ್ಧದ ಹೊತ್ತಿನ ಭಯ ಮತ್ತು ಮಾನವೀಯ ಕುಂಠಿತತೆಗೆ ಸಂಕೇತವಾಗಿ ಕಾಣಿಸ್ತದೆ. ಆದ್ರೆ ಈ ಘೋರ ಅಂಧಕಾರದ ಮಧ್ಯೆ ಯಟ್ ಡಾಟೆಡ್ ಎವ್ರಿವೇರ್ ಐರಾನಿಕ್ ಪಾಯಿಂಟ್ಸ್ ಆಫ್ ಲೈಟ್, ಅಂದ್ರೆ ಎಲ್ಲೆಲ್ಲಾದರೂ ಕೆಲವು ಪ್ರಬುದ್ಧತೆ ನಾವಿಲ್ಲಿ ಕಾಣ್ತೀವಿ, ಕೆಲವು ಬೆಳಕುಗಳನ್ನ ನಾವಿಲ್ಲಿ ಕಾಣ್ತೀವಿ ಅಂತ ಹೇಳಿ ಆರ್ಡನ್ ಹೇಳ್ತಾರೆ. ಈ ಬೆಳಕುಗಳು ಯಾವ ತರ? ಫ್ಲಾಶ್ ಔಟ್ ವೆರ್ ಎವರ್ ದ ಜಸ್ಟ್ ಎಕ್ಸ್ಚೇಂಜ್ ದೇರ್ ಮೆಸೇಜಸ್, ಅಂದ್ರೆ ನ್ಯಾಯಪರರು, ಧರ್ಮನಿಷ್ಠರು, ಮಾನವೀಯತೆಗಾಗಿ ನಿಲ್ಲುವವರು ತಮ್ಮ ಸಂದೇಶಗಳನ್ನು ಹಂಚಿಕೊಳ್ಳುವ ಪ್ರತಿ ಸ್ಥಳದಲ್ಲೂ ಈ ನಿಷ್ಠೆಯ ಬೆಳಕು ಜ್ವಲಿಸುತ್ತದೆ ಅಂತ ಹೇಳಿ ಆರ್ಡನ್ ಹೇಳ್ತಾರೆ. ಇದರ ನಂತರ ಕವಿ ತಾನು ಕಂಡ ಬೆಳಕುಗಳಂತೆ ಜೀವನದಲ್ಲಿ ಧರ್ಮದ ಒಂದು ನಂಬಿಕೆಯ ಪ್ರತಿಕಾರಿಯಾಗಿರ್ಬೇಕೆಂಬ ಒಂದು ಆತ್ಮ ವಿಚಾರಣೆ ಅವರು ನಡೆಸ್ತಾರೆ. ಅವ್ರು ಹೇಳ್ತಾರೆ, ಮೇ ಐ ಕಂಪೋಸ್ಡ್ ಲೈಕ್ ದೆಮ್ ಆಫ್ ಇರೋಸ್ ಅಂಡ್ ಆಫ್ ಡಸ್ಟ್. ಅಂದ್ರೆ ಇಲ್ಲಿ ಪ್ರೀತಿಯ ಪ್ರೇರಕ ಶಕ್ತಿ ಅಂದ್ರೆ ಇರೋಸ್ ಮತ್ತು ಮಾನವನ ಭೌತಿಕ ಸ್ಥಿತಿಯ ಅಂದ್ರೆ ಡಸ್ಟ್ ಮಿಶ್ರಣದಿಂದ ನಿರ್ಮಿತವಾದ ನಾನು ಕೂಡ ಅವರಂತೆ ಆಗಬೇಕಂತ ಆರ್ಡನ್ ಆಶಿಸ್ತಾನೆ. ಆ ಧರ್ಮನಿಷ್ಠರು ಹೇಗೆ ಅಂದ್ರೆ ಒಂದು ಸಾಲ್ ಹೇಳ್ತಾನಲ್ಲ, ಬಿಲೀಗರ್ಡ್ ಬೈ ದ ಸೇಮ್ ನೆಗೇಷನ್ ಅಂಡ್ ಡಿಸ್ಪೇರ್, ಅಂದ್ರೆ ನಕಾರಾತ್ಮಕತೆ ಮತ್ತು ನಿರಾಶೆಯಿಂದ ತೀವ್ರವಾಗಿ ಪಟ್ಟುಕೊಂಡಿರ್ತವರು ಸಹ ಯಾವ ತರ ಇರಬೇಕು? ಶೋ ಅನ್ ಅಫರ್ಮಿಂಗ್ ಫ್ಲೇಮ್, ಅಂದ್ರೆ ವಿಶ್ವಾಸದ ದೀಪದಂತೆ ತಮ್ಮ ಅಂತರಂಗದಲ್ಲಿ ದೈವಿಕ ಶಕ್ತಿಯನ್ನ ಬೆಳಗಿಸ್ಬೇಕು ಅಂತ ಕವಿ ಹೇಳ್ತಾರೆ. ಕವಿ ಅಂತ್ಯದಲ್ಲಿ ತಾನು ಕೂಡ ಅಂತಹ ಬೆಳಕು, ಅಂತಹ ದೃಢತೆ ಮತ್ತು ನಂಬಿಕೆಯನ್ನ ಪ್ರದರ್ಶಿಸಬೇಕೆಂದು ಪ್ರಾರ್ಥಿಸ್ತಾನೆ. ಈ ಕೊನೆಯ ಸಾಲುಗಳು ಕಾವ್ಯದ ಗಾಢ ದಾರ್ಶನಿಕ, ರಾಜಕೀಯ ಮತ್ತು ಮಾನವೀಯ ವಿಷಯಗಳಿಗೆ ನೈತಿಕ ಸಮಾಪ್ತಿಯನ್ನು ನೀಡ್ತವೆ. ಅಂಧಕಾರದ ನಡುವೆ ಉರಿ ಹೊತ್ತಿರುವ ಬೆಳಕು ಮತ್ತು ನಿರಾಶೆಯ ನಡುವೆಯೂ ನಂಬಿಕೆಯ ಪ್ರಜ್ವಲನೆಯ ರೂಪದಲ್ಲಿ ಈ ಪದ್ಯ ಆರ್ಡನ್ರ ತಾತ್ವಿಕ ತಾತ್ಪರ್ಯದ ಒಂದು ಘೋಷಣೆಯಾಗಿ ನಾವು ನೋಡ್ತೀವಿ. ಈ ಒಂದು ಕಂಪ್ಲೀಟ್ ಆಗಿ ನಾವು ನೋಡಿದಾಗ ಇಲ್ಲಿ 3 ಸಾಲುಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತೀವಿ. ಫಸ್ಟ್ ಒನ್ ಬಂದು ವಿ ಮಸ್ಟ್ ಲವ್ ಒನ್ ಅನದರ್ ಆರ್ ಡೈ. ಸೆಕೆಂಡು ಆಲ್ ಐ ಹ್ಯಾವ್ ಇಸ್ ಎ ವಾಯ್ಸ್. ಅಂಡ್ ಮೂರನೇದು ಶೋ ಅಂಡ್ ಅಫರ್ಮಿಂಗ್ ಫ್ಲೇಮ್. ಈ ಒಂದು ಅನುಭವದ ಒಂದು ಕೊನೆಯ ಘಟ್ಟವಾಗಿರ್ತಕ್ಕಂಥ ನನ್ನ ಒಂದು ವಿಶ್ಲೇಷಣೆ, ಅಂದ್ರೆ ಪದ್ಯದ ಒಂದು ವಿಶ್ಲೇಷಣೆಯನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆಯಾಗಿ ಒಂದು ಪದ್ಯನ ನೋಡಿದಾಗ WH ಆರ್ಡನ್ ಇವರ ಒಂದು ಸೆಪ್ಟೆಂಬರ್ 1, 1939 ಎಂಬ ಕವನ ಏನಿದೆ, ಇದು ಕೇವಲ ರಾಜಕೀಯ ಅಥವಾ ಯುದ್ಧದ ಪ್ರತಿಕ್ರಿಯೆಯಾಗಿ ಮಾತ್ರವಲ್ಲ, ಅವರ ವೈಯಕ್ತಿಕ ಜೀವನದ ಅಂತರಂಗ, ಆಧುನಿಕ ಯುಗದ ಮಾನಸಿಕತೆ ಮತ್ತು ದಾರ್ಶನಿಕ ಚಿಂತನೆಗಳ ಜಟಿಲ ಮಿಶ್ರಣವಾಗಿ ನಮಗೆ ಕಾಣಿಸ್ತದೆ. ಈ ಕಾವ್ಯವನ್ನ ಅವರು ನ್ಯೂಯಾರ್ಕ್ನ ಒಂದು ಬಾರ್ನಲ್ಲಿ ಕುಳಿತು 1939 ಸೆಪ್ಟೆಂಬರ್ 1 ಅಂದ್ರೆ ಯಾವಾಗ ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡಿ ಸುದ್ದಿ ಕೇಳಿದ ಕ್ಷಣದಲ್ಲಿ ಅವರು ಬರೆದದ್ದು ಒಂದು ಮಹತ್ವದ ಹಿನ್ನೆಲೆಯಾಗಿ ಕಾಣಿಸ್ತದೆ. ಅವರ ಜೀವನದಲ್ಲಿ ಈ ಕಾಲಘಟ್ಟ ಯಾವ ತರ ಇದೆ, ಒಂದು ಆತ್ಮ ಚಿಂತನೆಯ ಒಂದು ತೀವ್ರ ಒಂದು ಸಮಯವಾಗಿ ಇಲ್ಲಿ ಕಾಣಿಸ್ತದೆ. ಅವರು ಇಂಗ್ಲೆಂಡ್ ಅನ್ನು ತ್ಯಜಿಸಿ ಅಮೆರಿಕಕ್ಕೆ ವಲಸೆ ಬಂದಾಗ ವಿಶ್ವದ ಭವಿಷ್ಯ ಅನಿಶ್ಚಿತವಾಗಿ ಕಾಣಿಸ್ತಾ ಇರ್ತದೆ ಮತ್ತು ಅವರ ಒಂದು ಲೈಂಗಿಕತೆ, ಧರ್ಮ, ರಾಜಕೀಯ ನಿಷ್ಠೆಗಳ ವಿಷಯದಲ್ಲಿ ಒಂದು ತೀವ್ರ ಆಂತರಿಕ ಪಥವಿಮರ್ಶೆ ನಡೀತಾನೆ ಇರ್ತದೆ. ಕವನದಲ್ಲಿ ಅವ್ರು ಹೇಳೋ ರೀತಿಯಲ್ಲಿ ಏನ್ ಹೇಳ್ತಾರೆ, ಎ ಲೋ ಡಿಸ್ಆನೆಸ್ಟ್ ಡಿಕೇಡ್, ದಿ ಅನ್ಮೆನ್ಷನಬಲ್ ಆರ್ಡರ್ ಆಫ್ ಡೆತ್, ಮತ್ತೆ ವಿ ಮಸ್ಟ್ ಲವ್ ಒನ್ ಅನದರ್ ಆರ್ ಡೈ. ಇಂತಹ ಕೆಲ ಸಾಲುಗಳು ಮೂಲಕ ನಂಬಿಕೆಯ ಕೊರತೆ,
ರಾಜಕೀಯ ದೌರ್ಬಲ್ಯ, ಮಾನವೀಯ ಮೌಲ್ಯಗಳ ಹೀನತೆಗೆ ಕಣ್ಣು ತೋರಿಸ್ತಾರೆ. ಇದು ತತ್ವ ಚಿಂತನಾತ್ಮಕವಾಗಿಯೂ ಇದೆ. ಏಕೆಂದ್ರೆ ಆರ್ಡನ್ ಮಾನವನ ಅಸಹಾಯಕತೆಯನ್ನ ತಿರಸ್ಕರಿಸದೆ ಒಪ್ಕೊಂಡು ಭಯದಿಂದ ಹೊರಬರಲು ಸಹಾನುಭೂತಿಯೇ ಮಾರ್ಗ ಅಂತ ಹೇಳಿ ಈ ಒಂದು ಪದ್ಯದ ಮೂಲಕ, ಈ ಒಂದು ಕಾವ್ಯದ ಮೂಲಕ ಪ್ರತಿಪಾದನೆ ಮಾಡ್ತಾರೆ. ಆಧುನಿಕ ಜಗತ್ತಿನಲ್ಲಿ ರಾಜಕೀಯ ಅಧಿಕಾರಿಗಳು ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ವೈಯಕ್ತಿಕ ಸ್ವಾರ್ಥದ ನಡುವೆ ನಿಲ್ಲುವ ಮಾನವನ ಆತ್ಮಚಿಂತನೆಗೆ ಈ ಕವನವ ನಾವು ಯಾವ ತರ ನೋಡ್ಬೋದು, ಒಂದು ಭಾವೋದ್ರೇಕ ಭರಿತ ಪ್ರತಿಬಿಂಬ ತರ ನಾವು ನೋಡ್ಬೋದು. ಅಂತಿಮ ಪದ್ಯದಲ್ಲಿ ಅವರು ಅಫರ್ಮಿಂಗ್ ಫ್ಲೇಮ್ ಅಂತ ಹೇಳಿ ಒಂದು ಲೈನ್ ನ ಯೂಸ್ ಮಾಡ್ತಾರೆ, ತೋರಿಸಲು ಇದು ಒಂದು ಪ್ರಾರ್ಥನೆ ತರ ನೋಡ್ತಾರೆ. ಎಲ್ಲಾ ನಿಷ್ಠತೆ, ನಿರಾಸೆ ಮತ್ತು ದಿಕ್ಕು ತೋರುವ ತನದ ಮಧ್ಯೆ ದೀಪದಂತೆ ಬೆಳಗುವ ಮಾನವೀಯ ಪ್ರೀತಿಯ ನಿರಂತರ ಅವಶ್ಯಕತೆಯನ್ನು ತೀವ್ರವಾಗಿ ಎತ್ತಿಕೊಳ್ತಾರೆ. ಆರ್ಡನ್ ಜೀವನ ಯುಗದ ಭೀತಿಯು ಮತ್ತು ಅವರ ಆಳವಾದ ನೈತಿಕ ದೃಷ್ಟಿಕೋನ ಮತ್ತು ಕವನವನ್ನು ಕೇವಲ ರಾಜಕೀಯ ಪ್ರತಿಕ್ರಿಯೆಯಾಗಿ ಅಲ್ಲದೆ ಮಾನವೀಯ ಪುನರುಜ್ಜೀವನಯುಳ್ಳ ಆಧುನಿಕ ಮಹಾಕಾವ್ಯವನ್ನಾಗಿ ಅವರು ಪ್ರತಿಪಾದಿಸೋದನ್ನ ಇಲ್ಲಿ ಕಾಣ್ತೀವಿ. ಸೊ ಧನ್ಯವಾದಗಳು. ಧನ್ಯವಾದಗಳು ಸರ್. WH ಆಡೆನ್ ರವರ ಕುರಿತು ಸೆಪ್ಟೆಂಬರ್ 1, 1939 ಈ ಒಂದು ವಿಷಯದ ಕುರಿತು ಇದುವರೆಗೂ ಉಪನ್ಯಾಸವನ್ನ ಮಂಡಿಸಿರುವ ತಮಗೆ ಧಾರವಾಡ ಕಟ್ಟೆಯ ಪರವಾಗಿ ಹೃತ್ಪೂರ್ವಕವಾದ ನಮನಗಳು. ಈಗ ಪೂರಕ ಮಾತುಗಳಿಗೆ ವೇದಿಕೆ ತೆರೆದುಕೊಳ್ಳಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬಸವರಾಜ್ ರುಣೂರ್ ಸರ್ ಅವರು ತಮ್ಮ ಪೂರಕ ಮಾತುಗಳನ್ನ ಉಪನ್ಯಾಸದ ಕುರಿತು ಆಡಬೇಕಾಗಿ ತಮ್ಮಲ್ಲಿ ಮನವಿ. ಎಲ್ಲರಿಗೂ ನಮಸ್ಕಾರ. ಶಾಂತಾ ಮೇಡಮ್, ನಾನು ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಿದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಿಯ ಸಂಶೋಧನಾ ವಿದ್ಯಾರ್ಥಿ ಸಂಗಮೇಶ್ ಕುಂಬಾರ್ ಇಲ್ಲಿಯವರೆಗೆ WH ಆಡೆನ್ನ ಸೆಪ್ಟೆಂಬರ್ 1, 1939 ಕವನದ ಕುರಿತು ಮಾತನಾಡಿದ. ಕೆರೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕನಾಗಿ ಸಂಗಮೇಶ ಕೆಲಸ ಮಾಡ್ತಾ ಇದ್ದಾನೆ. ಕಳೆದ MA ಕೂಡ ನನ್ನ ವಿದ್ಯಾರ್ಥಿ ಮತ್ತು ನನ್ನ ಮಾರ್ಗದರ್ಶನದಲ್ಲಿ PhD ಮಾಡ್ತಾ ಇದ್ದಾನೆ. ಬಹಳ ಈಸ್ ಎ ಪ್ರಾಮಿಸಿಂಗ್ ಯಂಗ್ ರಿಸರ್ಚರ್. ಸಂಗಮೇಶನ ವಿದ್ವತ್ತಿನ ಬಗ್ಗೆ, ಅವನ ಸಾಹಿತ್ಯ ನಿಷ್ಠೆಯ ಬಗ್ಗೆ ನನಗೆ ಬಹಳ ಅಭಿಮಾನವಿದೆ, ಹೆಮ್ಮೆ ಇದೆ. ಸಂಗಮೇಶನ ಪ್ರಾರಂಭದ ಒಂದು 20 ನಿಮಿಷಗಳ ಉಪನ್ಯಾಸವನ್ನ ನನಗೆ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ನಮ್ಮ ವಿಷಯಗಳೊಂದಿಗೆ ಮತ್ತೊಂದು ಸಭೆಯಲ್ಲಿದ್ದೆ. ಕೊನೆಯ 40 ನಿಮಿಷಗಳ ಉಪನ್ಯಾಸವನ್ನ ನಾನು ಚೆನ್ನಾಗಿ ಕೇಳಿಸಿಕೊಂಡೆ. ಆರ್ಡಿನನ ಬಗ್ಗೆ, ಅವನ ಈ ಮಹತ್ವದ ಕವನದ ಬಗ್ಗೆ ಸಂಗಮೇಶ ಬಹಳ ಪರಿಣಾಮಕಾರಿಯಾಗಿ, ಬಹಳ ಸ್ಪಷ್ಟವಾಗಿ ಹೇಳಿದ. ತನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ತನಗೆ ದಕ್ಕಿದ ಅನೇಕ ಸಾಹಿತ್ಯಿಕ, ಸಾಂಸ್ಕೃತಿಕ ಸಂಗತಿಗಳ ಬಗ್ಗೆ ನಮ್ಮ ಗಮನ ಸೆಳೆದ. WH ಆಡೆನ್ ತುಂಬಾ ಮಹತ್ವದ ಕವಿ. ಪ್ರತಿಯೊಬ್ಬ ಸಾಹಿತ್ಯದ ಓದುಗ ಕಡ್ಡಾಯವಾಗಿ WH ಆಡೆನ್ನ ಕವನಗಳನ್ನ ಓದಬೇಕು. ಪ್ರಮುಖವಾಗಿ ಫ್ಯೂನರಲ್ ಬ್ಲೂಸ್, ಸೆಪ್ಟೆಂಬರ್ 1, 1939, ದಿ ಅನ್ನೋನ್ ಸಿಟಿಜನ್ ಕವನಗಳನ್ನ ಓದಬೇಕು. ಎಲ್ಲರೂ ಅವನ ದ ಅನ್ನೋನ್ ಸಿಟಿಜನ್ ಕವನವನ್ನ ಓದಿರ್ತಾರೆ. BA MA ಅದು ಪಠ್ಯ ಆಗಿ ಇದೇ ಇರ್ತದೆ, ನೀವು ಓದಿರ್ತೀರಿ. ಆದ್ರೆ ಅವನ ಬೇರೆ ಬೇರೆ ಕವನಗಳನ್ನ ಓದ್ಬೇಕು. ಬಹಳ ಈಸ್ ಅನ್ ಇಂಟ್ರೆಸ್ಟಿಂಗ್ ಪೋಯೆಟ್. He is not just an interesting poet, he is also intellectually very vibrant and powerful. ಒಂದು ಬೌದ್ಧಿಕವಾದ ನಮ್ಮ ಭೌತಿಕತೆಗೆ ಸವಾಲು ಎಸಗುವಂತ ಲೇಖಕ, ಕವಿ.
ಭೌತಿಕವಾಗಿ ಮತ್ತು ಭೌತಿಕತೆ, ಭಾವನಾತ್ಮಕತೆ ಅವನ ಕಾವ್ಯದ ಎರಡು ಮಹತ್ವದ ಲಕ್ಷಣಗಳು. ಅವನ ಒಂದು ಕವನವನ್ನ ನಾನು ಇಲ್ಲಿ ಸ್ವಲ್ಪ ವಿಸ್ತರಿಸಿ ಹೇಳಬೇಕೆಂದುಕೊಂಡಿದ್ದೇನೆ. ಅದು ಫ್ಯೂನರಲ್ ಬ್ಲೂಸ್ ಅಂತ. ಆಡೆನ್ ನಮಗೆ ಏಕೆ ತುಂಬಾ ಮಹತ್ವದ ಕವಿಯಾಗಿ ಕಾಣ್ತಾನೆ ಎಂಬ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕು. ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾವು ಪ್ರತಿಯೊಬ್ಬ ಕವಿಯ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳನ್ನ ಕೇಳಿಕೊಳ್ಬೇಕಾಗ್ತದೆ. ವೈ ಶುಡ್ ಐ ರೀಡ್ ಆಡೆನ್, ವೈ ಶುಡ್ ಐ ರೀಡ್ ಶೇಕ್ಸ್ಪಿಯರ್ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ಕೋಬೇಕಾಗ್ತದೆ. ಆಡೆನ್ ನಮಗೆ ಯಾಕೆ ಮುಖ್ಯ ಕವಿ ಆಗ್ತಾನೆ, ಯಾಕೆ ಮುಖ್ಯ ಲೇಖಕನಾಗಿ ಕಾಣ್ತಾನೆ ಅಂತಂದ್ರೆ, ಅವನು ನಮ್ಮ ಕಾಲದ ಅಂದ್ರೆ ಆಧುನಿಕ ಜಗತ್ತಿನ, ಆಧುನಿಕ ಜೀವನದ ಅನೇಕ ಸಂಕೀರ್ಣತೆಗಳನ್ನ, ದುರಂತಗಳನ್ನ ಮತ್ತು ವಿದ್ಯಮಾನಗಳನ್ನ ನಮ್ಮ ಗಮನಕ್ಕೆ ತರ್ತಾನೆ. ಅದ್ರ ಬಗ್ಗೆ ಅವನು ಮಾತನಾಡ್ತಾನೆ. ಆಧುನಿಕ ಮನುಷ್ಯ ಅನೇಕ ಸಂಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದಾನೆ, ಅನೇಕ ತಾಪತ್ರಯಗಳಲ್ಲಿ ಸಿಲುಕಿಕೊಂಡಿದ್ದಾನೆ ಮತ್ತು ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ಮತ್ತು ಆಧುನಿಕ ಮನುಷ್ಯನ ಬದುಕು ಬಹಳ ಸಂಕೀರ್ಣವಾಗಿದೆ. ಸಂಬಂಧಗಳು ಶಿಥಿಲಗೊಂಡಿವೆ, ಸಂಬಂಧಗಳು ಅರ್ಥ ಕಳೆದುಕೊಂಡಿವೆ, ಮಾತು ಕೃತಿಗಳ ನಡುವೆ ಸಂಬಂಧ ಇಲ್ಲ. ಹೀಗೆ ಅನೇಕ ಸಂಕಷ್ಟಗಳನ್ನ, ಸವಾಲುಗಳನ್ನ ನಾವು ಅನೇಕ ಸ್ತರಗಳಲ್ಲಿ ಎದುರಿಸ್ತಾ ಇದ್ದೇವೆ. ಭೌತಿಕ ಸ್ತರದಲ್ಲಿ, ಭಾವನಾತ್ಮಕ ಸ್ತರದಲ್ಲಿ, ನಮ್ಮ ರಾಜಕೀಯ ವಲಯದಲ್ಲಿ, ಧಾರ್ಮಿಕ ವಲಯದಲ್ಲಿ, ವೈಯಕ್ತಿಕ ಮಟ್ಟದಲ್ಲೂ ಕೂಡ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೇವೆ. ಇಂಥ ಗಂಭೀರ ಸ್ವರೂಪದ ಸಮಸ್ಯೆಗಳ ಬಗ್ಗೆ ನಮ್ಮಲ್ಲಿ ಒಂದು ರೀತಿಯ ಅರಿವನ್ನ, ಎಚ್ಚರವನ್ನ ಮೂಡಿಸುವ ಕವಿ ಡಬ್ಲ್ಯೂ.ಎಚ್. ಆಡೆನ್. ಸಣ್ಣ ಸಣ್ಣ ಕವನಗಳನ್ನ ನೀವು ಓದ್ಬೇಕು, ಬಹುದೊಡ್ಡ ಅರ್ಥ ಪ್ರಪಂಚವನ್ನ ಅವನು ಕಟ್ಟಿಕೊಡ್ತಾನೆ. ಸಾಮಾನ್ಯವಾಗಿ ಅವನ ಕವನಗಳಲ್ಲಿ ನಾವು ಕಾಣುವ ಸಂಗತಿಗಳು ಅಂದ್ರೆ ಪ್ರೇಮ, ರಾಜಕಾರಣ, ಸಾಮಾಜಿಕ ವಿದ್ಯಮಾನಗಳು, ಸೋಷಿಯಲ್ ಇಶ್ಯೂಸ್, ಹಾಗೆ ಮನುಷ್ಯನ ಸ್ಥಿತಿಗತಿ, ಹ್ಯೂಮನ್ ಕಂಡೀಷನ್. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯಾವುದಂದ್ರೆ ಹ್ಯೂಮನ್ ಕಂಡೀಷನ್, ಮನುಷ್ಯನ ಸ್ಥಿತಿಗತಿ. ಅಂದ್ರೆ ನನ್ನ ಮನಸ್ಸು ಹೇಗೆ ಕೆಲಸ ಮಾಡ್ತದೆ, ನನ್ನ ಭಾವನೆಗಳು ಹೇಗೆ ಕೆಲಸ ಮಾಡ್ತವೆ, ನಾನು ಬದುಕತಕ್ಕಂತ ಸಾಮಾಜಿಕ ಪರಿಸರ ಹೇಗಿದೆ, ರಾಜಕೀಯ ಪರಿಸರ ಹೇಗಿದೆ, ಬೌದ್ಧಿಕ ಪರಿಸರ ಹೇಗಿದೆ, ಇಂಥ ಅನೇಕ ಪ್ರಶ್ನೆಗಳು ನಮ್ಮನ್ನ ಪ್ರತಿನಿತ್ಯ, ಪ್ರತಿ ಗಳಿಗೆ, ಪ್ರತಿ ಘಳಿಗೆ, ಪ್ರತಿ ಕ್ಷಣ ಕಾಡ್ತಾ ಇರ್ತವೆ. ನಮ್ಮನ್ನು ಕಾಡುವ, ಪೀಡಿಸುವ, ನಮ್ಮನ್ನು ಆವರಿಸುವ, ನಮ್ಮ ನಿದ್ರೆಯನ್ನು ಕೆಡಿಸುವ, ನಮ್ಮ ಸುಖದ ಕ್ಷಣಗಳನ್ನ ಧ್ವಂಸ ಮಾಡುವ ಅನೇಕ ವಿದ್ಯಮಾನಗಳ ಬಗ್ಗೆ ಈ ಕವಿ ಮಾತನಾಡ್ತಾನೆ. ಡಬ್ಲ್ಯೂ.ಎಚ್. ಆಡೆನ್ ಮಾತನಾಡ್ತಾನೆ. ಸೊ ಹೀಗಾಗಿ ಇಂಥ ಸಂಗತಿಗಳು ಅವನ ಕಾವ್ಯದಲ್ಲಿ ಹೇರಳವಾಗಿ ನಮಗೆ ಸಿಗ್ತವೆ. ಈ ಬೌದ್ಧಿಕತೆ ಮತ್ತು ಭಾವನಾತ್ಮಕತೆ ಅವನ ಕಾವ್ಯಕ್ಕೆ ಒಂದು ವಿಚಿತ್ರವಾದ ಶಕ್ತಿಯನ್ನ ತಂದು ಕೊಟ್ಟಿವೆ ಅಂತ ನನಗೆ ಅನಿಸ್ತದೆ. ಮನುಷ್ಯನ ಸಂಬಂಧಗಳ ಸಂಕೀರ್ಣತೆಗಳನ್ನ ಅವನ ಕಾವ್ಯ ಬಹಳ ಸೂಕ್ಷ್ಮವಾಗಿ ಶೋಧನೆ ಮಾಡ್ತದೆ. ಸುಖ ದುಃಖದ ಮೌಲ್ಯಮಾಪನ ಅವನ ಕಾವ್ಯ ಮಾಡ್ತದೆ. ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳ ಕುರಿತು ಅವನು ಕಾವ್ಯವನ್ನ ಬರೆದ. ಇಂಥ ಅನೇಕ ಸಂಗತಿಗಳ ಬಗ್ಗೆ ಆಗ್ಲೇ ಮಾತನಾಡಿದ್ದಾನೆ. ನಾವು ಅವನ ಕಾವ್ಯದಲ್ಲಿ ಕಾಡ್ತಕ್ಕಂಥ ಒಂದು ಪ್ರಮುಖ ಸಂಗತಿ ಅಂತಂದ್ರೆ ಈ ಆಧುನಿಕತೆ ಮತ್ತು ಆತಂಕ. ಜಾರ್ಜ್ ಲುಕ್ಯಾಕ್ಸ್ ಆಧುನಿಕ ಮನುಷ್ಯನ ದುರಂತ ಏನಂತಂದ್ರೆ, ಅವನು ಈಡಾಗಿದ್ದಾನೆ, ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ, ಆದ್ರೆ ಈ ಮನುಷ್ಯನಿಗೆ ಗೊತ್ತಿಲ್ಲ ಅಪಘಾತ ಆಗಿದೆ ಎಂದು. ಆಧುನಿಕ ಮನುಷ್ಯ ಸತ್ತು ಹೋಗಿದ್ದಾನೆ, ಆದರೆ ಅವನು ತಿಳಿದಿದ್ದಾನೆ ನಾನು ಇನ್ನೂ ಬದುಕುತ್ತಿದ್ದೇನೆ ಎಂದು. ನೋಡ್ರಿ, ನಾವು ಈ ಕಾಲಘಟ್ಟದಲ್ಲಿ ಬದುಕಿದಂತೆ ಕಾಣುತ್ತಿರುವ ನಮ್ಮಲ್ಲಿ ಅನೇಕ ಜನರು ಸತ್ತು ಹೋಗಿದ್ದೇವೆ. ಆದ್ರೆ ವಿ ಡು ನಾಟ್ ನೋ ದಟ್ ವಿ ಆರ್ ಡೆಡ್. ಇದಕ್ಕಿಂತ ಬಹಳ ಗಂಭೀರವಾದ ಒಂದು ದುರಂತ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಚಿತ್ರವಾದ ತಲ್ಲಣಗಳಿಂದ ಕೂಡಿದ, ಆತಂಕಗಳಿಂದ ಕೂಡಿದ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಈ ಮಾಡರ್ನಿಟಿ ಅಂಡ್ ಎಂಗ್ಸೈಟಿ ಅನ್ನೋದು ಅವನ ಕಾವ್ಯದಲ್ಲಿ ನಮಗೆ ಕಾಣ್ತದೆ. ಅಂದ್ರೆ ಆಧುನಿಕ ಜೀವನದ
ಆತಂಕಗಳು ಮತ್ತು ಅನಿಶ್ಚಿತತೆಗಳೊಂದಿಗೆ ಆಡೆನ್ ಮುಖಾಮುಖಿ ಆಗ್ತಾನೆ. ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಪರಕೀಯತೆ, ಸ್ಥಳಾಂತರ ಮತ್ತು ಅರ್ಥದ ಹುಡುಕಾಟವನ್ನ ಅವನು ಮಾಡ್ತಾನೆ. ಅಂದ್ರೆ ನಾವು ಯಾವ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ ಅಂದ್ರೆ ಬಹಳ ವೇಗವಾಗಿ ಜಗತ್ತು ಬದಲಾಗ್ತಾ ಇದೆ. ಬೆಳಿಗ್ಗೆ ನಾವು ಸ್ನೇಹಿತರಾಗಿರ್ತೇವೆ, ಮಧ್ಯಾಹ್ನದಲ್ಲಿ ನಮ್ಮ ಸ್ನೇಹ ಬಿದ್ದು ಹೋಗಿರ್ತದೆ. ಆಮೇಲೆ ಇಬ್ಬರು ಎಂಗೇಜ್ಮೆಂಟ್ ಆಗಿರ್ತದೆ, ಅಂದ್ರೆ ಮದುವೆ ನಿಶ್ಚಯ ಆಗಿರ್ತದೆ. ಹಸಿ ಮನೆಗೆ ಹೋಗುವವರೆಗೆ ಅವರ ಸಂಬಂಧ ಹಳಿಸಿ ಹೋಗಿರ್ತದೆ. ಅಂದ್ರೆ ಇಲ್ಲಿಂದ ಯಾವೊಬ್ಬ ಹುಡುಗನನ್ನ ಮದುವೆ ಆಗ್ಲಿಕ್ಕೆ ಹುಡುಗಿ ಮಂಟಪದವರೆಗೆ ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಆಕೆ ಇನ್ನೊಬ್ಬ ಹುಡುಗನನ್ನ ಮದುವೆ ಆಗ್ತಾಳೆ. ಇದು ವಿಚಿತ್ರವಾದಂತ ಒಂದು ಸಂಬಂಧ ಒಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ಈ ಜಗತ್ತು ಬಹಳ ವೇಗವಾಗಿ ಶರವೇಗದಲ್ಲಿ ಬದಲಾಗ್ತಾ ಇದೆ. ಸೊ ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾವು ಪರಕೀಯತೆಯನ್ನ ಅನುಭವಿಸ್ತಾ ಇದ್ದೇವೆ. ಈ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಳಾಂತರದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ. ಮತ್ತು ನಾವು ಎಲ್ಲರೂ ಅರ್ಥಕ್ಕಾಗಿ ಹುಡುಕಾಡ್ತಾ ಇದ್ದೇವೆ. ಅರ್ಥವಿಲ್ಲದ ಜಗತ್ತಿನಲ್ಲಿ ಅರ್ಥಕ್ಕಾಗಿ ಹುಡುಕಾಡ್ತಾ ಇದ್ದೇವೆ. ಅರ್ಥವಿಲ್ಲದ ಸಂಬಂಧಗಳಲ್ಲಿ ಅರ್ಥಕ್ಕಾಗಿ ಹುಡುಕಾಡ್ತಾ ಇದ್ದೇವೆ. 10 ವರ್ಷ, 20 ವರ್ಷ, 30, 40 ವರ್ಷಗಳಿಂದ ನಾವು ಜೊತೆಯಾಗಿ ಬದುಕ್ತಾ ಇದ್ದೇವೆ, ಮತ್ತೆ ಅರ್ಥಕ್ಕಾಗಿ ಹುಡುಕಾಡ್ತಾ ಇದ್ದೇವೆ. ಸೊ ಇಂಥ ದುರಂತಮಯವಾದಂತ ಬದುಕು ಇದು ಅನ್ನೋದು. ಇಂತಹ ಸಂಗತಿಗಳ ಬಗ್ಗೆ ಆಡೆನ್ ಮಾತನಾಡ್ತಾನೆ. ಅವನ ಒಂದು ಕವನವನ್ನ ಸುಮ್ಮನೆ ಅದರ ಇಂಗ್ಲಿಷ್ ಓದಿ ಅದರ ಕನ್ನಡ ಅನುವಾದ ಓದಿ ಕೆಲವು ಮಾತುಗಳನ್ನ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನೀವು ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ನನಗೆ ಬಹಳ ಇಷ್ಟವಾದಂತ ಕವನ ಫ್ಯೂನರಲ್ ಬ್ಲೂಸ್ ಅಂತ. ಸ್ಟಾಪ್ ಆಲ್ ದ ಕ್ಲಾಕ್ಸ್, ಕಟ್ ಆಫ್ ದ ಟೆಲಿಫೋನ್, ಪ್ರಿವೆಂಟ್ ದಿ ಡಾಗ್ ಫ್ರಮ್ ಬಾರ್ಕಿಂಗ್ ವಿತ್ ಎ ಜ್ಯೂಸಿ ಬೋನ್. ಇಂಗ್ಲಿಷ್ ಓದ್ಬೇಕಾದ ಅಗತ್ಯ ಇಲ್ಲ, ನಾನು ಕನ್ನಡದದ್ದೇ ಓದ್ಬಿಡ್ತೀನಿ. ಐ ಕ್ಯಾನ್ ಸೇವ್ ಟೈಮ್. ಎಲ್ಲ ಗಡಿಯಾರಗಳನ್ನು ನಿಲ್ಲಿಸಿ, ದೂರವಾಣಿಯನ್ನು ಕಡಿತಗೊಳಿಸಿ, ಜೊಲ್ಲು ಸುರಿಸುವ ನಾಯಿ ಬೊಗಳುವುದನ್ನು ತಡೆಯಿರಿ, ಪಿಯಾನೋಗಳನ್ನು ಮೌನಗೊಳಿಸಿ ಮತ್ತು ದನಿ ಎಡಗಿದ ಡ್ರಮ್ ನೊಂದಿಗೆ ಶವಪೆಟ್ಟಿಗೆಯನ್ನು ಹೊರಗೆ ತನ್ನಿ, ದುಃಖಿತರು ಬರಲಿ. ಲೆಟ್ ದಿ ಮಾರ್ನರ್ಸ್ ಕಮ್. ಇದು ಒಂದು ಸ್ಟ್ರಾಂಗ್. ಎರಡನೇದು, ವಿಮಾನಗಳು ತಲೆಯ ಮೇಲೆ ಸುತ್ತುತ್ತಾ ನೆರಳಲಿ. ಲೆಟ್ ದಿ ಏರೋಪ್ಲೇನ್ಸ್ ಸರ್ಕಲ್ ಮೋರ್ನಿಂಗ್ ಓವರ್ ಹೆಡ್. ವಿಮಾನಗಳು ತಲೆಯ ಮೇಲೆ ಸುತ್ತುತ್ತಾ ನೆರಳಲಿ, ಅವನು ಸತ್ತಿದ್ದಾನೆ ಎಂಬ ಸಂದೇಶವನ್ನು ಆಕಾಶದ ಮೇಲೆ ಬರೆಯಲಿ. ಸಾರ್ವಜನಿಕ ಪಾರಿವಾಳಗಳ ಬಿಳಿ ಕುತ್ತಿಗೆಗೆ ಸುಕ್ಕು ಕಟ್ಟಿದ ಧನಸ್ಸುಗಳ ಹಾಕಿ, ಸಂಚಾರಿ ಪೊಲೀಸರು ಕಪ್ಪು ಹತ್ತಿ ಕೈ ವಸ್ತುಗಳನ್ನು ಧರಿಸಲಿ. ಅವನು ನನ್ನ ಉತ್ತರ ದಿಕ್ಕು, ಅವನು ನನ್ನ ಉತ್ತರ, ಅವನು ನನ್ನ ದಕ್ಷಿಣ, ನನ್ನ ಪೂರ್ವ, ನನ್ನ ಪಶ್ಚಿಮ, ನನ್ನ ಕೆಲಸದ ವಾರ, ನನ್ನ ಭಾನುವಾರದ ವಿಶ್ರಾಂತಿ. ಅವನು ನನ್ನ ಮಧ್ಯಾಹ್ನ, ನನ್ನ ಮಧ್ಯರಾತ್ರಿ, ನನ್ನ ಮಾತು, ನನ್ನ ಹಾಡು. ಆ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತದೆ ಎಂದುಕೊಂಡಿದ್ದೆ, ತಪ್ಪು ಮಾಡಿದೆ. ನಕ್ಷತ್ರಗಳು ಈಗ ಬೇಕಾಗಿಲ್ಲ, ಪ್ರತಿಯೊಂದನ್ನು ನಂದಿಸಿ. ಚಂದ್ರನನ್ನು ಗಂಟು ಮೂಟೆ ಕಟ್ಟಿ ನೆಲಸಮ ಮಾಡಿ, ಸಾಗರವನ್ನು ಸುರಿದು ಅರಣ್ಯಗೂಡಿಸಿ. ಸ್ವೀಪ್ ದಿ ಫಾರೆಸ್ಟ್ ಅಂತ. ಏಕೆಂದ್ರೆ ಇದರಿಂದ ನನಗೆ ಏನೂ ಒಳ್ಳೆಯದಾಗುವುದಿಲ್ಲ. ಈ 4 ಪದ್ಯಗಳ ಈ ಕವನವನ್ನ ನಾವು ಸರಿಯಾಗಿ ಓದಿದ್ರೆ ನಮಗೆ ಜೀವನದ ಬಗ್ಗೆ, ಮನುಷ್ಯ ಸಂಬಂಧಗಳ ಬಗ್ಗೆ ಅನೇಕ ಸಂಗತಿಗಳು ನಮ್ಮ ಗಮನಕ್ಕೆ ಬರ್ತವೆ. ಈ ಕವನದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು. 19ನೇ ಶತಮಾನದ ಇಂಗ್ಲೆಂಡ್ನಲ್ಲಿ ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯ ಏನಂತಂದ್ರೆ, ಯಾವುದೋ ಒಂದು ಮನೆಯಲ್ಲಿ ಸಾವು ಸಂಭವಿಸಿದರೆ, ಯಾರಾದ್ರೂ ಸತ್ತು ಹೋದ್ರೆ ಅವರು ಆ ಗಡಿಯಾರವನ್ನ ನಿಲ್ಲಿಸಿಬಿಡ್ತಿದ್ರು. ಸ್ಟಾಪ್ ಆಲ್ ದ ಕ್ಲಾಕ್ಸ್ ಅಂತ ಹೇಳ್ತಾನೆ ಅವ್ರು. ಅದನ್ನ ಇಲ್ಲಿ ರೆಫರ್ ಮಾಡಿದ್ದಾನೆ. ಅಂದ್ರೆ ಏನಂತಂದ್ರೆ, ಆಗ್ಲೇ ಒಬ್ಬ ಸತ್ತು ಹೋಗಿದ್ದಾನೆ, ನೀವು ಮತ್ತೆ ಗಡಿಯಾರದ ಶಬ್ದ ಮಾಡಿದ್ರೆ ಆ ಮನೆತನಕ್ಕೆ, ಆ ಮನೆಗೆ ಇನ್ನೂ ಹೆಚ್ಚಿನ ಬ್ಯಾಡ್ಲಕ್ ಬರ್ತದೆ ಅಂತಕ್ಕಂಥ ಒಂದು ನಂಬಿಕೆ 19ನೇ ಶತಮಾನದಲ್ಲಿತ್ತು. ಆ ನಂಬಿಕೆಯ ಬಗ್ಗೆ ಇಲ್ಲಿ ಅವನು ಪ್ರಸ್ತಾಪ ಮಾಡ್ತಾನೆ. ಇಲ್ಲಿ
ಈ ಕವನದಲ್ಲಿ ಒಬ್ಬ ಮಹಿಳೆ ಬರ್ತಾಳೆ. ಅವಳು ತನ್ನ ಪ್ರಿಯಕರನ್ನ ಕಳೆದುಕೊಂಡು ಬಿಟ್ಟಿರ್ತಾಳೆ. ವಿಮರ್ಶಕರು ಇದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ. ಯಾಕೆ, ಯಾವ ಆಧಾರದ ಮೇಲೆ ಈಕೆ ಮಹಿಳೆ, ಈ ಕವನದಲ್ಲಿ ಬರ್ತಕ್ಕಂತ ನಿರೂಪಕಿ ಮಹಿಳೆ ಎಂಬ ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ. ಅದರಲ್ಲಿ ಉತ್ತರ ಇದೆ, ಅದರ ವಿವರಣೆಗೆ ನಾನು ಹೋಗುವುದಿಲ್ಲ. ಮಹಿಳೆ ತನ್ನ ಪ್ರೇಮಿಯನ್ನ ಕಳೆದುಕೊಂಡಿರ್ತಾಳೆ. ಅವನು ಸತ್ತು ಹೋಗಿರ್ತಾನೆ. ತನ್ನ ದುಃಖವನ್ನ ಇಲ್ಲಿ ತೋಡಿಕೊಡ್ತಾಳೆ. ಹೇಗೆ ದುಃಖ ತೋಡ್ಕೊಡ್ತಾಳೆ ಅಂತಂದ್ರೆ, ಅವನು ಸತ್ತು ಹೋಗಿದ್ದಾನೆ, ಅದಕ್ಕೆ ನೀವು ಗಡಿಯಾರದ ಶಬ್ದವನ್ನ ನಿಲ್ಲಿಸಿ. ಗಡಿಯಾರ ಶಬ್ದವನ್ನು ಯಾಕೆ ನಿಲ್ಲಿಸ್ಬೇಕು ಅಂತಂದ್ರೆ, ನಾನು ಅಗಾಧವಾಗಿ ಪ್ರೀತಿಸುವ ವ್ಯಕ್ತಿ ಸತ್ತು ಹೋಗಿದ್ದಾನೆ, ಎಲ್ಲರೂ ಶಾಂತವಾಗಿರಿ. ಅಂತ್ಯಕ್ರಿಯೆ ಏನಿದೆಯಲ್ಲ, ಫ್ಯೂನರಲ್ ಏನಿದೆಯಲ್ಲ, ಅಂತ್ಯಕ್ರಿಯೆ ಶಾಂತವಾಗಿ ನಡೆಯಬೇಕು, ಸಮಾಧಾನದಿಂದ ನಡೆಯಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಆಕೆ ಬಯಸ್ತಾಳೆ. ಅದಕ್ಕೆ ಎಲ್ಲಾ ಗಡಿಯಾರಗಳನ್ನ ನೀವು ನಿಲ್ಲಿಸಿಬಿಡ್ರಿ. ಕಟ್ ಆಫ್ ದ ಟೆಲಿಫೋನ್, ಯಾರು ಫೋನ್ ರಿಸೀವ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪ್ರಿವೆಂಟ್ ದಿ ಡಾಗ್ ಫ್ರಮ್ ಬಾರ್ಕಿಂಗ್ ವಿತ್ ಜ್ಯೂಸಿ ಬೋನ್ ಅಂತ ಹೇಳ್ತಾರೆ. ಅಂದ್ರೆ ಜೋಲು ಸುರಿಸುವ ನಾಯಿ ಬೊಗಳದ ಹಾಗೆ ನೀವು ನೋಡ್ಕೊಟ್ರಿ. ಅಂದ್ರ ಇದು ಏನ್ ಹೇಳ್ಬೇಕಾಗಿದೆ ಅಂದ್ರೆ, ಮೌನವಾಗಿ ಶಾಂತ ರೀತಿಯಿಂದ ಸಮಾಧಾನದಿಂದ ನನ್ನ ಪ್ರಿಯಕರನ ಅಂತ್ಯಕ್ರಿಯೆ ನಡೆಯಲಿ. ಅಲ್ಲಿ ನಾಯಿ ಬೊಗಳಬಾರದು, ಅಲ್ಲಿ ಟೆಲಿಫೋನ್ ಶಬ್ದ ಮಾಡಬಾರದು, ಅಲ್ಲಿ ಗಡಿಯಾರಗಳು ಶಬ್ದ ಮಾಡಬಾರ್ದು, ಅಲ್ಲಿ ಪಿಯಾನೋಗಳು ನುಡಿಸಬಾರ್ದು, ಡ್ರಮ್ಗಳನ್ನ ಕೂಡ ನುಡಿಸಬಾರ್ದು. ಒಬ್ಬ ಆರ್ಮಿ ಮನುಷ್ಯ ಸತ್ತ ಅಂದ್ರೆ ಡ್ರಮ್ ಬಾರಿಸ್ತಾ ಇರ್ತಾರೆ. ಈಗ ನನ್ನ ಪ್ರಿಯಕರ ಸತ್ತೋಗಿದ್ದಾನೆ, ಡ್ರಮ್ ಬಾರಿಸಬೇಕಾದ ಅಗತ್ಯವಿಲ್ಲ. ಯಾಕಂದ್ರೆ ಡ್ರಮ್ ಬಾರಿಸಿದ್ರೆ ಶಬ್ದ ಉಂಟಾಗ್ತದೆ. ಲೆಟ್ ದಿ ಮೋರರ್ಸ್ ಕಮ್ ಆಕೆ ಹೇಳ್ತಾಳೆ. ದುಃಖಿತರು ಬರ್ಲಿ, ಅವರು ಅವನ ನಿರ್ಗಮನಕ್ಕಾಗಿ ಕಣ್ಣೀರು ಸೂಸಲಿ ಅಂತ ಹೇಳ್ತಾಳೆ. ಇದೊಂದು ಶೋಕಿ ಗೀತೆ. ಒಟ್ಟು ಇದರಲ್ಲಿ ಕವಿ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ ಅಂತಂದ್ರೆ, ದುಃಖದಲ್ಲಿ ಮನುಷ್ಯ ಏಕಾಂಗಿಯಾಗಿರ್ತಾನೆ. ನೀವು 2ನೇ ಸ್ಟಾಂಜ, 3ನೇ ಸ್ಟಾಂಜ, 4ನೇ ಸ್ಟಾಂಜ ಓದ್ಬೇಕು. ಅದರಲ್ಲೂ 3ನೇ ಸ್ಟಾಂಜ ಓದ್ಬೇಕು ನೀವು. ಹಿ ವಾಸ್ ಮೈ ನಾರ್ತ್, ಹಿ ವಾಸ್ ಮೈ ಸೌತ್, ಮೈ ಈಸ್ಟ್, ಮೈ ವೆಸ್ಟ್, ಮೈ ವರ್ಕಿಂಗ್ ವೀಕ್. ಅವ ಎಲ್ಲ ಆಗಿದ್ದವನು. ಅಂದ್ರ ನನಗೆ ದಿಕ್ಕುಗಳನ್ನ ತೋರಿಸುವವನಾಗಿದ್ದ ಅಂತಂದ್ರು. ಮೈ ಈಸ್ಟ್, ಮೈ ವೆಸ್ಟ್, ಮೈ ನಾರ್ತ್ ಅಂತಂದ್ರೆ ನನಗೆ ಸರಿಯಾಗಿ ದಿಕ್ಕುಗಳನ್ನು ತೋರಿಸುವ ವ್ಯಕ್ತಿ ಆಗಿದ್ದ. ದಿಕ್ಕು ತಪ್ಪಿಸುವ ವ್ಯಕ್ತಿ ಅಲ್ಲ, ದಿಕ್ಕು ತೋರಿಸುವ ವ್ಯಕ್ತಿ ಆಗಿದ್ದ. ಅವನೇ ನನಗೆ, ನಾನು ಅವನಾಗಿದ್ದೆ, ಅವನು ನಾನಾಗಿದ್ದೆ. ಅವನು ನನ್ನ ವರ್ಕಿಂಗ್ ವೀಕ್ ಆಗಿದ್ದ. ಅವನು ಸಂಡೇ ರೆಸ್ಟ್ ಕೂಡ ಅವನ ಜೊತೆಗೆ ನಾನು ತಗೋತಾ ಇದ್ದೆ. ಅವ ನನ್ನ ರಾತ್ರಿ ಆಗಿದ್ದ, ಮಧ್ಯರಾತ್ರಿ ಆಗಿದ್ದ, ಅವನು ನನ್ನ ಚಂದ್ರನಾಗಿದ್ದ, ಎಲ್ಲ ಆಗಿದ್ದ. ಅವನೇ ನನ್ನ ಮಾತು, ಅವನೇ ನನ್ನ ಹಾಡು. ಆದ್ರೆ ಐ ಥಾಟ್ ದ್ಯಾಟ್ ಲವ್ ವುಡ್ ಲಾಸ್ಟ್ ಫಾರ್ ಎವರ್. ಇದು ಬಹಳ ನಮಗೆ ಅಪೀಲ್ ಆಗ್ತಕ್ಕಂಥ ಒಂದು ಸಾಲು. ನಾನೇನು ಅಂದ್ಕೊಂಡಿದ್ದೆ, ನಾನೇನು ಭಾವಿಸಿದ್ದೆ ಅಂತಂದ್ರೆ, ಈ ಪ್ರೀತಿ ಹೀಗೆ ನಿರಂತರವಾಗಿಯೇ ಇರ್ತದೆ. ಅವನು ನನ್ನ ಜೊತೆಗೇ ಇರ್ತಾನೆ, ಅವನು ಸಾಯೋದಿಲ್ಲ, ಅವನು ನನಗೆ ದಿಕ್ಕುಗಳನ್ನ ತೋರಿಸ್ತಾನೆ, ನನ್ನನ್ನ ಪ್ರೀತಿ ಮಾಡ್ತಾನೆ, ನನ್ನನ್ನು ಸಂತೋಷ ಪಡ್ತಾನೆ. ನಮ್ಮ ಪ್ರೀತಿ ಹೀಗೆ ಅಮರವಾಗಿರ್ತದೆ, ಅಜರಾಮರವಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೆ. ಐ ವಾಸ್ ರಾಂಗ್. ಅದು ನನ್ನ ತಪ್ಪು ಕಲ್ಪನೆ. ಏಕೆಂದ್ರೆ ಅವನು ಸತ್ತು ಹೋದ. ಅವನು ಸತ್ತು ಹೋದ್ಮೇಲೆ ನನಗೆ ನಕ್ಷತ್ರಗಳು ಬೇಕಾಗಿಲ್ಲ. ಅವನೇ ಒಂದು ನಕ್ಷತ್ರ ಆಗಿದ್ದ ನನಗೆ. ನನ್ನ ಜೀವಂತವಾದ ನಕ್ಷತ್ರವನ್ನ ನಾನು ಕಳೆದುಕೊಂಡ ಮೇಲೆ ಈ ನಕ್ಷತ್ರಗಳನ್ನ ತೆಗೆದುಕೊಂಡು ನಾನು ಏನ್ ಮಾಡ್ಲಿ? ದ ಸ್ಟಾರ್ಸ್ ಆರ್ ನಾಟ್ ವಾಂಟೆಡ್ ನೌ. ನಕ್ಷತ್ರಗಳು ನನಗೆ ಈಗ ಬೇಕಾಗಿಲ್ಲ. ಪುಟ್ ಔಟ್ ಎವ್ರಿ ಒನ್. ಪ್ರತಿಯೊಂದು ನಕ್ಷತ್ರವನ್ನ ನೀವು ನಂದಿಸಿ ಬಿಡಿ, ಅದರ ಬೆಳಕು ನನಗೆ ಬೇಕಾಗಿಲ್ಲ. ಪ್ಯಾಕ್ ಅಪ್ ದ ಮೂನ್ ಅಂಡ್ ಡಿಸ್ಮೆಂಟಲ್ ದ ಸನ್. ಚಂದ್ರನನ್ನ ಕಂಠಮೂಟೆ ಕಟ್ಟಿ ಆಮೇಲೆ ಸೂರ್ಯನನ್ನ ನೆಲಸಮ ಮಾಡಿ. ಈ ಚಂದ್ರನು ಬೇಡ, ಈ ಸೂರ್ಯನು ಬೇಡ. ಪೂರ್ ಅವೇ ದಿ ಓಷಿಯನ್. ಸಾಗರವನ್ನ ಸುರಿದು ಅರಣ್ಯಗೂಡಿಸಿ, ಪೂರ್ ಅವೇ ದಿ ಓಷಿಯನ್ ಅಂಡ್ ಸ್ವೀಪ್ ಅಪ್ ದಿ ವುಡ್. ಅಂದ್ರ ಸಾಗರದ ನೀರನ್ನೆಲ್ಲ ನೀವು ತೆಗೆದು ಹಾಕ್ಬಿಡಿ. ಹಾಗೆ ಇಡೀ ಅರಣ್ಯವನ್ನ ನೀವು ಕಸಗೂಡಿಸಿದ ಹಾಗೆ ಸ್ವಚ್ಛ ಮಾಡಿಬಿಡಿ, ಬಯಲು ಮಾಡಿಬಿಡಿ. ಯಾಕಂದ್ರೆ ಕೊನೆಯ ಸಾಲು, ಫಾರ್ ನಥಿಂಗ್ ನೌ ಕ್ಯಾನ್ ಎವರ್ ಕಮ್ ಟು ಮೈ ಗುಡ್. ಯಾವುದು ಇದರಿಂದ ನನಗೆ ಏನೂ ಒಳ್ಳೆಯದಾಗುವುದಿಲ್ಲ, ಇದರಿಂದ ನನಗೆ ಏನೂ ಒಳ್ಳೆಯದಾಗುವುದಿಲ್ಲ. ನನಗೆ ನಕ್ಷತ್ರಗಳು ಬೇಡ, ಚಂದ್ರ ಬೇಡ, ಸೂರ್ಯ ಬೇಡ, ಯಾಕಂದ್ರೆ ಅವನೇ ಹೋಗ್ಬಿಟ್ಟಿದ್ದಾನೆ ಅಂತಾಗಿ ತನ್ನ ದುಃಖವನ್ನ ತೋಡ್ಕೋತಾಳೆ. ಇಲ್ಲಿ ಏನಿದೆ ಅಂದ್ರೆ, ಒಂದು ವ್ಯಕ್ತಿಯ ವೈಯಕ್ತಿಕವಾದ ದುಃಖ ಮತ್ತು ಒಂದು ಸಾರ್ವಜನಿಕ ದುಃಖ. ಇವು ಎರಡು ದುಃಖಗಳ ಬಗ್ಗೆ
ಕವಿ ಒಂದು ಬಹಳ ಸೂಕ್ಷ್ಮವಾದ ರೀತಿಯಲ್ಲಿ ಹೋಲಿಕೆಯನ್ನ ಮಾಡ್ತಾನೆ. ಮನುಷ್ಯ ತನ್ನ ದುಃಖವನ್ನ ಹೇಗೆ ತೋರ್ಪಡಿಸ್ತಾನೆ. ಎಲ್ಲೋ ಒಂದು ಕಡೆ ಸಾವು ಆದ್ರೆ ಎಲ್ಲರೂ ಶಾಂತವಾಗಿರ್ಬೇಕು, ಅಥವಾ ಎಲ್ಲೋ ಹಲಿಗೆ ಬಡಿತಿರ್ಬೇಕು. ಇವೆಲ್ಲ ಇರದಾವಲ್ಲ, ಈ ಎಲ್ಲಾ ವ್ಯವಹಾರಗಳು, ಬಾಹ್ಯ ವ್ಯವಹಾರಗಳು, ಬಾಹ್ಯ ಆಚರಣೆಗಳು, ಅವು ಆ ವ್ಯಕ್ತಿಯ ದುಃಖವನ್ನ ಹೊರಗಡೆ ಹಾಕ್ತಾ ಇರ್ತವೆ. ಈ ಕವನ ಓದಿದಾಗ ನನಗನಿಸಿದ್ದು ಏನಂತಂದ್ರೆ, ನಾನು ಪದೇ ಪದೇ ಈ ಮಾತನ್ನ ಹೇಳ್ತಾ ಇರ್ತೇನೆ, ದುಃಖದಲ್ಲಿ ಮನುಷ್ಯ ಏಕಾಂಗಿಯಾಗಿರ್ತಾನೆ ಅನ್ನೋದು. ಇಲ್ಲಿ ನೋಡಿ, ಈ ಪದ್ಯದಲ್ಲಿ ಈಕೆ ಹೆಣ್ಣು ಮಗಳು ತನ್ನ ಪ್ರಿಯಕರನನ್ನ ಕಳೆದುಕೊಂಡಿದ್ದಾಳೆ. ಆಕೆ ದುಃಖದಲ್ಲಿದ್ದಾಳೆ. ಆದ್ರೆ ಜಗತ್ತು, ಒಂದು ವೈಯಕ್ತಿಕ ದುಃಖ ಮತ್ತು ಜಗತ್ತು ತನ್ನ ಪಾಡಿಗೆ ತಾನು ಸಂಭ್ರಮಿಸ್ತಾ ಇರ್ತದೆ. ಯಾವುದೋ ಒಂದು ಮನೆಯಾಗ ಸತ್ತಿರ್ತಾರೆ, ಅಡ್ತಿರ್ತಾರೆ, ಹೊರಗಡೆ ಜನರು ಹರಟೆ ಹೊಡಿತಿರ್ತಾರೆ. ಉದಾಹರಣೆಗೆ ಒಂದು ಆಸ್ಪತ್ರೆಯ ಉದಾಹರಣೆಯನ್ನ ನಾನು ನಿಮ್ಗೆ ಕೊಡ್ಬೋದು. ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ದಾಖಲಾಗಿರ್ತಾನೆ, ಅವನು ಸಾಯ್ತಾ ಇರ್ತಾನೆ. ಸಾಯುವಾಗ ಅವನು ತನ್ನ ಪಾಟಿಗೆ ಅವನು ನರಳುತ್ತಾ ಸಾಯ್ತಾ ಇರ್ತಾನೆ. ಕೆಲವು ಸಂಬಂಧಿಕರು ದುಃಖಿಸ್ತಾ ಇರ್ತಾರೆ. ಆದ್ರೆ ವೈದ್ಯರು ಇನ್ನೊಂದು ರೂಮ್ ನಲ್ಲಿ ಕುತ್ಕೊಂಡು ಚಹಾ ಕುಡಿತಿರ್ತಾರೆ, ಹರಟೆ ಹೊಡಿತಿರ್ತಾರೆ, ಇಸ್ಪೇಟ್ ಆಡ್ತಿರ್ತಾರೆ, ಅಥವಾ ಸಿನಿಮಾ ನೋಡ್ತಿರ್ತಾರೆ. ಹೊರಗಡೆ ಜಗತ್ತು ಅದು ಸಂಭ್ರಮಿಸ್ತಾ ಇರ್ತದೆ. ಒಂದು ಮನೆಯಲ್ಲಿ ಸಾವು, ಇನ್ನೊಂದು ಮನೆಯಲ್ಲಿ ಕುಣಿತ, ಹಾಡು. ಇದು ಮನುಷ್ಯ ಜಗತ್ತು. ಎಷ್ಟು ವಿಚಿತ್ರವಾಗಿದೆ ಮನುಷ್ಯ ಜಗತ್ತು. ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಸತ್ರೆ ಒಂದು ಗಂಟೆ 2 ಗಂಟೆ ಇಡೀ ರಾಜ್ಯ ದುಃಖದಲ್ಲಿ ಮುಳುಗ್ಬೋದು. ಅಪ್ಪು ಸತ್ತು ಹೋದಾಗ ಕರ್ನಾಟಕದ ಎಲ್ಲಾ ಜನರು ದುಃಖವನ್ನ ತೋರ್ಪಡಿಸಿದರು. ಅದು ಒಂದು ಅಪರೂಪವಾದಂತ ಘಟನೆ. ಸೊ ಮನುಷ್ಯ ಜೀವನದಲ್ಲಿ ಇಂಥ ನಿರ್ಣಾಯಕ ಘಟ್ಟಗಳು ಬರ್ತವೆ. ಪ್ರೀತಿಸಿದವರು ದೂರ ಹೋಗ್ತಾರೆ, ಪ್ರೀತಿಸಿದವರು ಕಣ್ಮರೆ ಆಗ್ತಾರೆ, ಪ್ರೀತಿಸಿದವರು ಮತ್ತೆಂದು ಬಾರದಂತೆ ಕಣ್ಣು ಮುಚ್ಚಿ ಬಿಡ್ತಾರೆ. ಇದು ಯಾವುದೇ ಒಂದು ಪ್ರೀತಿ ಪ್ರೇಮ ಇದು ಫಾರ್ ಎವರ್ ಆಗಿ ಇರೋದಿಲ್ಲ. ಇದು ಅಜರಾಮರವಾಗಿ ಇರೋದಿಲ್ಲ. ಹೀಗಾಗಿ ಅಜರಾಮರವಾಗಿ ಇರುವುದು ಯಾವುದು ಅಂತಂದ್ರೆ, ಸ್ಥಾಯಿಯಾಗಿ ಇರೋದು ಯಾವುದು ಅಂತಂದ್ರೆ ಈ ವಿಷಾದ, ದುಃಖ, ಕಷ್ಟ, ಇಂಥ ಸಂಗತಿಗಳು. ಸುಮ್ಮನೆ ಆಗಾಗ ನಗು ಸುಖ, ಈ ಜಾಯ್, ಈ ಸಂಭ್ರಮ, ಇದೆಲ್ಲ ಸ್ಥಾಯಿ ಭಾವಗಳು. ಜೀವನದಲ್ಲಿ ನಾವು ಕೆಲವು ಸಲ ನಗ್ತಾ ಇರ್ತೇವೆ, ಅನೇಕ ಸಲ ಅಳ್ತಾ ಇರ್ತೇವೆ. ಜೀವನದಲ್ಲಿ ನಾವು ಕೆಲವು ಸಲ ಸಂಭ್ರಮ ಪಡ್ತೇವೆ, ಕುಣಿಯುತ್ತೇವೆ, ಕುಪ್ಪಳಿಸುತ್ತೇವೆ. ಅನೇಕ ಸಲ ನಾವು ನಮ್ಮ ದುಃಖವನ್ನ ತೋರ್ಪಡಿಸ್ತಾ ಇರ್ತೇವೆ. ಕೆಲವರು ಸಾರ್ವಜನಿಕವಾಗಿ ದುಃಖವನ್ನ ತೋರ್ಪಡಿಸ್ತಾರೆ, ಕೆಲವರು ತಮ್ಮ ಅಂತರಂಗದಲ್ಲಿ ತಮ್ಮ ಒಳಗಡೆನೆ ತಾವು ದುಃಖವನ್ನ ಪಡ್ತಾ ಇರ್ತಾರೆ. ಹೊರಗಡೆ ನಗ್ತಾ ಇರ್ತಾರೆ, ಒಳಗಡೆ ದುಃಖವನ್ನ ಪಡ್ತಾ ಇರ್ತಾರೆ. ಸೊ ಇಂಥ ವಿಚಿತ್ರವಾದ ಜಗತ್ತಿನ ಬಗ್ಗೆ ಆರ್ಡೆನ್ ಅನೇಕ ಅದ್ಭುತವಾದ ಕಾವ್ಯಗಳನ್ನ ರಚಿಸಿದ್ದಾನೆ. ಇವನ ಒಂದು ಮಹತ್ವದ ಕಾವ್ಯದ ಬಗ್ಗೆ ಸಂಗಮೇಶ ಬಹಳ ಅದ್ಭುತವಾಗಿ, ಬಹಳ ಪರಿಣಾಮಕಾರಿಯಾಗಿ ಮಾತನಾಡಿದ. ಆ ಕಾವ್ಯದ ಬಗ್ಗೆ, ಆ ಸಂದರ್ಭದ ಬಗ್ಗೆ, ಆ ಜಾಗತಿಕ ಯುದ್ಧದ ಬಗ್ಗೆ, ಅದರ ದುಷ್ಪರಿಣಾಮಗಳ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗ ನೀವು ಸಂಗಮೇಶ್ನೊಂದಿಗೆ ನಿಮ್ಮ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಮತ್ತೆ ನಾವು ಶನಿವಾರ ಭೇಟಿಯಾಗೋಣ. ಕರ್ನಾಟಕ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆ ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕಿ, ನನ್ನ ಸಹಪಾಠಿ ಡಾಕ್ಟರ್ ಕಾಂಚನ್ ಗಾಂವ್ಕರ್ ಅವರು ಶನಿವಾರ ದಿನ ಮಾತನಾಡಲಿದ್ದಾರೆ. ದಯವಿಟ್ಟು ಶನಿವಾರದ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಬನ್ನಿ ಎಂದು ನಿಮಗೆ ಹೇಳುತ್ತಾ ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಪೂರಕ ಮಾತುಗಳ ನಂತರ ಈಗ ವೇದಿಕೆ ಚರ್ಚೆಗೆ ತೆಗೆದುಕೊಳ್ಳಲಿದೆ. ಈಗ ಉಪನ್ಯಾಸಕರೊಂದಿಗೆ ಚರ್ಚೆ. ತಮ್ಮ ಆಡಿಯೋವನ್ನ ಅನ್ಮ್ಯೂಟ್ ಮಾಡಿಕೊಂಡು ತಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಉಪನ್ಯಾಸಕರೊಂದಿಗೆ ಮಾತನಾಡಲು ಕೋರಲಾಗಿದೆ. ಪ್ರಶ್ನೆಗಳಿರಬಹುದು ಅಥವಾ ಉಪನ್ಯಾಸದ ಕುರಿತು ಪೂರಕ ಮಾತುಗಳು ಆದ್ರೂ ಇರಬಹುದು. ಯಾರಾದ್ರೂ ಮಾತನಾಡಲು ಇಚ್ಛಿಸಿದರೆ ತಮ್ಮ ಆಡಿಯೋವನ್ನ
ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗಿ ಮನವಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ಅವತ್ತು WHO ಆಡಿನವರು ಈ ಒಂದು ಸೆಪ್ಟೆಂಬರ್ 1, 1939 ಪೋಯಂನ ಬರೆದ್ರಲ್ಲ, ನೇರವಾಗಿ ಯಾವತ್ತಿನ ರಾಜಕೀಯ ಸ್ಥಿತಿಗತಿ ಮತ್ತು ಅವತ್ತಿನ ಅಧಿಕಾರಿಗಳ ಒಂದು ಮೇಲೆತ್ತರದ ಒಂದು ಜೀವನ ಮಟ್ಟ ಈ ರೀತಿ ಬರೆದಾಗ ಅವ್ರಿಗೆ ಅಂದಿನ ಸರ್ಕಾರ ಅವ್ರಿಗೆ ಏನೋ ಒಂದು ಶಿಕ್ಷೆನ ವಿಧಿಸ್ಲಿಲ್ವಾ ಅಂತ ಹೇಳಿ. ಯಾಕಂದ್ರೆ ಇವತ್ತು ಹಲವಾರು ದೇಶಗಳಲ್ಲಿ ಎಷ್ಟೋ ಒಂದು ಅತ್ಯುತ್ತಮವಾದ ಪತ್ರಕರ್ತರನ್ನ, ಸಾಮಾಜಿಕ ಸುಧಾರಕರನ್ನ, ವಿಚಾರವಂತರನ್ನ, ವಿಚಾರವಾದಿಗಳನ್ನ ಏನಾದ್ರೂ ತಮ್ಮ ಒಂದು ನೇರ ನುಡಿಯಿಂದ ಟೀಕಿಸಿದ್ರೆ, ಹೇಳಿದ್ರೆ, ಬರೆದ್ರೆ, ಒಂದು ಪ್ರಚಾರ ಮಾಡಿದ್ರೆ ಇವತ್ತು ಎಷ್ಟೋ ನೋಡ್ತೀವಿ ನಾವು ಅವರನ್ನ ಬಂಧಿಸಿ ಬಂದಿಖಾನೆ ಇಡ್ತಕ್ಕಂಥ ಪರಿಸ್ಥಿತಿ ಇದೆ 21ನೇ ಶತಮಾನದಲ್ಲಿ. ಅವತ್ತು 20ನೇ ಶತಮಾನದಲ್ಲಿ ಅವತ್ತು ಈ ಒಂದು WHO ಆಡಿನವ್ರಿಗೆ ಏನಾದ್ರು ಒಂದು ಪನಿಷ್ಮೆಂಟ್ ಆಯ್ತಾ ಅಂತ ಹೇಳಿ. ಹಾ, ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ಒಂದು ಸೇಫರ್ ಝೋನ್ ಅಂದ್ರೆ ಅವರು ಫಸ್ಟ್ ಇಂಗ್ಲೆಂಡ್ ಅಲ್ಲಿ ಇರ್ತಾರೆ, ಆನಂತರ ಅವರು ವಲಸೆ ಹೋಗಿದ್ದು ಎಲ್ಲಿ ಹೋಗ್ತಾರೆ, ಅಮೆರಿಕಕ್ಕೆ ಹೋಗ್ತಾರೆ. ಸೊ ಇಂಗ್ಲೆಂಡ್ ಮತ್ತೆ ಜರ್ಮನಿ ನಡುವೆ ಯುದ್ಧ ನಡೆದಾಗ ಅಮೆರಿಕ ಸೇಫರ್ ಸೈಡ್ ಅಲ್ಲಿ ಇತ್ತು. ಸೊ ಅಮೆರಿಕದಲ್ಲಿ ಬರೆದಾಗ ಇವ್ರ ಮೇಲೆ ಆತರ ಆಕ್ಷನ್ ತಗೊಳ್ಳುವಂತಹ ಯಾವುದೇ ಒಂದು ಸರ್ಕಾರ ಅಲ್ಲಿ ಇರಲಿಲ್ಲ. ಇದು ಒಂದನೇ ಮಾತು. ಎರಡನೇ ಮಾತನ್ನೋದನ್ನ ನೋಡಿದಾಗ, ನೀವು ನೇರವಾಗಿ ಯಾರನ್ನಾದ್ರೂ ಟೀಕಿಸಿದ್ರೆ ಮಾತ್ರ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಬಟ್ ಕವಿತೆಗಳ ಮೂಲಕ, ಒಂದು ರೂಪಕಗಳ ಮೂಲಕ ನಾವು ನಮ್ಗನ್ಸಿರುವಂತ ಒಂದು ಅವರು ಬರೇ ಒಂದು ಯುದ್ಧದ ಬಗ್ಗೆ ಅವರು ಆ ಒಂದು ಕವಿತೆನ ಬರೆದಿಲ್ಲ. ಆ ಒಂದು ಯುದ್ಧ ಆ ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿ ಅವರಿಗೆ ಸಿಗುತ್ತೆ ಅಷ್ಟೇ. ಆ ಯುದ್ಧದ ಹೊರತುಪಡಿಸಿ ಈ ಆಧುನಿಕ ಜಗತ್ತು ಅದ್ರ ಬಗ್ಗೆ ಮತ್ತೆ ಆಧುನಿಕ ಮಾನವನ ಬಗ್ಗೆ, ಅವನ ಸ್ವಂತ ಒಂದು ಅನಿಸಿಕೆಗಳ ಬಗ್ಗೆ, ಅವನಲ್ಲಿ ಆಗ್ತಕ್ಕಂಥ ಒಂದು ಆತಂಕಗಳ ಬಗ್ಗೆ ಅವನು ಹೇಳ್ತಾನೆ. ಸೊ ಹೀಗಾಗಿ ಅದನ್ನ ವಿರೋಧ ಪಡಿಸ್ತಕ್ಕಂಥ ಒಂದು ಪ್ರಮೇಯ ಅಲ್ಲಿ ಬರಲ್ಲ ಅಂತ ಹೇಳಿ ನಾನು ಅನ್ಕೋತೀನಿ ಸರ್. ಸರ್ ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರಿ. ಬಟ್ ಇನ್ನೊಂದ್ ತರದ್ರಲ್ಲಿ ಹೂ ಕ್ಯಾನ್ ಲಿವ್ ಫಾರ್ ಲಾಂಗ್ ಇನ್ ಆನ್ ಯುಪ್ಯೂರಿಕ್ ಡ್ರೀಮ್ ಅಂತ ಹೇಳಿ ಯೂಸ್ ಮಾಡಿದಾರೆ ಸರ್. ಅಲ್ಲಿ ನೇರವಾಗಿ ಅವತ್ತು ಇರ್ತಕ್ಕಂತ ಒಂದು ಆಡಳಿತ ರೂಢ ವ್ಯಕ್ತಿಗಳನ್ನ ಅದು ಇಂಡಿಕೇಟ್ ಮಾಡೋದಿಲ್ವಾ ಅಂತ ಹೇಳಿ. ನೇರವಾಗಿ ಅಲ್ಲ, ಅವ್ರನ್ನ ಮೊದಲೇ ಹೇಳಿದಾಗೆ ರೂಪಕಗಳ ಮೂಲಕ ಮಾಡಿರೋದು. ಥ್ಯಾಂಕ್ ಯು ಸರ್. ಡೋನರ್ ಸರ್ ನಮಸ್ತೆ ಸರ್. ಸರ್ ನೀವೊಂದು ಪೋಯಮ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ಅಂತ ಹೇಳಿ ಸರ್. ಸರ್ ಅದು ಯಾರನ್ನ ಕುರಿತು ಬರೆದಿರ ಸರ್? WHO ಆಡಿನವರು ಯಾರನ್ನ ಕುರಿತು ಆ ಒಂದು ಪದ್ಯವನ್ನ ಬರೆದಿದ್ದಾರಂತ ಹೇಳಿ ಸರ್? ಯಾಕಂದ್ರೆ ಸರ್ ಸಂಗಮೇಶ್ ಸರ್ ಹೇಳಿದಾಗ ಅವರು ಗರ್ಲ್ ಫ್ರೆಂಡ್ ಆಗಲಿ ಅವ್ರ ವೈಫ್ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡ್ಲಿಲ್ಲ ಅವರು ಸರ್, ಸಂಬಂಧದ ಬಗ್ಗೆ ಮೆನ್ಷನ್ ಮಾಡಿದ್ರು ಸರಿ. ಬಟ್ ಆ ಒಂದು ಪದ್ಯದಲ್ಲಿ ಏನಿದೆ ಅಂತಂದ್ರೆ ಒಂದು ಮಹಿಳೆಯ ಆತಂಕ, ಅವರು ಕಳೆದುಕೊಂಡಂತ ಮತ್ತು ಅವ್ರಿಗೆ ಆದಂತ ನೋವು ಮತ್ತೆ ಲಾಸ್ ಬಗ್ಗೆ ಇದೆ ಸರ್ ಅಲ್ಲಿ. ಹಾಗಾಗಿದ್ದಾಗ ತಮ್ಮದೇ ಆದಂತ ಒಂದು ಅನುಭವನ ಫಸ್ಟ್ ಅವರು ಸರ್ ಹೇಳಿದ್ರು, ಯಾರೀ ಕ್ರಿಸ್ಟೋಫರ್ ಆಶರ್ವುಡ್ ದೂರ ಆದ ಸಂದರ್ಭದಲ್ಲಿ ಅದನ್ನು ಬರೆದಿರ್ಬೋದಾ ಅಂತ ಹೇಳಿ ನನಗೊಂದು ಡೌಟ್ ಬರ್ತದೆ ಅದಕ್ಕೆ. ಇಲ್ಲ, ಅದು ನಿಮ್ಮ ಡೌಟ್ ಏನಿದೆಯಲ್ಲ ಸರಿ ಇದೆ. ಈಗ ಏನಾಗ್ತದೆ ಅಂತಂದ್ರೆ WHO ಆಡಿನ್ ಒಬ್ಬ ನಿರ್ದಿಷ್ಟ ಹುಡುಗಿ ಹೆಣ್ಣು ಮಗಳ ಬಗ್ಗೆ ಕವನ ಬರೆದಿದ್ರೆ ಈ ಕವನಕ್ಕೆ ಒಂದು ವಿಶ್ವಾತ್ಮಕತೆ ಬರೋದಿಲ್ಲ. ಸಾಹಿತ್ಯದಲ್ಲಿ ಏನಾಗ್ತದೆ ಅಂತಂದ್ರೆ, ನಾನು ಬರೆಯುವಾಗ ಒಂದು ಹುಡುಗ ಹುಡುಗಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬರಿಬಹುದು, ಬರೆದಾದ್ಮೇಲೆ ಅದು ಎಲ್ಲಾ ಹುಡುಗರಿಗೆ ಆ ಕ್ಲಾಸಿನ ಹುಡುಗರಿಗೆ, ಆ ಕ್ಲಾಸಿನ ಹುಡುಗಿಯರಿಗೆ ಅದು ಅನ್ವಯ ಆಗ್ತದೆ. ಈಗ ನಾನು ಉದಾಹರಣೆಗೆ ನಾನು ನನ್ನ
ಪತ್ನಿಯ ಬಗ್ಗೆ ಒಂದು ಕವನ ಬರೆದ್ರೆ ಅದನ್ನ ಓದಿದಾಗ ನಿಮ್ಗೆ ಏನ್ ಅನಿಸ್ತೈತಿ ಅಂದ್ರ ನೀವೇ ನಿಮ್ಮ ಪತ್ನಿ ಬಗ್ಗೆ ಈ ಕವನ ಬರೆದಿರಿ ಅಂತ ಅನಿಸ್ತದೆ. ಹೀಗಾಗಿ ಹಾ, ಈಗ ಅವನ ಹುಡುಗಿ, ನಿಮ್ಮ ಹುಡುಗಿ, ನಮ್ಮ ಹುಡುಗಿ, ಎಲ್ಲರ ಹುಡುಗಿ. ಈಗ ಶಕುಂತಲಾ ಯಾರಿಗೆ? ಶಕುಂತಲಾ ದುಷ್ಯಂತ ಹೆಂಡತಿ ಅಲ್ಲಕ್ಕೆ ಎಲ್ಲರಿಗೂ ಆಕೆ ದಕ್ತಾಳೆ. ಇದೇ ದಿಸ್ ಈಸ್ ದಿ ಬ್ಯೂಟಿ ಆಫ್ ಲಿಟ್ರೇಚರ್. ನೀವು ಓದಿದ್ರಿ ಅಂದ್ರೆ ನಿಮ್ದೇ ಆಗ್ತೈತಿ. ಈಗ ಸಿನಿಮಾ ಹಾಲ್ದಾಗ ಕೂತ್ಕೊಂಡಾಗ ಈಗ ನೀವೇ ನಟ ಆಗ್ಬಿಡ್ತೀರಿ, ನೀವೇ ಖಳನಾಯಕ ಆಗೋದಿಲ್ಲ, ಕಥಾನಾಯಕ ಆಗ್ತೀರಿ. ಸೊ ಹೀಗಾಗಿ ಒಂದೊಂದ್ಸಲ ಮೂಲ ಹುಡ್ಕೊಂಡು ಹೋಗೋದಕ್ಕಿಂತಲೂ ಸುಮ್ಮನೆ ಕವನ ಓದೋದು ಒಳ್ಳೇದು ಅನ್ನಿಸ್ತದೆ. ಬಟ್ ವಿಮರ್ಶಕರಿಗೆ, ಸಂಶೋಧಕರು ವಿಮರ್ಶಕರು ಆ ಕೆಲಸ ಮಾಡ್ಲೇಬೇಕಲ್ಲ, ಹುಡುಕ್ಲೇಬೇಕು ಅವರು. ಸ್ಮಶಾನಕ್ಕೆ ಹೋಗಿ ಸಮಾಧಿಯನ್ನ ಕಿತ್ತಿ ನೋಡ್ಬೇಕು ಯಾರ್ದಿದು. ಸರ್ ಇದೇ ಒಂದು ಬಾರಿ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ದಾರಿಯನ್ನ, ಎಲ್ಲ ದಿಕ್ಕುಗಳನ್ನ ತೋರಿಸೋಣ ಆಗಿದ್ದ, ಬಟ್ ದಿಕ್ಕು ತಪ್ಪಿಸೋಣ ಆಗಿರ್ಲಿಲ್ಲ. ಬಾರಿ ಸರ್. ಅಷ್ಟು ಸಾಕು. ನೀವು ನನ್ನ ದಿಕ್ಕನ್ನ ನೀವು ತಪ್ಪಿಸ್ಬಾರ್ದು, ನಿಮ್ಮ ದಿಕ್ಕನ್ನ ನಾನು ತಪ್ಪಿಸ್ಬಾರ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಸಂಗಮೇಶ್ವರ ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಪ್ರಶ್ನೆಗಳು ಇಲ್ಲ ಅಂದ್ರೆ ಶಾಂತ, ನೀವು ಕಾರ್ಯಕ್ರಮ ಮುಗಿಸ್ಬೋದು. ಓಕೆ ಸರ್. ಇದುವರೆಗೆ ಡಬ್ಲ್ಯೂ.ಎಚ್. ಅಡೆನ್ ರವರ ಸೆಪ್ಟೆಂಬರ್ 1, 1939 ಈ ಕೃತಿಯ ಕುರಿತು ಮಾತನಾಡಿರುವ ಸಂಗಮೇಶ್ ಸರ್ ಅವರಿಗೂ, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬಸವರಾಜ್ ಡೋಣೂರ್ ಸರ್ ಅವರಿಗೂ, ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಸಾಹಿತ್ಯಾಸಕ್ತರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ವಿರಾಮಗೊಳಿಸೋಣ. ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರಗಳು.